ಹಾಯ್ ಹಲೋ ನಮಸ್ತೆ ನಮಸ್ಕಾರ ಪ್ರೀತಿಯ ವೀಕ್ಷಕರೇ, ಎಂದೆಂದಿ ತಮ್ಮೆಲ್ಲರೂ ಕೂಡ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿರ್ತಕ್ಕಂಥ ಸ್ವಾಗತ ಸುಸ್ವಾಗತ. ಇವತ್ತು ಆಗಸ್ಟ್ 8ನೇ ತಾರೀಕು ವಿಶೇಷವಾಗಿ ನಾಗ ಚತುರ್ಥಿ ಇದೆ. ಸೊ ಈ ಒಂದು ಸಂದರ್ಭದಲ್ಲಿ ಎಲ್ಲ ನಾಗಪ್ರಿಯರಿಗೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ, ಎಂದಿನಂತೆ ನಾಳೆ ನಾಗರ ಪಂಚಮಿ ಇರುತ್ತೆ. ಸೊ ಇವತ್ತು ಒನ್ ಡೇ ಅಡ್ವಾನ್ಸ್ ಆಗಿ ಎಲ್ಲರೂ ನಾಗರ ಚತುರ್ಥಿಯನ್ನು ಕೂಡ ಸೆಲೆಬ್ರೇಟ್ ಮಾಡ್ತಾರೆ. ಇವತ್ತು ಕೂಡ ತುಂಬ ಜನ ನಾಗನಿಗೆ ಹಾಲನ್ನು ಅರ್ಪಿಸ್ತಾರೆ. ಕೆಲವೊಬ್ಬರು ನಿಜ ನಾಗನಿಗೆ ಹಾಲನ್ನು ಅರ್ಪಿಸಿದ್ರೆ, ಕೆಲವೊಬ್ಬರು ಕಲ್ಲಿನ ನಾಗನಿಗೆ ಹಾಲನ್ನು ಅರ್ಪಿಸಿ, ಕೆಲವೊಬ್ಬರು ಬೆಳ್ಳಿ ನಾಗನಿಗೂ ಕೂಡ ಹಾಲನ್ನು ಅರ್ಪಿಸಿ ತಮ್ಮ ಮನೋಕಾಮನೆಗಳನ್ನು ಪೂರೈಸಬೇಕು ಅಂಥೇಳಿ ಆ ನಾಗನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯಲ್ಲಿ ಪೂಜೆಯನ್ನು ಸಲ್ಲಿಸ್ಕೋತಾರೆ. ಅದೇ ರೀತಿ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅದೇ ರೀತಿ ಆನಿವರ್ಸರಿಗಳನ್ನ ಆಚರಿಸ್ಕೊಳ್ತಿರೋರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ, ಯಾರೆಲ್ಲ ಒಳ್ಳೊಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ, ಹೊಸ ಹೊಸ ಕೆಲಸಗಳಿಗೆ ಪ್ರಯತ್ನ ಮಾಡ್ತಾ ಇದ್ದಾರೆ, ಅವ್ರಿಗೆಲ್ಲರೂ ಕೂಡ ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಎಂದಿನಂತೆ ಇವತ್ತಿನ ನಮಸ್ತೆ ದಾವಣಗೆರೆ ಕಾರ್ಯಕ್ರಮವನ್ನು ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೀನಿ. ಸೊ ತಮ್ಮೆಲ್ಲರೂ ಕೂಡ ಮತ್ತೊಮ್ಮೆ ಈ ಒಂದು ವಿಶೇಷವಾಗಿರ್ತಕ್ಕಂಥ ನಾಗ ಚತುರ್ಥಿ ಮತ್ತು ನಾಗ ಪಂಚಮಿಯ ವಿಶೇಷವಾಗಿ ಇವತ್ತು ನಾವು ಮಾತಾಡೋಣ. ಸೊ ಸುಮಾರು ನಾನು ಆಗಲೇ ಹಿಂದಿನ ಸಂಚಿಕೆಯಲ್ಲಿ ಹೇಳಿರೋ ಹಾಗೆ 2,500 - 3,000 ಪ್ರಭೇದದಲ್ಲಿ ನಾಗರ ಹಾವುಗಳಿರುತ್ತೆ. ಸೊ ಎಲ್ಲ ನಾಗರ ಹಾವುಗಳು ವಿಷಪೂರಿತವಾಗಿರೋದಿಲ್ಲ. ಎಷ್ಟೊಂದು ನಾಗರ ಹಾವುಗಳು ಸ್ನೇಹಮಯವಾಗಿರ್ತವೆ, ಆದರೆ ಕೆಲವೊಂದು ಹಾವುಗಳು ವಿಷಪೂರಿತವಾಗಿರ್ತವೆ. ಕೆಲವೊಂದು ಹಾವುಗಳು ಈ ಎರಡು ಕಡೆ ತಲೆ ಇರುತ್ತೆ ಅಂತ ಹೇಳ್ತಾರೆ. ಕೆಲವೊಂದು ಹಾವುಗಳಿಗೆ ನಾವೆಲ್ಲ ಇತಿಹಾಸದಲ್ಲಿ ನೋಡಿರೋ ಹಾಗೆ 7 ತಲೆಯ 7 ಹೆಡೆಯ ಹಾವಿರುತ್ತೆ ಅಂತ ಹೇಳ್ತಾರೆ. 5 ಹೆಡೆಯ ಹಾವಿರುತ್ತೆ, 3 ಹೆಡೆಯ, ಈಗ 2 ಹೆಡೆ, ಹಲವಾರು ರೀತಿಯ ಹಾವುಗಳು ಇದೆ ಅಂತ ಹೇಳ್ತಾರೆ. ಸೊ ಸರಿಸಾಮಾನ್ಯವಾಗಿ ನೀವೆಲ್ಲ 2 ತಲೆಯ ಹಾವುಗಳನ್ನು ನೋಡಿರ್ತೀವಿ, ಆದರೆ 5 ಮತ್ತು 7ಗಳನ್ನು ಬಹುಶಃ ಬಹಳ ಪುಣ್ಯವಂತರು ಮಾತ್ರ ನೋಡಿರ್ಲಿಕ್ಕೆ ಸಾಧ್ಯ ಅಂಥೇಳಿ ನಾನು ಅಂದ್ಕೊಳ್ತಾ, ವಿಶೇಷವಾಗಿ ನಿನ್ನೆ ಭಾರತದ ಪಾಲಿಗೆ ಒಂದಷ್ಟು ಕಹಿ ಘಟನೆಗಳು ನಡೀತು, ಒಂದಷ್ಟು ಸಿಹಿ ಘಟನೆಗಳು ಕೂಡ ನಡೀತು. ಅದೆಲ್ಲದರ ವಿಚಾರವನ್ನು ಮಾತಾಡೋಣ. ರಾಜ್ಯದಲ್ಲಿ ಏನಾಗ್ತಾ ಇದೆ, ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಅದೇ ರೀತಿ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ ಏನಾಗ್ತಾ ಇದೆ, ದಾವಣಗೆರೆಯಲ್ಲಿ ಏನಾಗ್ತಿದೆ ಅದನ್ನು ನೋಡ್ತಾ ದೇಶ ವಿದೇಶಗಳ ವಿಷಯಗಳನ್ನ ಕೂಡ ಇವತ್ತು ಒಂದಷ್ಟು ಮಾತಾಡೋಣ. ಮೊಟ್ಟ ಮೊದಲನೇದಾಗಿ ಕ್ರೀಡಾ ವಿಚಾರದಲ್ಲಿ ಒಂದಷ್ಟು ಬೇಸರದ ಸಂಗತಿನೇ ನಡೀತು. ಸೊ ತುಂಬ ನಿರೀಕ್ಷೆ ಇಟ್ಕೊಂಡಿದ್ವಿ ವಿನೇಶ್ ಪೊಗಟ್ ಅವರ ಮೇಲೆ, ಒಂದು ಚಿನ್ನದ ಪದಕ ಬರುತ್ತೆ ಅಂಥೇಳಿ. ನಿಜಕ್ಕೂ ಒಂದು ಒಲಿಂಪಿಕ್ಸ್ ಸಂಸ್ಥೆಯವರ ಮಾನದಂಡ ಹೇಗಿರುತ್ತೆ ಅಂಥೇಳಿ ನನಗೆ ತುಂಬ ಬೇಸರ ಆಯಿತು. ದೇಶಾದ್ಯಂತ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಸೇರಿದಂತೆ ನಮ್ಮ ಭಾರತೀಯ ಒಲಿಂಪಿಕ್ಸ್ ಒಂದು ಮುಖ್ಯಸ್ಥರಾಗಿರ್ತಕ್ಕಂಥ PT ಉಷಾ ಅವರು ಸೇರಿದಂತೆ ಹಲವಾರು ಜನ ನಿನ್ನೆ ಕಿಡಿಕಾರಿದ್ರು, ಟ್ವೀಟ್ಗಳನ್ನ ಮಾಡಿದ್ರು. ಆದರೂ ಕೂಡ ಏನು ಬದಲಾವಣೆ ಆಗಲಿಲ್ಲ. ನಮ್ಮ ವಿನೇಶ್ ಪೊಗಟ್ ಅವರು ಫೈನಲ್ಗೆ ಏನು ಅರ್ಹತೆಯನ್ನು ಹೊಂದಿದ್ರು ಅವ್ರನ್ನ ಹೊರಗಡೆ ಹಾಕಿದ್ದಾರೆ. ಸೊ ಆ ವಿಚಾರವಾಗಿ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಕಾಲ್ ಬರ್ತಾಯಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಅಮ್ಮ, ದಯವಿಟ್ಟು TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿಮ್ಮ. ಹಾಂ ನಮಸ್ತೆ, ಹೇಳಿ. ಹೇಳಿಮ್ಮ, ತಮ್ಮ ಹೆಸರು? ಚೆನ್ನಾಗಿದ್ದೀನಿ ಮೇಡಮ್, ತಮ್ಮ ಹೆಸರು? ಸ್ಮಿತಾ. ಓಕೆ, ಹೇಳಿ ಮೇಡಮ್, ಯಾರಿಗಾದ್ರು ಶುಭಾಶಯ ಹೇಳಲಿಕ್ಕಿತ್ತಾ? ಎಸ್ ಎಸ್. ಸೊ ನಾಗರ ಪಂಚಮಿ ಹಬ್ಬ ಜೋರಾಗಿದೆಯಾ? ಎಸ್ ಎಸ್, ನಾವು ಕೂಡ ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಸೊ ಎಸ್, ಏನಿಲ್ಲ ಪೂಜೆ ಕೈಂಕರ್ಯ. ಏನೇಂದ್ರಿ? ಹಲೋ ಮೇಡಮ್, ಸ್ವಲ್ಪ ಜೋರಾಗಿ ಮಾತಾಡಿ, ಬಹುಶಃ ಕರೆ ಕಟ್ಟಾಯಿತು ಅಂತ ಅಂದ್ಕೊಳ್ತೀನಿ. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ವಿನೇಶ್ ಪೊಗಟ್ ಅವ್ರ ಬಗ್ಗೆ. ಒಲಿಂಪಿಕ್ ಒಂದು ಸಂಸ್ಥೆ ಯಾವ ರೀತಿ ನಿರ್ಧಾರಗಳನ್ನು ತೆಗೆದುಕೊಳ್ಳುತ್ತೆ ಅಂಥೇಳಿ ನಿಜಕ್ಕೂ ಆಶ್ಚರ್ಯ ಅನಿಸುತ್ತೆ. ಎಲ್ಲ ಕಡೆ ಆಕ್ರೋಶ ಹೊರ ಹಾಕ್ತಾಯಿದ್ರು. ಏಕೆಂದರೆ ಮೊನ್ನೆ ಮಹಿಳಾ ರೆಸ್ಲರ್ ಅವ್ರ ಜೊತೆ ಮಾತಾಡ್ತೀನಿ, ಅದ್ರ ಬಗ್ಗೆ ಕರೆ ಬರ್ತಾಯಿದೆ, ಅದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ವೆರಿ ಗುಡ್ ಮಾರ್ನಿಂಗ್ ಸರ್. ತಮಗೆ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಹಾವನ್ನು ನೋಡಿದ್ದೀರಾ ಸರ್ ಯಾವಾಗ ಲೈವಲ್ಲಿ? ಹೌದಾ, ಓಕೆ ಓಕೆ. ಸೊ ನಿಮ್ಮ ಮನೆ ಸುತ್ತಮುತ್ತ ತೋಟದಲ್ಲಿ ಹೋದಾಗ ಯಾವಾಗಲೂ ಹಾವು ಕಾಣಿಸ್ಕೊಂಡಿಲ್ವಾ? ಕಾಣಿಸಿಲ್ಲ, ಓಕೆ ಓಕೆ, ನೋ ಪ್ರಾಬ್ಲಮ್ ಸರ್. ಸೊ ಹಾವನ್ನು ನಾವು ನಾಗರ ಪಂಚಮಿ ದಿವಸ ಅಷ್ಟೇ ಪೂಜಿಸೋದಲ್ಲ, ಬೇರೆ ದಿವಸಗಳಲ್ಲೂ ಕೂಡ ಹಾವನ್ನು ಉಳಿಸ್ಬೇಕು, ಕಾಪಾಡಬೇಕು ಅಂತಾರೆ. ಏಕೆಂದರೆ 2 ತಲೆ ಇರುತ್ತೆ, 5 ತಲೆ ಇರುತ್ತೆ. ಹೌದು. ಎಸ್ ಎಸ್ ಎಸ್. ಸೊ ಮತ್ತೆ ಯಾರಿಗಾರು ಶುಭಾಶಯ ತಿಳಿಸ್ಲಿಕ್ಕಿದೆಯಾ ಸರ್? ಎಲ್ಲ ಫ್ಯಾಮಿಲಿಗೂ ಹಾಂ, ನಾಗರ
ಪಂಚಮಿ ಶುಭಾಶಯಗಳು. ಎಸ್ ಸರ್. ನಿಮಗೂ ಕೂಡ, ನಿಮ್ಮ ಫ್ಯಾಮಿಲಿ ಕೂಡ, ನಮ್ಮ ಫ್ಯಾಮಿಲಿ ಕೂಡ. ಎಸ್ ಸರ್, ಎಸ್ ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಆ ನಾಗರ ಪಂಚಮಿ ಎಲ್ರಿಗೂ ಶುಭಾಶಯಗಳನ್ನ ಹೇಳ್ತಾ ಎಲ್ರಿಗೂ ಒಳ್ಳೇದಾಗಲಿ ಅಂತೇಳಿ ವಿಶ್ ಮಾಡೋಣ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಎಸ್ ಸರ್, ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಥ್ಯಾಂಕ್ ಯು, ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾನು ಹೇಳ್ತಾ ಇದ್ದೆ ವಿನೇಶ್ ಪೊಗಟ್ ಅವರ ಒಂದು ವಿಚಾರವನ್ನು, ಈ ಒಲಿಂಪಿಕ್ಸ್ ಸಂಸ್ಥೆಯವರ ನಿರ್ಧಾರಗಳು ಹೇಗಿರುತ್ತೆ ಅಂತಲೇ ಅರ್ಥ ಆಗಲ್ಲ. ಜೈವಿಕವಾಗಿ ಮೇಲ್ ಅಂತ ಪ್ರೂವ್ ಆಗಿದ್ದರೂ ಕೂಡ ಅವರನ್ನು ಫೀಮೇಲ್ ಜೊತೆಗೆ ರೆಸ್ಲಿಂಗಲ್ಲಿ ಬಿಟ್ಟಿದ್ದಾರೆ. ಆದರೆ ಕೇವಲ 100 ಗ್ರಾಮ್ ತೂಕ ಹೆಚ್ಚಿತ್ತು ಅನ್ನೋ ಕಾರಣಕ್ಕೆ ಇವರನ್ನು ಫೈನಲ್ ಪಂದ್ಯದಿಂದನೇ ಹೊರಗಿಡ್ತಾರೆ. ಅದು ಹೇಗೆ ಅಂತಲೇ ಅರ್ಥ ಆಗಲ್ಲ. ಅಷ್ಟಕ್ಕೂ ಈ 100 ಗ್ರಾಮ್ ತೂಕ ಯಾವ ಮಟ್ಟದಲ್ಲಿ ಅದು ಎದುರಾಳಿಗೆ ಡಿಸ್ಟರ್ಬ್ ಮಾಡ್ತಾ ಇತ್ತು ನನಗಂತೂ ಅರ್ಥ ಇಲ್ಲ. ಅದು ಕೂಡ ಅವರು ನಮ್ಮ ವಿನೇಶ್ ಪೊಗಟ್ ಅವರು ಕೇವಲ 1 ಗಂಟೆ ಸಮಯಾವಕಾಶ ಕೇಳಿದರು. 1 ಗಂಟೆ ಸಮಯಾವಕಾಶ ಕೊಡಿ, ಆ 100 ಗ್ರಾಮ್ ತೂಕವನ್ನು ನಾನು ಇಳಿಸ್ಕೋತೀನಿ ಅಂತ. ಆದರೆ ಅದಕ್ಕೂ ಕೂಡ ಅವರು ಅವಕಾಶ ನೀಡದೇನೆ ತುಂಬ ಅವಮಾನೀಯವಾಗಿ ನಡೆಸ್ಕೊಂಡಿದ್ದಾರೆ ಭಾರತ ತಂಡದ ಈ ಒಂದು ಆಟಗಾರ್ತಿಯನ್ನು. ಇದು ಕೇವಲ ಭಾರತ ತಂಡದ ಒಬ್ಬ ಆಟಗಾರ್ತಿಗೆ ಆಗಿರ್ತಕ್ಕಂಥ ಅವಮಾನ ಅಲ್ಲ, ಇಡೀ ನಮ್ಮ ಭಾರತದ 155 ಕೋಟಿ ಜನರಿಗೆ ಆಗಿರ್ತಕ್ಕಂಥ ಅನ್ಯಾಯ ಅಂಥೇಳಿ ನಾನಂತೂ ಇದನ್ನು ಖಂಡಿಸ್ತೀನಿ. ಹಲವಾರು ಜನ ಇದನ್ನು ಖಂಡಿಸಿದ್ರು, ತುಂಬ ಕಠೋರ ಮಾತುಗಳಲ್ಲಿ ಹೇಳಿದರು. ಒಲಿಂಪಿಕ್ ನಿಜಕ್ಕೂ ಕೂಡ ನಿರ್ದಯಿಯಾಗಿ ನಡ್ಕೊಳ್ತಾ ಇದೆ, ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಾ ಇದೆ. ಅದರಲ್ಲೂ ಕೂಡ ಬೇರೆ ವಿದೇಶಿಗಳ ಪಿತೂರಿಯಿಂದ ಒಲಿಂಪಿಕ್ಸ್ ಅನ್ನೋ ಈ ರೀತಿಯ ಒಂದು ಕೆಟ್ಟ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದರು. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕೂಡ ತುಂಬ ಸ್ಟ್ರಾಂಗ್ ಆಗಿ ಒಂದು ಟ್ವೀಟ್ ಮಾಡಿದ್ರು. ಬಟ್ ಎನಿಹಾವ್ ಅದು ಯಾವುದು ಕೂಡ ಕೆಲಸಕ್ಕೆ ಬರಲಿಲ್ಲ. ನಮ್ಮ ಸ್ಪರ್ಧೆಯನ್ನು ನಾವು ಫೈನಲ್ನಲ್ಲಿ ನೋಡಲಿಕ್ಕೆ ಆಗಲಿಲ್ಲ. ಕನಿಷ್ಠ ಪಕ್ಷ ಕಂಚಿನ ಪದಕ, ಬೆಳ್ಳಿ ಪದಕನಾದರೂ, ಇನ್ನೇನು ಬೆಳ್ಳಿ ಪದಕ, ಚಿನ್ನದ ಪದಕ ಫೈನಲ್ನಲ್ಲಿ ಹೋದವ್ರಿಗೆ ಮಾತ್ರ ಇರ್ತದೆ. ನಮ್ಮ ಸ್ಪರ್ಧೆ ಫೈನಲಿಗೆ ಹೋಗಿದ್ರು ಕೂಡ ಒಂದು ವೇಳೆ ಅವರು ಸೆಮಿಫೈನಲಲ್ಲೇ ಏನಾದ್ರು ಸೋತಿದ್ರೆ ಬಹುಶಃ 3rd ಪ್ಲೇಸ್ ತೊಗೊಂಬಂದು ಬಿಡ್ತಾ ಇದ್ರೋ ಏನೋ. ಈಗ ಆ ಅವಕಾಶನೂ ಇಲ್ದಂಗೆ ಆಗೋಯ್ತು. ನಿಜಕ್ಕೂ ಬೇಜಾರಾಗ್ತಾ ಇದೆ. ರಾತ್ರಿ ಎಲ್ಲ ಆ ಹೆಣ್ಮಗಳು ಮಲಗ್ದೇನೆ ಆ್ಯಕ್ಚುಲಿ 2 kg ಅವ್ರದ್ದು ವೆಯ್ಟ್ ಜಾಸ್ತಿ ಆಗಿತ್ತು. ಅದ್ರ ಬಗ್ಗೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಮೇಡಮ್, ತಮ್ಮ ಹೆಸರು? ನಮಸ್ತೆ. ಈಗ ಹೇಳ್ತಾ ಇದ್ರಿ ಒಲಿಂಪಿಕ್ಸ್ ಬಗ್ಗೆ. ಎಸ್ ಮ್ಯಾಮ್. ಸುಮ್ನೆ ಇಷ್ಟೆಲ್ಲ ಟೈಮ್ ವೇಸ್ಟ್ ಮಾಡಿ ಇಷ್ಟೆಲ್ಲ ಅವರು ತುಂಬಾ ಎಕ್ಸ್ಪೆಂಡಿಚರ್ ಮಾಡಿ ಮತ್ತ ಅವ್ರದ್ದು ಎಷ್ಟೋ ಟೈಮ್ ಅನ್ನ ಅದರಲ್ಲೇ ಕಳೆದ ಮೇಲೆ ಬರ್ಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಬಟ್ ಈ ರೀತಿ ಆಗೋದು ಅನ್ಯಾಯ. ಆದ್ರಿಂದ ಸುಮ್ನೆ ಇಂಥದ್ಕೆಲ್ಲ ಪಾರ್ಟಿಸಿಪೇಟ್ ಮಾಡೋದು ವೇಸ್ಟ್ ಏನೋ ಅಂತ ಅನ್ನಿಸ್ತಾ ಇದೆ. ಒಂದು ಲೆಕ್ಕದಲ್ಲಿ ಇದನ್ನು ನಾವು ಸ್ಪೋರ್ಟಿಂಗ್ ಇಶ್ಯೂ ಆಗಿ ತೊಗೊಂಡಾಗ ನೋಡಿದಾಗ ಆ್ಯಕ್ಚುಲಿ ಸೆಮಿಫೈನಲ್ ಮುಗಿದ ಆದ ನಂತರ ಸಡನ್ನಾಗಿ ಅವ್ರ ಬಾಡಿಯಲ್ಲಿ ವೆಯ್ಟ್ ಇನ್ಕ್ರೀಸ್ ಆಗಿರ್ತಕ್ಕಂಥದ್ದು 2 kg. ಅವರು ಅದಕ್ಕೋಸ್ಕರ ಏನೇನು ಮಾಡ್ಬೋದು ಎಲ್ಲ ಮಾಡಿದ್ದಾರೆ. ಈವನ್ ನೇಲ್ ಕಟ್ಟಿಂದ ಹಿಡಿದು, ಹೇರ್ ಕಟ್ಟಿಂದ ಹಿಡಿದು, ಬ್ಲಡ್ ಕೊಟ್ಟಿದ್ದಾರೆ. ಎಂಟೈರ್ ನೈಟ್ ನಾನು ಅದೇ ನಿನ್ನೆ ಸರ್ ನೋಡ್ದೆ. ಅದೇ ಇಷ್ಟೆಲ್ಲ ಸುಮ್ನೆ ಯಾಕೆ ಮಾಡ್ಬೇಕು ಅಂತ ಅನಿಸುತ್ತೆ ಒಂದೊಂದ್ಸಾರಿ. ಖಂಡಿತ. ಬಟ್ ಆದರೆ ಅವರು ಆ ಒಂದು ಸ್ಪೋರ್ಟ್ಸ್ಮನ್ಶಿಪ್ಪಲ್ಲಿ ಏನಾಗುತ್ತೆ ಮೇಡಮ್ ಅಂದರೆ, ದೇಶಕ್ಕೋಸ್ಕರ ಒಂದು ಪಾರ್ಟಿಸಿಪೇಟ್ ಮಾಡಿ ಒಂದು ಪದಕ ತೊಗೊಂಬರೋದಿದೆಯಲ್ಲ, ಅದು ಕೈಯಲ್ಲಿ ಫ್ಲಾಗ್ ಹಿಡಿದಾಗಲೇ ಗೊತ್ತಾಗೋದು ಅದ್ರದ್ದು ವೆಯ್ಟೇಜ್ ಏನು ಅಂಥೇಳಿ. ಸೊ ಹಾಗಾಗಿ ತಮ್ಮ ಜೀವವನ್ನು ಕೂಡ ಅವ್ರು ಲೆಕ್ಕಿಸದೆ ಹೋರಾಡ್ತಾರೆ. ನೀವೇ ಯೋಚನೆ ಮಾಡಿ, ರಾತ್ರಿ ಎಂಟೈರ್ ನೈಟ್ ಅವಳು ಮಲಗಿಲ್ಲ. ಅದೇ ಸರ್, ಮಲಗ್ದೇನೆ ತುಂಬಾ ಬೇಜಾರಾಗುತ್ತೆ. ಇಷ್ಟೆಲ್ಲ ಮಾಡಿ ಒಂದು ಏನು ಅಲ್ಲಿ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ ಅಂದ್ರೆ ಎಷ್ಟು ವೇಸ್ಟ್, ಟೈಮ್ ವೇಸ್ಟ್, ಅವ್ರದ್ದು ಹಣ ವೇಸ್ಟ್. ಮತ್ತೆ ಕೆಲವೊಬ್ರಿಗಂತೂ ತುಂಬಾ ಡಿಪ್ರೆಷನ್ ಹೋಗೋ ಚಾನ್ಸ್ನೇ ಇರುತ್ತೆ. ಖಂಡಿತ ಖಂಡಿತ ತುಂಬಾನೇ ಮಾಡೋದು ಈ ರೀತಿ ಆದ್ರೆ ಅಂತ. ಅವರು ನೋಡಿ ಎಷ್ಟು ಬೇಸರ ಆಗೊಂಡ್ಬಿಟ್ಟು ಅವರು ಕುಸ್ತಿಗೇನೆ ಅವರ ಲೈಫ್ನೇ ಎಂಡ್ ಮಾಡಿಬಿಟ್ರು. ಕುಸ್ತಿ ಇನ್ಮೇಲೆ ನಾನು ಆಡೋದೇ ಇಲ್ಲ ಅಂಥೇಳಿ ಅವರು ರಿಸೈನ್ ಮಾಡಿಬಿಟ್ರು. ಎಷ್ಟು ಬೇಜಾರಾಗುತ್ತೆ ನೋಡಿ. ಅವರು ಕೇವಲ 1 ಗಂಟೆ ಕಾಲಾವಕಾಶ ಕೊಡಿ, ಆ 100 ಗ್ರಾಮ್ ನಾನು ಇಳಿಸ್ತೀನಿ ಅಂತ ಹೇಳಿದ್ರು. ಆದರೆ ಇವ್ರಿಗೆ ನೋಡಿ, ಅದೇ ಇನ್ನೊಂದು ಕಡೆಗೆ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಮಾಡ್ತಿದ್ದಾರೆ. ಇನ್ನೊಂದು ಕಡೆಗೆ ಅವರು ಜೈವಿಕವಾಗಿ ಪುರುಷ ಅಂತ ಸಾಬೀತಾಗಿದೆ. ಆ ಮಹಿಳಾ ಲೆಸ್ಟರ್ನ ಮಹಿಳೆಯರ ಜೊತೆಗೆ ಫೈಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಪುರುಷ ಅವ್ರಿಗೆ ಪಾಪ ಅವ್ರಿಗೂ ಬೇಜಾರಾಗ ಅವಳು ಹಿಂದೆ ಸರಳ. ಹೌದು ಹೌದು ಹೌದು. ಸೊ ಅಂಥವ್ರಿಗೆ ಫೈಟ್ ಮಾಡೋದಕ್ಕೆ ಬಿಟ್ಟಿದ್ದಾರೆ. ಇನ್ನೊಂದು ಕಡೆ ಈ ರೀತಿ 100 ಗ್ರಾಮ್ ತೂಕ ಹೆಚ್ಚಿಗೆ ಆಯಿತು ಅನ್ನೋದಕ್ಕೆ ಅನ್ಯಾಯ ಮಾಡ್ತಾರೆ ಅಂದರೆ ನಿಜಕ್ಕೂ ತುಂಬ ಕಠೋರವಾಗಿ ನಮ್ಮವರೆಲ್ಲರೂ ಖಂಡಿಸಬೇಕಿತ್ತು. ನಿನ್ನೆ ಎಲ್ಲರೂ ಆ ಸ್ಪರ್ಧೆಗಳಿಂದ ಹೊರಗೆ ಬಂದ್ಬಿಡ್ಬೇಕಿತ್ತು. ಇನ್ನೊಂದ್ಸರಿ ಭಾರತ ಒಲಿಂಪಿಕ್ಸ್ಗೆ ಬರೋದೇ ಇಲ್ಲ ಅಂತ ಹೇಳ್ಬಿಡ್ಬೋದಾಗಿತ್ತು. ಖಂಡಿತ. ಆವಾಗ ಎಲ್ಲ ದೇಶಗಳು, ಯಾಕೆಂದ್ರೆ ನಮ್ಮ ಭಾರತ ಈಗ ಮೊದಲಿನ ಸ್ಥಿತಿಯಲ್ಲಿ ಇಲ್ಲ. ಭಾರತ ಯಾವ ಕಡೆ ಇರುತ್ತೆ ಆ ಕಡೆ ವಿಶ್ವದ ನಾಯಕರು ಎಲೆಕ್ಟ್ ಆಗ್ತಕ್ಕಂಥ ದಿವಸಗಳು ನಡೀತಾ ಇದೆ. ಇವತ್ತು ವಿಶ್ವಸಂಸ್ಥೆಯಲ್ಲಿ ಭಾರತನ ಅಧ್ಯಕ್ಷೀಯ ಸ್ಥಾನದಲ್ಲಿ ಕೂರಿಸೋ ಮಟ್ಟಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ. ಸೊ ಅಂತ ವಿಚಾರವಾಗಿದ್ದಾಗ ಭಾರತ ಇನ್ನೊಂದು ಡೇರಿಂಗ್ ಸ್ಟೆಪ್ಸ್ ತಗೊಂಡ್ಬಿಡ್ಬೋದಾಗಿತ್ತು ಅಂತ ಅನ್ಸುತ್ತೆ ನನಗೇನೋ. ಆಮೇಲೆ ಇನ್ನೂ ಒಂದು ನಮ್ಮ
ಭಾರತದಲ್ಲಿ ಸ್ಪೋರ್ಟ್ಸ್ಗೆ ತುಂಬಾ ಇಂಪಾರ್ಟೆನ್ಸ್ ಕೊಡ್ಬೇಕಾಗಿದೆ. ಹೌದು, ಖಂಡಿತ. ಸ್ಕೂಲ್ನಲ್ಲೂ ಮಕ್ಕಳಿಗೆ ಬೈ ಬರ್ತಾನೆ ಅವ್ರಿಗೆ ಆ ಸ್ಪೋರ್ಟ್ಸ್ ಗಳಲ್ಲಿ ಪಾರ್ಟಿಸಿಪೇಟ್ ಮಾಡೋದು, ಮತ್ತೆ ಹೆಚ್ಚು ಸ್ಪೋರ್ಟ್ಸ್ ಗಳನ್ನ ಕಂಡಕ್ಟ್ ಮಾಡೋದು, ಹೌದು ಡಿಸ್ಟ್ರಿಕ್ಟ್ ಲೆವೆಲ್, ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್, ಇಂಟರ್ನ್ಯಾಷನಲ್ ಲೆವೆಲ್, ಆ ರೀತಿ ಫ್ರೀ ಆಗಿ ಇವ್ರು ಏನಂದ್ರೆ ಇವ್ರದೇ ಖರ್ಚು ಮಾಡ್ಬೇಕು ಸರ್. ನಾನೇನ ಕೇಳಲಿಕ್ಕಾಗಿ ನಾನು ಸಬ್ಜೆಕ್ಟ್ಸ್ ನಲ್ಲಿ ಆಡ್ತಿದ್ದೆ, ಚೆಸ್ ಆಡ್ತಿದ್ದೆ. ಅದೇ ಮುಂದೆ ಟ್ರೈನಿಂಗ್ ಆಗಲಿ ಈ ತರದ್ ಎಲ್ಲದಕ್ಕೂ ದುಡ್ಡು ಕೊಡ್ತಾ ಹೋಗ್ಬೇಕಂತ ನಾನು ಅಲ್ಲಿಗೆ ಡಿಸ್ಕನೆಕ್ಟ್ ಮಾಡಿದೆ. ಮುಂದೆ ಕಂಟಿನ್ಯೂ ಮಾಡ್ಲಿಲ್ಲ. ನಾನು ಒಂದು 3rd 4th ದಿಂದ ಚೆಸ್ ಆಡ್ತಾ ಇದ್ದಿದ್ದು. ಇನ್ ಫ್ಯೂಚರ್ ಅಲ್ಲಿ ಇದಕ್ಕೆ ವ್ಯಾಲ್ಯೂ ಇಲ್ಲ ಅಂತ ಅದೊಂದು ನನ್ಗೆ ನಮ್ದೇ ದುಡ್ಡು ಮನೇಲಿ ಅಷ್ಟು ದುಡ್ಡು ಯಾರ ಮನೇಲಿ ಆಗ್ಲಿ ಅಷ್ಟು ದುಡ್ಡು ಸ್ಪೋರ್ಟ್ಸ್ ಹಾಕ್ಲಿಕ್ಕೆ ಇಷ್ಟ ಪಡಲ್ಲ. ಹೌದು ಹೌದು. ಅದರಿಂದ ಅದೆಲ್ಲ ದೇಶದಲ್ಲಿ ಗೌರ್ಮೆಂಟ್ ನಿಂದ ಆಗ್ಬೇಕು ಸರ್, ಅಂದಾಗ ಹೌದು ಚೆನ್ನಾಗಾಗುತ್ತೆ ಅನ್ಸುತ್ತೆ. 100% ಮೇಡಮ್. ಬೇರೆ ದೇಶಗಳಲ್ಲೆಲ್ಲ ಏನಾಗುತ್ತೆ ಅಂದರೆ ಅಷ್ಟೊಂದು ಪದಕಗಳನ್ನು ಏನಕ್ಕೆ ಗೆಲ್ತಾರೆ ಅಂತ ನಾವು ನೋಡೋದಾದ್ರೆ ಅಲ್ಲಿ ಕ್ರೀಡಾ ಬಡ್ಜೆಟ್ಗೆ ಒಂದು ಅಮೌಂಟನ್ನು ಇಟ್ಬಿಟ್ಟಿದ್ದಾರೆ. ಈ ಯಾರ್ಯಾರು ಈ ರೀತಿಯ ಒಂದು ತಯಾರಿಗಳು ನಡೆಸ್ತಾ ಇರ್ತಾರೆ ಅವ್ರಿಗೆ ಶಾಲೆ ಆಗಿರ್ಬೋದು, ವಸತಿ ಆಗಿರ್ಬೋದು, ಅವರೆಲ್ಲ ಖರ್ಚು ವೆಚ್ಚಗಳ ಜೊತೆಗೆ ಅವ್ರಿಗೆ ಸಂಬಳವನ್ನು ಕೂಡ ಕೊಡ್ತಾರೆ. ಯಾರು ಆ ಒಂದು ನಿಟ್ಟಿನಲ್ಲಿ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ವ ಅವ್ರಿಗೇನೆ ಒಂದಷ್ಟು ಫಂಡ್ಗಳನ್ನ ಕೊಟ್ಬಿಟ್ಟು ಆ ಮಕ್ಕಳಿಗೆ ಸ್ಯಾಲ್ರಿ ಕೊಟ್ಬಿಟ್ಟು ಅವ್ರಿಗೆ ಕ್ರೀಡೆಗೆ ಪ್ರೋತ್ಸಾಹ ನೀಡ್ತಾರೆ. ಆದರೆ ನಮ್ಮದ್ರಲ್ಲಿ ಆ ಸಿಸ್ಟಮ್ ಎಲ್ಲ ಇಲ್ಲ ಮೇಡಮ್. ಗೆದ್ದಿರೋರಿಗೆ ಒಂದು ಮೆಡಲ್ ಕೊಡೋದೇ ಅವಕಾಶ ದೊಡ್ಡ ಕಷ್ಟ ಇದೆ. ಗೆದ್ದಿರೋರಿಗೆ ಒಂದು ಉದ್ಯೋಗ ಕೊಡೋದು ಕೂಡ ಕಷ್ಟ ಇದೆ. ಅವರು ಎಷ್ಟೋ ಕಷ್ಟಪಟ್ಟುಕೊಂಡು ಒಂದು ಉದ್ಯೋಗ ತಗೋಬೇಕು. ಮೊನ್ನೆ ನೀವು ಇವರು ಮೆಡಲ್ಸನ್ನು ತೆಗೆದುಕೊಂಡ್ರು, ಕಂಚಿನ ಪದಕ, ಇವರು ಮನು ಬಾಕರ್ ಜೊತೆ ಇನ್ನೊಬ್ಬರು ಜೆಂಟ್ಸು. ಅವ್ರು ಹೇಳ್ತಾ ಇದ್ರು ಅವರು 8 ವರ್ಷಗಳಿಂದ ಏನೋ ಫೈಟ್ ಮಾಡ್ತಾ ಇದ್ರಂತೆ, ಮುಂಬಡ್ತಿ ಬೇಕು ಬೇಕು ಅಂತ ಹೇಳಿ ಕೊಟ್ಟಿರಲಿಲ್ಲ ಅಂತೆ. ನೋಡಿ ಹೇಗಿದೆ ಒಬ್ಬ ಅಂಥ ಒಂದು ಒಲಿಂಪಿಕ್ಸಲ್ಲಿ ವಿಜೇತ ಆಗೋದಕ್ಕೂ ಕೂಡ ಮುಂಚೆ ಅವನಿಗೆ ಗುರ್ತಿಸ್ಕೊಡ್ರೆ ಯಾರು ರೆಡಿ ಇರಲಿಲ್ಲ. ಅವ್ನು ಗುರ್ಸಿ ಅಲ್ಲಿ ಒಲಿಂಪಿಕ್ಸಲ್ಲಿ 3rd ಪ್ಲೇಸ್ ಗೆದ್ದಾದ್ಮೇಲೆ, ಕಂಚಿನ ಪದಕ ಗೆದ್ದಾದ್ಮೇಲೆ ಅವನಿಗೆ ಡಬಲ್ ಬಡ್ತಿ ಕೊಡ್ತಾರಂತೆ. ಯಾವ ಲೆಕ್ಕದಲ್ಲಿ ಇದೀವಿ ನಾವು ನಿಜವಾಗ್ಲೂ ಅರ್ಥ ಆಗಲ್ಲ. ಸೊ ಇಷ್ಟೆಲ್ಲ ಖರ್ಚು ಮಾಡ್ಕೊಂಡು ಅಲ್ಲಿ ಮೇಲೆ ಹೋದ್ರೆ ಅಲ್ಲಿ ಇದೆಲ್ಲ ತೊಂದರೆಗಳು. ಯಾರು ಇದರಿಂದ ಈ ಒಂದು ಕಾರಣದಿಂದನೇ ಆಗ್ಲಿ ಯಾರು ಸ್ಪೋರ್ಟ್ಸ್ ನಲ್ಲಿ ಮುಂದೆ ಬರ್ಲಿಕ್ಕೆ ಇಷ್ಟ ಪಡೋದಿಲ್ಲ. ಮೊದ್ಲೇ ಮನೇಲಿ ಕುತ್ಕೊಳ್ಳಿಕ್ಕೆ ಇಷ್ಟ ಪಡ್ತಿರ್ತಾರೆ. ಅಂತದ್ರಲ್ಲಿ ಈಗ ಇದ್ಬಿಟ್ರಂತೂ ಮುಗೀತು. ಯಾರು ಇಂಡಿಯಾದಲ್ಲಿ ಈಗ ಇಷ್ಟಾದ್ರೂ ಗೆಲ್ತಾ ಇದಾರೆ, ಇಷ್ಟು ಇದು ಆಗೋದಿಲ್ವೇನೋ ಈ ರೀತಿ ಪದೇ ಪದೇ ಅನ್ಯಾಯ ಆಗ್ತಾ ಇದ್ರೆ ಅನ್ಸುತ್ತೆ. ಖಂಡಿತ ಖಂಡಿತ. ನನಗಂತೂ ತುಂಬ ಬೇಜಾರಾಗೋಯ್ತು ನಿಜವಾಗ್ಲೂ. ಆ ಒಲಿಂಪಿಕ್ಸ್ ಸಂಸ್ಥೆನೇ ಅದನ್ನು ಧಿಕ್ಕಾರ ಮಾಡಬೇಕು ಅನ್ನೋ ಮಟ್ಟಿಗೆ ನಿಜಕ್ಕೂ ನಿನ್ನೆ ಪ್ರಧಾನಮಂತ್ರಿಯವರು ಆಗಿರ್ಬೋದು, ಕ್ರೀಡಾ ಸಚಿವರಾಗಿರ್ಬೋದು, ಎಲ್ಲರೂ ತಮ್ಮ ಕೋಪವನ್ನು ಹೊರ ಹಾಕಿದ್ರು. ಆದರೆ ಏನು ಮಾಡೋಕ್ಕಾಗತ್ತೆ, ಅಲ್ಟಿಮೇಟ್ಲಿ ನಾವು ಫೈನಲಲ್ಲಿ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅನ್ನೋದೊಂದೇ ಮ್ಯಾಟ್ರ್ ಆಗುತ್ತೆ. ಫೈನಲ್ ಪಾರ್ಟಿಸಿಪೇಟ್ ಮಾಡಿ ನಾವು ಯಾವ್ದು ಗೆದ್ರೂ ಸಂತೋಷನೇ ಇತ್ತು. ಚಿನ್ನ ಗೆದ್ರೂ ಸಂತೋಷನೇ ಇತ್ತು, ಬೆಳ್ಳಿ ಗೆದ್ರೂ ಸಂತೋಷನೇ ಇತ್ತು, ಅಟ್ಲೀಸ್ಟ್ ಒಂದು ಮೆಡಲ್ ಅಂತೂ ಬರ್ತಾ ಇತ್ತು. ಈಗ ನೋಡಿ ಕೊನೆ ಪಕ್ಷ ನಮಗೆ ಕಂಚಿನ ಪದಕನೂ ಇಲ್ಲ. ಎಂಥ ದುರ್ವಿಧಿ. ತುಂಬ ಬೇಜಾರಾಯಿತು. ಅದರಲ್ಲೂ ಕೂಡ ಒಬ್ಬ ಭಾರತೀಯ ಹೆಣ್ಣಿಗೆ ಆಗಿರ್ತಕ್ಕಂಥದ್ದು ತುಂಬ ನೋವಿನ ಸಂಗತಿ. ಅದು ಬೇರೆ ಏನಾದ್ರು ಅವರು ಉದ್ದೀಪನ ಮಧ್ಯದಲ್ಲಿ ಸಿಗಾಕೊಂಡು ಡ್ರಗ್ಸ್ ತಗೊಂಡು ಬೇರೆ ಏನಾದ್ರು ತೊಂದರೆ ಆಗಿದ್ರೆ ದಟ್ಸ್ ಫೈನ್, ನಮ್ಮವ್ರು ತಪ್ಪು ಮಾಡಿದಾರೆ ಅಂತ ನಾವು ಅದನ್ನು ಅಕ್ಸೆಪ್ಟ್ ಮಾಡ್ಕೋಬೋದಾಗಿತ್ತು. ಏನೂ ಇಲ್ಲದೆ ಕೇವಲ 100 ಗ್ರಾಮ್ ತೂಕಕ್ಕೆ ಇವರು ಈ ರೀತಿ ಮಾಡಿದ್ದು ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ಅದು ಕೂಡ ಒಬ್ಬ ಕ್ರೀಡಾಪಟುವಿನ ಭವಿಷ್ಯವನ್ನೇ ಹಾಳು ಮಾಡ್ಬಿಟ್ರು. ಅವಳು ವಿದಾಯನೇ ಹೇಳ್ಬಿಟ್ಲು, ವಿನೇಶ್ ಪೊಗಟ್ ಅವರು. ಸೊ ನೋಡಿ ಒಂದು ಹೌದೌದು, ಅದು ಕೂಡ ಅಂತ ಅವಳು ನಂಬರ್ 1 ರ್ಯಾಂಕರ್ ಸ್ಪರ್ಧೆಯನ್ನ ಸೋಧಿಸಿ ಫೈನಲಿಗೆ ಹೋಗಿರ್ತಕ್ಕಂಥವಳು ಅಲ್ವಾ. ಸೊ ಅವ್ರಿಗೆ ಎಷ್ಟು ನೋವಾಗಿರ್ಬೇಡ, ಎಷ್ಟು ಅವರು ಮಾನಸಿಕವಾಗಿ ಕುಗ್ಗಿ ಹೋಗಿರ್ಬೇಕು ಅಂತ ನಿಜವಾಗ್ಲೂ ಅರ್ಥ ಆಗ್ತಾ ಇಲ್ಲ. ತುಂಬಾ ನೋವಾಗತ್ತೆ. ಎಸ್ ಮೇಡಮ್, ಫೈನ್. ನಾಗರ ಪಂಚಮಿ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಿ? ಇಲ್ಲ, ನಾಗರ ಪಂಚಮಿ, ನಾಗ ಚತುರ್ಥಿಯ ಶುಭಾಶಯಗಳು ಎಲ್ಲ ದಾವಣಗೆರೆ ಜನಕ್ಕೆ ಅಷ್ಟೇ ಸರ್. ಎಸ್ ಎಸ್. ಸೊ ಸೆಲೆಬ್ರೇಟ್ ಮಾಡ್ತೀರಿ ಮೇಡಮ್ ನೀವು? ಸೆಲೆಬ್ರೇಟ್ ಮಾಡ್ತೀವಿ ಸರ್. ಎಸ್, ಇವತ್ತು ನಾಗ ಚತುರ್ಥಿ ಇದೆ, ನಾಳೆ ನಾಗ ಪಂಚಮಿ ಇದೆ. ಸೊ ಏನೆಲ್ಲ ಇರುತ್ತೆ ಮೇಡಮ್ ಪೂಜಾ ಕೈಂಕರ್ಯಗಳು ಮನೆಯಲ್ಲಿ? ನಿನ್ನೆ ಅಂತೂ ರೊಟ್ಟಿ ಪಂಚಮಿ ಆಗಿರುತ್ತೆ ಸರ್. ಓಕೆ. ಇವತ್ತಿದು ನಾಳೆಗೆ ಹಾಲು ಹಾಕೋದು ನಾಳೆ ನಾವು ಮಾಡ್ತಾ ಇದ್ದೇವೆ. ಓಕೆ. ನಮ್ದು ಹಾವೇರಿ, ಅಲ್ಲಿ ಹೋಗ್ಬೇಕಂತ ಹಬ್ಬಕ್ಕೆ. ಓಕೆ. ಸೊ ಈ ರೊಟ್ಟಿ ಪಂಚಮಿ ಬಗ್ಗೆ ನನಗೆ ಒಂದು ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ. ಕ್ಲಿಯಾರಿಟಿ ಕೇಳೋದಕ್ಕೆ ನಿಮ್ಮ ಹತ್ರ ಏನಾದ್ರು ಅದ್ರ ಬಗ್ಗೆ ಟಾಪಿಕ್ ಮುಂದೆ ಪೂರ್ಣವಾಗಿ ಏನಾದ್ರು ಗೊತ್ತಿದೆಯಾ ಮೇಡಮ್? ಸೊ ಇವತ್ತು ಹಂಚಿಡಬಾರ್ದು ಅಂತ ಹೇಳಿ ನಿನ್ನೆನೆ ರೊಟ್ಟಿ ಹಬ್ಬ ಮಾಡ್ತಾರೆ ಅಂತ ಕೇಳಿದ್ದೀನಿ. ಅದನ್ನ ಹೊರತುಪಡಿಸಿ ಏನಾದ್ರು ಇದೆಯಾ ಬೇರೆ? ಇಲ್ಲ ಸರ್, ಅಷ್ಟೇ ಗೊತ್ತಿರೋದು ನನಗೂನು.
ಓಕೆ, ಅದೇ ನಾನು ಕೇಳಿರೋ ಪ್ರಕಾರ ಏನು ಹೇಳ್ತಾರೆ ಅಂದರೆ, ಇವತ್ತು ಅದು ಏನು ನಾಗರ ಒಂದು ತನ್ನ ಹೆಡೆಯನ್ನು ಸುತ್ತಕೊಂಡು ಎಲ್ಲೋ ಒಂದು ಕಡೆ ಒಲೆಯಲ್ಲಿ ಹೋಗಿ ಕುತ್ಕೊಂಡಾಗ ಅದಕ್ಕೆ ತೊಂದರೆ ಆಗತ್ತೆ ಅನ್ನೋ ಕಾರಣಕ್ಕೆ ನಾಳೆ ಯಾರು ಒಲೆ ಮೇಲೆ ಹಂಚಿಡಲ್ವಂತೆ, ಅಂದರೆ ಇವತ್ತು. ಹಾಗಾಗಿ ನಿನ್ನೆ ಎಲ್ಲ ಕಡೆ ರೊಟ್ಟಿಯನ್ನು ಎಲ್ಲರ ಮನೇಲಿ ಕಂಪಲ್ಸರಿ ಮಾಡೋದ್ರಿಂದ ಅದನ್ನು ರೊಟ್ಟಿ ಪಂಚಮಿ ಅಂತಕ್ಕಂಥದ್ದು, ಅದು ರೊಟ್ಟಿ ಹಬ್ಬ ಅಂತೇಳಿ ಸಂಪ್ರದಾಯವಾಗಿ ನಡ್ಸ್ಕೊಂಡ್ ಬಂದಿದ್ದಾರಂತೆ ಹಳ್ಳಿ ಕಡೆಗಳಲ್ಲಿ. ಸೊ ನನಗೂ ಅದ್ರ ಬಗ್ಗೆ ಅಷ್ಟು ಶ್ರಾವಣದಲ್ಲಿ ಎಸ್ಪೆಷಲಿ ಶ್ರಾವಣದಲ್ಲಿ ಕಡಿಮೆ ಆಗುತ್ತೆ ಸರ್ ರೊಟ್ಟಿ ಮಾಡೋದು. ರೊಟ್ಟಿ ಮಾಡಬಾರ್ದು ಅಂತ ಅದೇನೋ ಪದ್ಧತಿ ಮಾಡಿದ್ದಾರೆ. ಅದರಿಂದ ಹೆಚ್ಚಾಗಿ ಮಾಡೋದಿಲ್ಲ. ಮಂಗಳವಾರ ಮಾಡಲ್ಲ, ಶುಕ್ರವಾರ ಮಾಡಲ್ಲ, ಮತ್ತೆ ಯಾವ್ದು ನಮ್ಮ ಮನೆ ದೇವರ ವಾರದಲ್ಲೇ ಮಾಡಲ್ಲ. ನಿಜ ನಿಜ. ಸರ್ ಯೂಶಲಿ ಮಂಗಳವಾರ ಶುಕ್ರವಾರ ರೊಟ್ಟಿ ಬಡಿಬಾರ್ದು ಅಂತ ಅದೊಂದು ಗಾದೆ ಇದೆ, ಮತ್ತೆ ಹಂಚಿನ ಇಡಲ್ಲ ಅಂತಾನು ಕೂಡ ನಾನು ಕೇಳ್ಪಟ್ಟಿದ್ದೀನಿ. ಹಾ ಸರ್. ಫೈನ್ ಫೈನ್ ಫೈನ್. ಓಕೆ, ಸೊ ನಾಳೆ ಏನಾದ್ರು ಸ್ಪೆಷಲ್ ಇರುತ್ತೆ ಮೇಡಮ್ ನಾಗರ ಪಂಚಮಿ ದಿವಸ? ನಾಳೆ ಅದೇ ಸರ್ ಉಂಡಿ ಅದೆಲ್ಲ ಮಾಡ್ತೀವಿ. 5 ತರದ ಉಂಡೆಗಳನ್ನ ಮಾಡ್ತೀವಿ. ಒಂದು ಎಳ್ಳು, ಶೇಂಗಾ, ಆಮೇಲೆ ಉರಕ್ಕಿ ಅಂತ ಬರುತ್ತೆ. ಓಕೆ, ಅದರದೊಂದು ಒಟ್ಟು 5 ತರದ ಉಂಡೆಗಳನ್ನ ಮಾಡಿ ಹಾಲನ್ನ ನಾಗಪ್ಪ ಹೊರಗಡೆ ಒಂದ್ ಕಲ್ಲು ನಾಗಪ್ಪ ಇರುತ್ತೆ ಸರ್, ಅಲ್ಲಿ ಹೋಗಿ ಹಾಕ್ತಾರೆ. ಓಕೆ ಓಕೆ. ಸೊ ಈ ಉಂಡೆಗಳ ಹಿಂದೆನೂ ಒಂದು ಸೈಂಟಿಫಿಕ್ ರೀಸನ್ ಇದೆ ಅಲ್ವಾ ಮೇಡಮ್? ಹಾ ಸರ್. ಉಂಡೆ, ಎಳ್ಳುಂಡೆ ಅಂತೂ ಈ ಸೀಸನ್ಗೆ ಒಳ್ಳೇದು ಆರೋಗ್ಯಕ್ಕೆ, ಅದರ ಸಲುವಾಗಿ ಮಾಡ್ತಾರೆ. ಖಂಡಿತ ಖಂಡಿತ. ಸೊ ಎಷ್ಟು ಸಂದರ್ಭಗಳಲ್ಲಿ ನಮಗೆ ಅದು ಗೊತ್ತಿರೋದೇ ಇಲ್ಲ. ಸೊ ನಾಗಪ್ಪನ ಹಬ್ಬಕ್ಕೆ ಉಂಡೆ ಮಾಡಿದೀವಿ ಅಂತ ತಿಂತೀವಿ ಅನ್ನೋದು ಹೊರತುಪಡಿಸಿದ್ರೆ ನಿಜಕ್ಕೂ ಕೂಡ ನಮ್ಮ ಹಳ್ಳಿಗರು, ನಮ್ಮ ಹಿಂದಿನ ಜನರು ಅದೆಷ್ಟು ಒಂದು ನಾಲೆಡ್ಜ್ ಇಟ್ಕೊಂಡಿದ್ರು ಅಂದರೆ, ಈ ಸಂದರ್ಭದಲ್ಲಿ ಡೈಜೆಷನ್ ಪವರ್ ಕಡಿಮೆ ಆಗುತ್ತೆ ಅನ್ನೋ ಕಾರಣಕ್ಕೇನೆ ಬೆಲ್ಲ ತಿಂದರೆ ಡೈಜೆಷನ್ ಪವರ್ ಇನ್ಕ್ರೀಸ್ ಆಗುತ್ತೆ, ಅದ್ರ ಜೊತೆಗೆ ಎಳ್ಳು ತಿನ್ನೋದ್ರಿಂದ ದೇಹದಲ್ಲಿ ಹೀಟ್ ಉತ್ಪತ್ತಿ ಆಗುತ್ತೆ ಅಂತ ಹೇಳಿ ಎಳ್ಳು ಉಂಡೆಯನ್ನ ಮಾಡಿದ್ದಾರೆ ಅಂತ ನಾನು ಕೇಳ್ಪಟ್ಟಿದ್ದೀನಿ. ಹೌದು ಸರ್. ಈ ಸೀಸನ್ ಡೈಜೆಷನ್ ಹೆಚ್ಚಿರುತ್ತೆ ಸರ್, ಅದಕ್ಕೇನೋ ಅದು ಹೊಟ್ಟೆ ತುಂಬಲ್ಲ. ಈ ಬೇರೆ ಏನ ಲೈಟ್ ಆಗಿ ತಿಂದ್ರೆ ಅದ್ರಿಂದ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್. ಇಲ್ಲಿಂದ ಡಿಸೆಂಬರ್ ವರ್ಗುನು ಇದ್ದೇ ಇರುತ್ತೆ ಹಬ್ಬಗಳು. ಹೌದು ಹೌದು, ಖಂಡಿತ. ಎಸ್, ಮತ್ತೇನಾದ್ರು ವಿಷಯ ಶೇರ್ ಮಾಡಕ್ಕೆ ಇಷ್ಟಪಡ್ತೀರಿ ಮೇಡಮ್? ಇಲ್ಲ ಸರ್, ಮತ್ತೇನೆ. ಎಸ್, ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಮತ್ತೊಮ್ಮೆ ನಾಗರ ಪಂಚಮಿ ಹಾರ್ದಿಕ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಓಕೆ ಸರ್, ತಮಗೂ ಕೂಡ ಥ್ಯಾಂಕ್ ಯು ಸೊ ಮಚ್ ಮೇಡಮ್. ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಒಂದು ಕಡೆ ವಿನೇಶ್ ಪೊಗಟ್ ಅವರ ಅನರ್ಹತೆಯನ್ನು ನೋಡೋಕೆ ಹೋದರೆ, ಅದನ್ನು ಪಕ್ಕಕ್ಕಿಟ್ಟು ನೋಡೋದಾದರೆ ನಿನ್ನೆ ರಾಜ್ಯದಲ್ಲಿ ಕೂಡ ಹಲವಾರು ಇತರೆ ವಿಚಾರಗಳು ಚರ್ಚೆಗೆ ಬಂದವು. ಹಲವಾರು ಬೇರೆ ಬೇರೆ ವಿಚಾರಗಳಲ್ಲಿ ಒಂದಷ್ಟು ಘಟನೆಗಳು ಕೂಡ ನಡೆದವು. ಅದರಲ್ಲಿ ಒಂದು ಅತ್ಯಂತ ನನ್ನ ಮನಸ್ಸಿಗೆ ಟಚ್ ಆಗಿರ್ತಕ್ಕಂಥದ್ದು ಒಂದು ಘಟನೆ ಏನು ಅಂದರೆ, ಪೊಲೀಸ್ನವರು ಯಾವಾಗಲೂ ನಾವು ಹೇಳ್ತಾ ಇರ್ತೀವಿ ಅವ್ರು ಸೋಂಬೇರಿಗಳು, ಹೊಟ್ಟೆ ಬೆಳೆಸ್ಕೊಂಡ್ಬಿಟ್ಟಿರ್ತಾರೆ, ಏನೋ ಕೆಲಸಕ್ಕೆ ಬರಲ್ಲ, ಬರೀ ಲಂಚ ತಿಂತಾರೆ, ಹಾಗೆ ಹೀಗೆ ಅಂದ್ಕೊಂಡು ಅವ್ರ ಮೇಲೆ ಸಾಕಷ್ಟು ಕಾಮೆಂಟ್ಗಳನ್ನ ಮಾಡ್ತಾ ಇರ್ತಾರೆ. ಆದರೆ ಯಾವುದೇ ಒಂದು ದೊಡ್ಡ ಹುದ್ದೆಯಲ್ಲಿ ಇಲ್ಲದೆ ಇದ್ದರೂ ಕೂಡ ನನ್ನಿಂದ ನನ್ನ ಊರಿಗೆ, ನನ್ನ ರಾಜ್ಯಕ್ಕೆ, ನನ್ನ ಇದಕ್ಕೆ, ಕರ್ನಾಟಕ ರಾಜ್ಯಕ್ಕೆ, ನನ್ನ ಜಿಲ್ಲೆಗೆ ಏನು ಸೇವೆ ಸಲ್ಲಿಸ್ಬೋದು ಅದನ್ನು ಸಲ್ಲಿಸಬಲ್ಲೆ, ನಾನು ಅದನ್ನು ಪ್ರಾಮಾಣಿಕವಾಗಿ ಮಾಡಬಲ್ಲೆ ಅಂತಕ್ಕಂಥದ್ದು ಒಬ್ಬ ಕಾನ್ಸ್ಟೇಬಲ್ ಮನಸ್ಸಲ್ಲೂ ಇರುತ್ತೆ ಅಂತಕ್ಕಂಥದ್ದು ನಿನ್ನೆ ನಿಜವಾಗ್ಲೂ ಪ್ರೂವ್ ಆಯಿತು. ನಿನ್ನೆ ಏನು ನಡೀತು ಅಂದರೆ, ಹಲವಾರು ಪ್ರಕರಣಗಳಲ್ಲಿ ಪೊಲೀಸರಿಗೆ ತಲೆನೋವಾಗಿರ್ತಕ್ಕಂತಹ ಹೊಟ್ಟೆ ಮಂಜಣ್ಣ ಅಂತಕ್ಕಂಥ ಒಬ್ಬ ಆರೋಪಿಯನ್ನು ಹೆಡ್ ಕಾನ್ಸ್ಟೇಬಲ್ ಒಬ್ಬರು, ಯಾವುದೇ ರೀತಿ ಅವ್ರ ಹತ್ರ ಆಯುಧ ಇರಲಿಲ್ಲ, ಏನೂ ಇರಲಿಲ್ಲ, ಅದು ಕೂಡ ಅವರು ಸಿವಿಲ್ ಡ್ರೆಸ್ಸಲ್ಲಿದ್ದರು. ಒಮ್ಮೆ ಯೋಚನೆ ಮಾಡಿ, ಅದು ಯಾವ ರೇಂಜಲ್ಲಿ ಅವರು ಅವನ ಮೇಲೆ ಮುಗಿ ಬೀಳ್ತಾರಂದರೆ, ಅವನು ಆ್ಯಕ್ಟಿವ್ ಹೋಂಡಾದಲ್ಲಿರ್ತಾನೆ, ಸಿಗ್ನಲಲ್ಲಿ ಅವನು ಮುಖ ಕಾಣದಿರೋ ಹಾಗೆ ಹೆಲ್ಮೆಟ್ನ ಹಾಕ್ಕೊಂಡು ಡ್ರೈವ್ ಮಾಡ್ತಾ ಇರ್ತಾನೆ. ಯೂಶಲಿ ಅವನನ್ನು ಹೇಗೆ ಬೆನ್ನಟ್ಕೊಂಡು ಅವ್ರು ಬರ್ತಾರೆ ಅಂದರೆ, ಅವನು ವೇಗವಾಗಿ ತಿರುಗಿಸ್ಕೊಂಡು ಹೋಗೋದಕ್ಕೂ ನೋಡಿದ್ರು ಕೂಡ ಅವನ ಕಾಲನ್ನ ಹಿಡ್ಕೊಂಡು ಕೆರಡೆ ಮಲ್ಕೊಂಡು ಅವನು ಇವ್ರನ್ನ ತುಳಿತಾನೆ. ಆದರೂ ಕೂಡ ಬಿಡದೇನೆ ಅವನಿಗೆ ಹೊಡೆದು ಹೆಡೆಮುರಿ ಕಟ್ಟಿ, ಆಮೇಲೆ ಸಾರ್ವಜನಿಕರು ಮತ್ತು ಬೇರೆ ಎಲ್ಲ ಪೊಲೀಸ್ ಸಿಬ್ಬಂದಿಯ ಸಹಾಯದಿಂದ ಅವನನ್ನು ಅಲ್ಲಿ ಹಿಡಿದಾಕ್ತಾರೆ. ಸೊ ಎಷ್ಟೋ ವರ್ಷಗಳಿಂದ ಈ ಖತರ್ನಾಕ್ ಕಳ್ಳ ಸಿಕ್ಕಿರೋದಿಲ್ಲ ನೋಡಿ. ನಿಜವಾಗ್ಲೂ ಕೂಡ ನಾವು ಪೊಲೀಸರಿಗೆ ಕೆಲವೊಮ್ಮೆ ಇಂಥ ಒಂದು ಸಂದರ್ಭಗಳಲ್ಲಿ ನಾವು ಅವರಿಗೆ ಅಭಿನಂದನೆಯನ್ನು ಸಲ್ಲಿಸಿ ಅವರ ಮನೋಸ್ಥೈರ್ಯವನ್ನು ಒಂದು ಹೆಚ್ಚಿಸ್ತಕ್ಕಂಥ ಕೆಲಸ ಮಾಡಬೇಕು. ನಿಜಕ್ಕೂ ಕೂಡ ನನಗೆ ನಿಜವಾಗ್ಲೂ ತುಂಬ ಖುಷಿಯಾಯಿತು. ಅವರು ಸರಿಸುಮಾರು 45-50 ವರ್ಷ ಇರಬೇಕು ಆ ಹೆಡ್ ಕಾನ್ಸ್ಟೇಬಲ್ಗೆ. ಈ ವಯಸ್ಸಿನಲ್ಲೂ ಕೂಡ ಅವರ ಹಾರು ಬಂದಿರೋ ಸ್ಪೀಡ್ ಆಗಿರ್ಬೋದು, ಅವನನ್ನು ಬೆನ್ನಟ್ಟಿದ್ದಾಗಿರ್ಬೋದು, ಅದೆಲ್ಲ CCTV ಕ್ಯಾಮ್ರಾದಲ್ಲಿ ಸರಿಯಾಗಿದೆ. ನಿಜಕ್ಕೂ ರೋಮಾಂಚನ ಅಂತ ಅನ್ನಿಸ್ತು. ಸೂಪರ್. ಅವ್ರಿಗೆ ನಿಜಕ್ಕೂ ಒಂದು ಪ್ರಮೋಷನ್ಗಂತೂ ಅವರು ಅರ್ಹರು ಅಂತ ಅನ್ನಿಸ್ಬಿಡ್ತು ನನಗಂತೂ. ಸೊ ನಿಜಕ್ಕೂ ಪೊಲೀಸ್ ಇಲಾಖೆ ಮತ್ತು ಸಂಬಂಧಪಟ್ಟ ಅಧಿಕಾರಿಗಳು ಇಂಥ ಒಂದು ಕೆಲಸ ಮಾಡಿರ್ತಕ್ಕಂಥ ಹೆಡ್ ಕಾನ್ಸ್ಟೇಬಲ್ ದೊಡ್ಡರಂಗೇಗೌಡರಿಗೆ ಒಂದು ಒಳ್ಳೆ ಅವಾರ್ಡನ್ನಂತೂ ಕೊಡಲೇಬೇಕು, ಒಂದು ಪ್ರಮೋಷನ್ ಅಂತೂ ಕೊಡಬೇಕು ರೀ. ಯಾಕೆಂದರೆ ಜೀವದ ಮೇಲೆ ಅವರು ಆಸೆಯನ್ನು ಬಿಟ್ಟು ಅವನನ್ನು ಹಿಡಿದಿದ್ದಾರೆ. ಏನಾದರೂ ಅವನ ಹತ್ರ ಹರಿದವಾದ ಆಯುಧ ಇದ್ದು ಅವನೇನಾದರೂ ಅವ್ರಿಗೆ ಹೊಟ್ಟೆಗಿಟ್ಟೆಗೆ, ಈಗ ಆಲ್ರೆಡಿ 8-10 ಪ್ರಕರಣಗಳಲ್ಲಿರೋನಿಗೆ ಒಬ್ಬನಿಗೆ ಪೊಲೀಸ್ನವ್ರಿಗೆ ಹೊಡೆದು ಹೋಗೋದೇನು ದೊಡ್ಡ ವಿಚಾರ ಆಗಿರಲಿಲ್ಲ.
ಸೊ ಅವನು ಅದನ್ನು ಮಾಡಿಬಿಡ್ಬೋದಾಗಿತ್ತು. ಸೊ ಅಂತ ಮಾಡ್ತಾನೆ ಅಂತ ಖತರ್ನಾಕ್ ಅಂತ ಗೊತ್ತಿದ್ರು ಕೂಡ ತಮ್ಮ ಜೀವವನ್ನು ಪಣಕ್ಕಿಟ್ಟು ಅವರು ಅಲ್ಲಿ ರಿಸ್ಕನ್ನು ತೆಗೆದುಕೊಂಡು ಅವನನ್ನು ಹಿಡಿದಿದ್ದಾರೆ ಅಂದರೆ ನಿಜಕ್ಕೂ ಒಂದು ಹ್ಯಾಟ್ಸ್ ಆಫ್. ಅವರು ಹೆಡ್ ಕಾನ್ಸ್ಟೇಬಲ್ ಆಗಿದ್ದರೂ ಕೂಡ ಒಂದು ದೊಡ್ಡ ಸಾಧನೆಯನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು. ಸೊ ಅವರಿಗೆ ಒಂದು ಆಲ್ ದ ವೆರಿ ಬೆಸ್ಟ್ ಹೇಳ್ತಾ, ಒಂದು ಗುಡ್ ಲಕ್ ಹೇಳ್ತಾ, ಅವರಿಗೆ ಒಂದು ನಿಜವಾಗ್ಲೂ ಪ್ರಮೋಷನ್ ಸಿಗೋವಾಗ ಆಗಲಿ ಅಂಥೇಳಿ ಇವತ್ತು ನಾನು ಅವರಿಗೆ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ತಿಳಿಸ್ತಾ ಇದ್ದೀನಿ. ಸೊ ಇದ್ರ ಜೊತೆಗೆ ತಮಗೆಲ್ಲ ಗೊತ್ತಿರೋ ಹಾಗೆ ಆಗಸ್ಟ್ 8 ನಾಳೆಯಿಂದ ಬೆಂಗಳೂರು ನಗರದಲ್ಲಿ ನಮ್ಮ ಗಾಜಿನ ಮನೆಯಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾ ಇದೆ. ಸಾಕಷ್ಟು ರೀತಿಯ ತಯಾರಿಗಳು ಈಗ ಆಲ್ರೆಡಿ ಆಗಿದೆ. ಇನ್ನೇನು ಆಗಸ್ಟ್ 15 ನಮಗೆಲ್ಲ ಗೊತ್ತಿರೋ ಹಾಗೆ ನಮ್ಮ ಸ್ವತಂತ್ರ ದಿನಾಚರಣೆ, ಎಲ್ಲ ಕಡೆ ಘರ್ ಘರ್ ತಿರಂಗ ಅಂತೇಳಿ ಎಲ್ಲ ಕಡೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನು ಅತ್ಯಂತ ಅದ್ಧೂರಿಯಾಗಿ ಸೆಲೆಬ್ರೇಟ್ ಮಾಡ್ತಿದ್ದೀವಿ. ಮನೆ ಮನೆ ಮೇಲೆ ನಾವು ಬಾವುಟವನ್ನು ಆರಿಸ್ತಾ ಇದ್ದೀವಿ. ಸೊ ಎಲ್ಲ ಕಡೆ ಖುಷಿ ಸಂಭ್ರಮ ಇದೆ. ಸೊ ಚೆನ್ನಾಗಿ ನಡೀಲಿ. ಮತ್ತೊಮ್ಮೆ ಎಲ್ಲರಲ್ಲಿ ನಾನು ಕೇಳ್ಕೊಳ್ತಾ ಇದ್ದೀನಿ, ದಯವಿಟ್ಟು ನಿಮ್ಮ ಮನೆಗಳ ಮೇಲೆ ನೀವು ಧ್ವಜಾರೋಹಣವನ್ನು ಮಾಡಿ ಅದಕ್ಕೆ ರಾಷ್ಟ್ರಗೀತೆಯನ್ನು ಹಾಡಿ ಒಂದು ಗೌರವ ಸಲ್ಲಿಸಿ. ಅದೇ ರೀತಿ ಸಂಜೆ ಆಗ್ತಿದ್ದಾಗೆ ದಯವಿಟ್ಟು ರಾಷ್ಟ್ರಗೀತೆ ಹಾಡೋದ್ರ ಮೂಲಕ ಮತ್ತೆ ಧ್ವಜಾರೋಹಣವನ್ನು ಇಳಿಸಿ ಅದಕ್ಕೆ ಗೌರವ ಕೊಡೋದನ್ನು ಮರಿಬೇಡಿ. ಎಷ್ಟೋ ಮನೆಗಳಲ್ಲಿ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ಮೇಲೂ ಕೂಡ ಧ್ವಜಾರೋಹಣ ಅಂದರೆ ನಮ್ಮ ಇಂಡಿಯನ್ ಫ್ಲಾಗ್ ಹಾರ್ತಾ ಇರುತ್ತೆ. ಅದು ಖಂಡಿತ ತಪ್ಪು. ದಯವಿಟ್ಟು ಆ ರೀತಿ ಮಾಡಬೇಡಿ. ಮತ್ತು ಆ ಫ್ಲಾಗ್ ಸಿಂಬಲ್ ಇರ್ತಕ್ಕಂಥ ಈ ಕೈಗೆ ಹಾಕ್ತಕ್ಕಂಥವನ್ನು ಕೂಡ ಕೆಲವೊಂದು ಹ್ಯಾಂಡ್ ಗ್ಲೌಸ್ಗಳನ್ನು ಮಾಡಿದ್ದಾರೆ, ಕೆಲವೊಂದು ಟಿ ಶರ್ಟ್ಸ್ಗಳನ್ನು ಮಾಡಿದ್ದಾರೆ, ಇನ್ನೊಂದು ಪಟ್ಟಿಗಳನ್ನ ಮಾಡಿರ್ತಾರೆ. ದಯವಿಟ್ಟು ಅವನ್ನ ಎಲ್ಲಂದ್ರೆ ಅಲ್ಲಿ ಬಿಸಾಕಬೇಡಿ. ನಿಜಕ್ಕೂ ಹೇಳ್ತೀನಿ, ಆ ಒಂದು ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾವೆಲ್ಲ ಅವಮಾನ ಮಾಡಿದಾಗತ್ತೆ. ಎಷ್ಟೋ ಜನ ಇದಕ್ಕೋಸ್ಕರ ತಮ್ಮ ಪ್ರಾಣವನ್ನು ತ್ಯಾಗ ಮಾಡಿದ್ದಾರೆ. ಇವತ್ತು ಕೂಡ ನಮ್ಮ ಒಂದು ಗಡಿಯಲ್ಲಿ ಆರ್ಮಿ ಸೋಲ್ಜರ್ಸ್ ಜೀವವನ್ನು ಕೈಲಿಟ್ಕೊಂಡು ಕಾಯ್ತಾ ಇದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಆ ಎಲ್ಲ ಯೋಧರಿಗೆ ನಾವೊಂದು ಧೈರ್ಯವನ್ನು ತುಂಬಬೇಕು, ಅವ್ರಿಗೊಂದು ಪ್ರೋತ್ಸಾಹವಾಗಿರಬೇಕು. ಅಂದರೆ ನಾವು ನಮ್ಮ ಫ್ಲಾಗ್ಗೆ ಸರಿಯಾದ ರೀತಿಯಲ್ಲಿ ಗೌರವ ಕೊಡಬೇಕು. ಅದನ್ನು ನಾವು ಭಾರತಾಂಬೆ ಅಂತೇಳಿ ರಕ್ಷಿಸಬೇಕು. ನಮ್ಮ ದೇವ್ರ ಫೋಟೋನ ನಾವು ಹೇಗೆ ಪೂಜಿಸ್ತೀವಿ, ನಾವು ನಮ್ಮ ಅಪ್ಪ ಅಮ್ಮನ ಫೋಟೋನ ಹೇಗೆ ಪೂಜಿಸ್ತೀವಿ, ಪ್ರೀತಿಯಿಂದ ಇಟ್ಕೊಳ್ತೀವಿ, ಹಾಗೇ ನಮ್ಮ ಫ್ಲ್ಯಾಗ್ ಕೂಡ ನಮಗೆ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು, ಅಷ್ಟೇ ಭಕ್ತಿಪೂರ್ವಕವಾಗಿರ್ತಕ್ಕಂಥದ್ದು. ಹಾಗೆ ಅದನ್ನು ಎಲ್ಲರೂ ಕೂಡ ನಾವು ಗೌರವಿಸಬೇಕು. ಫ್ಲ್ಯಾಗನ್ನು ಮನೆ ಮೇಲೆ ಹಾರಿಸಿ ಹಾಗೆ ಅದನ್ನು ಸುರಕ್ಷಿತವಾಗಿ ತೆಗೆದಿಡಿ. ಅದ್ರ ಜೊತೆಗೆ ನೀವೆಲ್ಲ ಕೈಗೆ ಹಾಕ್ಕೊಳ್ತಕ್ಕಂಥದ್ದು ಅಥವಾ ತಲೆಗೆ ಹಾಕ್ಕೊಳ್ತಕ್ಕಂಥದ್ದು, ಎದೆ ಮೇಲೆ ಹಾಕ್ಕೊಳ್ತಕ್ಕಂಥ ಪಿನ್ನು, ಅದೆಲ್ಲವನ್ನು ಕೂಡ ನಿಮ್ಮ ಒಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಮುಗಿಸಿದ ನಂತರ ಅದನ್ನೆಲ್ಲ ಹಾಗೆ ಸೇಫಾಗಿ ತೆಗೆದಿಡಿ. ಎಲ್ಲೆಂದರಲ್ಲಿ ಬಿಸಾಡೋ ಕೆಲಸವನ್ನು ಮಾಡಬೇಡಿ. ಆಮೇಲೆ ಈಗೆಲ್ಲ 1-2 ರೂಪಾಯಿಗೆಲ್ಲ ಚಿಕ್ಕ ಚಿಕ್ಕ ಫ್ಲ್ಯಾಗ್ಗಳು ರಸ್ತೆ ಬದಿಯಲ್ಲಿ ಮಾರ್ತಾರೆ. ಸೊ ಅವ್ರ ಹತ್ರನೂ ಕೇಳ್ಕೊಳ್ತಿದ್ದೀನಿ, ದಯವಿಟ್ಟು ಆ ಫ್ಲ್ಯಾಗ್ಗಳನ್ನು ಅವತ್ತಿನ ಸ್ವಾತಂತ್ರ್ಯ ದಿನಾಚರಣೆ ಮುಗಿದ ನಂತರ ದಯವಿಟ್ಟು ಎಲ್ಲರೂ ಒಂದು ಕಡೆ ಸೇಫಾಗಿ ತೆಗೆದಿಟ್ಟುಬಿಡಿ. ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ಬಿಸಾಕಿ ನಮ್ಮ ಭಾರತೀಯ ಬಾವುಟಕ್ಕೆ ಅವಮಾನ ಮಾಡಬೇಡಿ ಅಂತ ನಾನು ಮತ್ತೊಮ್ಮೆ ಎಲ್ಲ ಸಾರ್ವಜನಿಕರಲ್ಲಿ ವಿನಮ್ರವಾಗಿ ಕೇಳ್ಕೊಳ್ತಾ ಇದ್ದೀನಿ. ಇನ್ನು ನಮ್ಮ ಭದ್ರಾ ಡ್ಯಾಮ್ನ ನೀರಿನ ಮಟ್ಟವನ್ನು ಹೇಳೋದಾದರೆ ಹೆಚ್ಚು ಒಳಹರಿವು ಇಲ್ಲದೇ, ಹೆಚ್ಚು ಹೊರಹರಿವು ಇಲ್ಲದೇ ಒಂದಷ್ಟು ಪ್ರಮಾಣದಲ್ಲಿ ನಿನ್ನೆ ಸಂಜೆಯಿಂದ ಒಳಹರಿವು ಹೆಚ್ಚಾಗೋದ್ರಿಂದ ಮತ್ತೆ 181 ಅಡಿ ಹತ್ತತ್ರಕ್ಕೆ ಬಂದಿದೆ. ಸೊ ತುಂಬ ಖುಷಿ ವಿಚಾರ. ಮಳೆ ಎಲ್ಲ ಕಡೆ ಒಂದು ಸ್ವಲ್ಪ ಗ್ಯಾಪನ್ನು ಕೊಡ್ತಾ ಇದೆ, ಬಿಡುವನ್ನು ಕೊಡ್ತಾ ಇದೆ. ಯಾಕೆಂದರೆ ರೈತರು ಕೂಡ ತುಂಬ ಕಷ್ಟಪಡ್ತಾಯಿದ್ರು. 20-25 ದಿವಸಗಳಿಂದ ನಿರಂತರವಾಗಿ ಮಳೆ ಬಂದುಬಿಟ್ಟಿದೆ. ಹಾಕಿರ್ತಕ್ಕಂಥ ಬೆಳೆ ಎಲ್ಲ ತನಸೆಯಿಂದ ಕೊಳೆಯೋಕ್ಕೆ ಶುರುವಾಗ್ಬಿಟ್ಟಿದೆ. ಸೊ ಒಂದು ಒಳ್ಳೆ ಬಿಸಿಲು ಬರಲಿಲ್ಲ ಅಂದ್ಬಿಟ್ರೆ ಮತ್ತೆ ನಾವು ರೈತರ ಸಂಕಷ್ಟಕ್ಕೆ ಈಡಾಗ್ಬಿಡ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ರು. ಸೊ ಅದನ್ನು ಬಹುಶಃ ಆ ವರ್ಣದೇವ ಕೇಳಿಸ್ಕೊಂಡ ಅಂತ ಅನಿಸುತ್ತೆ. ಒಂದಷ್ಟು ಗ್ಯಾಪನ್ನು ಕೊಟ್ಟಿದ್ದಾನೆ. ಸೊ ಒಂದಷ್ಟು ಎಲ್ಲ ಕಡೆ ತುಂಬ ಬಿಸಿಲಿಲ್ಲ ಅಂದರೂ ಕೂಡ ಒಂದಷ್ಟು ಬಿಡುವಿನ ವಾತಾವರಣ ಇರೋದ್ರಿಂದ ಗಿಡಗಳು ಒಂದಷ್ಟು ಜೀವಂತಿಕೆಯನ್ನು ಪಡ್ಕೊಳ್ತಾ ಇದ್ದಾವೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅದೇ ರೀತಿ ನಮ್ಮ ಡ್ಯಾಮಲ್ಲಿ ಕೂಡ ನೀರು ಸುಭಿಕ್ಷವಾಗಿ ಶೇಖರಣೆ ಆಗ್ತಾ ಇದೆ. ಆಗಲೇ ತುಂಬ ಒಳ್ಳೆಯದು. ನಿನ್ನೆ ನೀವು ಗಮನಿಸಿದ್ರಿ, ಕಾರವಾರದಲ್ಲಿ ಕಾಳಿ ನದಿ ಮೇಲೆ ಕಟ್ಟಿರ್ತಕ್ಕಂಥ ಒಂದು ಬ್ರಿಡ್ಜ್ ಕುಸಿದು ಬಿತ್ತು. ಲಾರಿ ಸಮೇತ ಒಂದು ಒಮಿನಿನೂ ಕೂಡ ನೀರಲ್ಲಿ ಕೊಚ್ಕೊಂಡು ಹೋಗಿದೆ. ಸೊ ಇಂಥ ಅವಘಡಗಳು ಆಗಬಾರ್ದು ಅಂತಕ್ಕಂಥದ್ದನ್ನು ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಇವತ್ತು ಮತ್ತೆ ಅದನ್ನು ಯಾಕೆ ನೆನೆಸ್ಕೊಂಡೆ ಅಂದರೆ, ನಾಳೆ ನಾಡಿದ್ರಲ್ಲಿ ಉದ್ಘಾಟನೆ ಇದ್ದಂತಹ ಒಂದು ದೊಡ್ಡ ವಾಟರ್ ಟ್ಯಾಂಕ್ ಇತ್ತು. ಅದು ರಾಮನಗರದಲ್ಲಿ ನಿನ್ನೆನೇ ಆಲ್ರೆಡಿ ಪೈಪೆಲ್ಲ ಕಿತ್ಕೊಂಡು ಹೋಗಿ ಅಲ್ಲಿರ್ತಕ್ಕಂಥ 100 ವಾಹನಗಳಿಗೆ ಜಖಮಾಗಿದೆ. ನೋಡಿ, ಇನ್ನು ಉದ್ಘಾಟನೆ ಆಗೋದಕ್ಕಿಂತ ಮುಂಚೆನೇ ಈ ರೀತಿ ಘಟನೆಗಳು ನಡೀತವೆ ಅಂದರೆ ನಮ್ಮ ಕಾಂಟ್ರಾಕ್ಟರ್ಗಳು ಯಾವ ರೀತಿಯ ಒಂದು ಕೆಲಸವನ್ನು ಮಾಡ್ತಾರೆ, ಆ ಇಂಜಿನಿಯರ್ಗಳು ಅವ್ರಿಗೆ ಯಾವ ರೀತಿ ಕಾಂಟ್ರಾಕ್ಟನ್ನು ಕೊಟ್ಟಿರ್ತಾರೆ. ಸೊ ಇವರಿಗೆಲ್ಲ ನಿಜವಾಗ್ಲೂ ಬ್ಲಾಕ್ ಲಿಸ್ಟ್ಗೆ ಹಾಕಿಬಿಡ್ಬೇಕು ರೀ. ಯಾವತ್ತೂ ಇವ್ರಿಗೆ ಮುಂದೆ ಈ ರೀತಿಯ ಕಾಂಟ್ರಾಕ್ಟ್ಗಳು ಸಿಗದೇರಾಗಿ ನೋಡ್ಕೋಬೇಕು. ಒಂದು ವೇಳೆ ಏನಾದ್ರು ಸ್ವಲ್ಪ ಆ ಉದ್ಘಾಟನೆ ಸಮಯದಲ್ಲಿ 1000 ಜನ ಸೇರಿರ್ತಾರೆ, ಮಿನಿಸ್ಟ್ರುಗಳು ಬಂದಿರ್ತಾರೆ, ಅದನ್ನು ನಂಬ್ಕೊಂಡು ಅದನ್ನು ನೋಡೋದಕ್ಕೆ 100 ಜನ ಮಕ್ಕಳು ಮರಿ ಎಲ್ಲ ಕಟ್ಕೊಂಡು ಅಲ್ಲಿ ಹೋಗಿರ್ತಾರೆ. ಏನಾದರೂ ಒಂದು ಅವಘಡ ಆಗಿ ಸ್ವಲ್ಪ ಏನಾದ್ರು ಹೆಚ್ಚು ಕಡಿಮೆ ಆಗಿಬಿಟ್ರೆ 1000 ಜನರ ಜೀವ ಹೋಗ್ಬಿಡಲ್ವೇನ್ರಿ? ಯಾಕೆ ಇವರಿಗೆಲ್ಲ ಅರ್ಥ ಆಗಲ್ಲ? ಎಲ್ಲದರಲ್ಲೂ ದುಡ್ಡು ಹೊಡಿಬೇಕು ಅಂತೇಳಿ ತೀರಾ ಅಂಥ ಹಪಹಪಿನ ನನಗೆ ಅರ್ಥ ಆಗಲ್ಲ. ನಿಜಕ್ಕೂ ಬೇಸರ ಆಗುತ್ತೆ. ಅದೃಷ್ಟವಶಾತ್ ಅಲ್ಲಿ ಒಂದಷ್ಟು ವಾಹನಗಳಿಗೆ ತೊಂದರೆ ಆಗಿದೆ. ಅದನ್ನು ಹೊರತುಪಡಿಸಿ ಯಾರಿಗೆ ಜೀವ ಹಾನಿ ಆಗಿಲ್ಲ.
ಸೊ ಇನ್ನೊಂದು ನಾನು ಮೊನ್ನೆ ಕೂಡ ನಮ್ಮದು V1 ವಾಹಿನಿ ಹಿಂಬದಿಯಲ್ಲಿ ಒಂದು ತೋರಿಸಿದ್ದೆ. ಸೊ ಅಲ್ಲೊಂದು ಕಡೆ ನೀರು ಪೋಲಾದಾಗ ಅದನ್ನು ನಿಲ್ಲಿಸಿ ಅದನ್ನು ಸೆಕ್ಯೂರ್ ಮಾಡೋದ್ರ ಬದಲು ಎಲ್ಲರೂ ಬಂದ್ಬಿಟ್ಟು ತಮ್ಮ ತಮ್ಮ ಕಾರ್ಗಳನ್ನು ವಾಶ್ ಮಾಡ್ಕೊಳ್ತಿದ್ರು. ಎಂಥ ಅವಮಾನೀಯ ಘಟನೆ ಅಂತ ನಾನು ಮೊನ್ನೆ ಬೈದಿದ್ದೆ. ನಿನ್ನೆ ಕೂಡ ಅಂಥದ್ದೇ ಒಂದು ಘಟನೆ ನಡೆದಿದೆ. ಹಾಲಿನ ಟ್ಯಾಂಕರ್ಗೆ ಮತ್ತು ಇನ್ನೊಂದು ಟ್ರಕ್ಗೆ ಆಕ್ಸಿಡೆಂಟ್ ಆಗುತ್ತೆ. ಸೊ ನೋಡಿ, ಮನುಷ್ಯರು ಎಷ್ಟರ ಮಟ್ಟಿಗೆ ನಾವೆಲ್ಲ ನೀಚ ಪ್ರವೃತ್ತಿಗೆ ಇಳಿದು ಬಿಟ್ಟಿದ್ದೀವಿ ಅಂದರೆ, ಅಲ್ಲಿ ಒಂದು ಆಕ್ಸಿಡೆಂಟ್ ಆಗಿ ಒಂದು ಜೀವ ಹೋಗಿದೆ. ಆ ಜೀವ ಹೋಗಿರೋನ್ನ ಕಾಪಾಡೋದಕ್ಕೆ ಅಥವಾ ಅವನಿಗೆ ಬೇರೆ ಏನೋ ಒಂದು ವ್ಯವಸ್ಥೆ ಮಾಡೋದ್ರ ಬಗ್ಗೆ ಯಾರೂ ಯೋಚನೆ ಮಾಡ್ತಾ ಇಲ್ಲ. ಅಲ್ಲಿರ್ತಕ್ಕಂಥ ಹಾಲನ್ನು ನಾವು ಹೇಗೆ ತೊಗೊಂಡು ಹೋಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾರೆ. ಇದು ನಿಜಕ್ಕೂ ನನಗೆ ಆಶ್ಚರ್ಯ ಅನಿಸುತ್ತೆ. 30-40 ರೂಪಾಯಿ ಲೀಟ್ರ್ ಹಾಲು ತೊಗೊಳೋ ಭರದಲ್ಲಿ ಅಲ್ಲಿ ಜೀವ ಹೋಗ್ತಕ್ಕಂಥ ಒಂದು ಮನುಷ್ಯನನ್ನು ಉಳಿಸ್ಕೊಳಕ್ಕೆ ಯಾರೂ ರೆಡಿ ಇಲ್ವಲ್ಲ ಅಂತೇಳಿ ನಿಜಕ್ಕೂ ಬೇಸರ ಆಗುತ್ತೆ. ನಾವೆಲ್ಲ ಯಾವ ನಿಟ್ಟಿನಲ್ಲಿ ಹೋಗ್ತಾ ಇದ್ದೀವಿ ಅಂಥೇಳಿ ನಿಜಕ್ಕೂ ಅರ್ಥ ಆಗ್ತಾ ಇಲ್ಲ. ತುಂಬ ನೋವಾಗುತ್ತೆ ಇದನ್ನು ಹೇಳೋವಾಗ. ಸೊ ದಯವಿಟ್ಟು ಇನ್ನಾದರೂ ಕೆಲವೊಮ್ಮೆ ನಾನು ನೋಡ್ತಾ ಇರ್ತೀನಿ, ಯಾರಾದರೂ ಆಕ್ಸಿಡೆಂಟ್ ಆದಾಗ, ಯಾರಾದರೂ ಅಲ್ಲಿ ರಸ್ತೆಯಲ್ಲಿ ಬಿದ್ದರು ಅಂದಾಗ ತಕ್ಷಣಕ್ಕೆ ಎಲ್ಲರ ಕೈಯಲ್ಲಿ ಮೊಬೈಲ್ ಬಂದ್ಬಿಡುತ್ತೆ. ಅದನ್ನು ವೀಡಿಯೋ ಮಾಡಿಬಿಡ್ಬೇಕು, ಅಪ್ಲೋಡ್ ಮಾಡಬೇಕು. ವೀಡಿಯೋ ಮಾಡೋದು ಹಾಳಾಗೋಗ್ಲಿ, ಮೊದಲು ಅವ್ರನ್ನ ಬದುಕಿಸೋ ಪ್ರಯತ್ನವನ್ನು ಮಾಡಿರಿ. ಅವ್ರು ಎಬ್ಬಿಸ್ಬಿಟ್ಟು ಒಂಚೂರು ನೀರು ಕುಡಿಸಿರೋ ಸೈಡಿಗೆ ಕೂರಿಸೋ ಒಂದು ಧೈರ್ಯ ಹೇಳೋ ಪ್ರಯತ್ನವನ್ನು ಮಾಡಿ. ನೀವು ವೀಡಿಯೋ ಹಾಕಿಬಿಟ್ರೆ ಯಾರು ನಿಮ್ಮನ್ನೇನು ಅಪ್ರಿಷಿಯೇಟ್ ಮಾಡ್ತಾರಾ? ಅಟ್ಲೀಸ್ಟ್ ಅವ್ನ ಜೀವ ಉಳಿಸಿದ್ರೆ ಅವನದೊಂದು ಬ್ಲೆಸ್ಸಿಂಗ್ಸ್ ಆದರೂ ನಿಮಗೆ ಸಿಗುತ್ತೆ. ಅದು ಅಲ್ಲದೆ ಈಗ ಪೊಲೀಸ್ ಇಲಾಖೆಯವರು ಹೇಳಿಬಿಟ್ಟಿದ್ದಾರೆ, ಯಾರು ಆಕ್ಸಿಡೆಂಟ್ ಆಗಿರೋರನ್ನ ಅಲ್ಲಿ ಪಕ್ಕದ ಹಾಸ್ಪಿಟ್ಲಿಗೆ ಅಥವಾ ಪಕ್ಕದ ನರ್ಸಿಂಗ್ ಹೋಮ್ಗೆ ಸೇರಿಸ್ತೀರಿ, ನಾವು ಯಾವತ್ತೂ ನಿಮ್ಮನ್ನು ಕರೆದು ತೊಂದರೆ ಕೊಡಲ್ಲ ಅಂತ ಕ್ಲಿಯರಾಗಿ ಹೇಳಿದ್ದಾರೆ. ಹೈಕೋರ್ಟ್ ಕೂಡ ಆದೇಶ ಕೊಟ್ಟಿದೆ, ಯಾವುದೇ ಕಾರಣಕ್ಕೂ ಅವ್ರನ್ನ ದಯವಿಟ್ಟು ಇಂಟ್ರಾಗೇಟ್ ಮಾಡಿ ಅವ್ರಿಗೆ ತೊಂದರೆ ಕೊಡಬೇಡಿ, ಆಸ್ಪತ್ರೆಗೆ ಸೇರಿಸೋರನ್ನ ಅಂಥೇಳಿ. ಸೊ ಹಾಗಿದ್ಮೇಲೆ ಯಾಕೆ ಭಯ? ಅವರಾಗೆ ಬಿದ್ದಿರಲಿ ಅಥವಾ ಆಕ್ಸಿಡೆಂಟ್ ಆಗಿರಲಿ, ಏನೇ ಆಗಲಿ, ಫಸ್ಟು ಅವ್ರ ಜೀವ ಉಳಿಸೋದನ್ನು ಪ್ರಯತ್ನ ಮಾಡಿ. ಅದು ಬಿಟ್ಟು ದಯವಿಟ್ಟು ವೀಡಿಯೋಗಳನ್ನು ಮಾಡಿ ಅಪ್ಲೋಡ್ ಮಾಡಿ ನೀವು ಲೈಕ್ಸ್ಗಳನ್ನು, ಕಾಮೆಂಟ್ಸ್ಗಳನ್ನ ತೊಗೊಳೋದ್ರ ಬಗ್ಗೆ ಯೋಚನೆ ಮಾಡಿಬಿಡಿ ಅಂತ ಎಲ್ಲರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ. ಸೊ ತುಂಬ ಮನಸ್ಸಿಗೆ ನೋವಾಗುತ್ತೆ. ಏಕೆಂದರೆ ಇತ್ತೀಚಿನ ನಿನ್ನೆನೂ ಕೂಡ ಅಂಥದ್ದೇ ಒಂದು ಹೃದಯ ವಿವ್ರಾಧಕ ಘಟನೆ ನಡೀತು. ಮೈಸೂರಿನ ಹತ್ತಿರ ಹೊಳೆನರಸೀಪುರದ ಹತ್ರ ನಡೆದಿರ್ತಕ್ಕಂಥ ಘಟನೆ. ನಿಜಕ್ಕೂ ಬೇಸರ ಆಗುತ್ತೆ. ಗಂಡ ಹೆಂಡತಿ ಬೈಕ್ ಮೇಲೆ ಹೋಗಿ ಬರ್ತಾ ಇದ್ದರು, ದೇವಸ್ಥಾನಕ್ಕೆ ಹೋಗಿ ಬರ್ತಾ ಇದ್ದರು. 8 ತಿಂಗಳ ತುಂಬ ಗರ್ಭಿಣಿ ಆಕೆ. ಸೊ ಅದನ್ನು ಹೇಳೋದಕ್ಕೇ ಮನಸ್ಸು ಒಡೆದೋಗುತ್ತೆ. ಆಕ್ಸಿಡೆಂಟ್ ಆಗಿ ತಾಯಿಯ ಹೊಟ್ಟೆ ಮೇಲೆ ಟ್ರಕ್ ಹರಿಯುತ್ತೆ. ಅದು ಮಗುನೂ ಕೂಡ ಹೊರಗೆ ಬರುತ್ತೆ. ಮಗು ಒದ್ದಾಡಿ ಅಲ್ಲೇ ಪ್ರಾಣ ಬಿಡುತ್ತೆ. ತುಂಬ ನೋವಾಗುತ್ತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ವಾಹನ ಚಲಾವಣೆ ಮಾಡಿ, ಎಲ್ಲರ ಹತ್ರ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಹಿಂದ್ಗಡೆ ಬರ್ತಕ್ಕಂಥ ಟ್ರಕ್ ಡ್ರೈವರ್ಗಳಲ್ಲೂ ಕೂಡ ದಯವಿಟ್ಟು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ, ಮುಂದ್ಗಡೆ ಅಮೂಲ್ಯವಾಗಿರ್ತಕ್ಕಂಥ ಪುಟ್ಟ ಮಕ್ಕಳು ಟ್ರಾವೆಲ್ ಮಾಡ್ತಾ ಇರ್ತಾರೆ, ದಯವಿಟ್ಟು ಹುಷಾರಾಗಿರಿ ಅಂತ ಕೇಳ್ಕೊಳ್ತಾ, ದಾವಣಗೆರೆ ಜಿಲ್ಲೆ ಮತ್ತು ದಾವಣಗೆರೆ ಸುತ್ತಮುತ್ತ ಏನು ನಡೀತಾ ಇದೆ ಅನ್ನೋದನ್ನು ಕ್ವಿಕ್ಕಾಗಿ ಹೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಮೊದಲನೇದಾಗಿ ದಾವಣಗೆರೆಯ ಜಿಲ್ಲೆಯ ಸುತ್ತಮುತ್ತ ನಡೆಯೋದಾದರೆ, ತಮಗೆಲ್ಲ ಗೊತ್ತಿರೋ ಹಾಗೆ ಹಲವಾರು ಪಾಸಿಟಿವ್ ವೈಬ್ರೇಷನ್ಸ್ ನಡೀತಾ ಇದೆ ಅಂತ ಹೇಳ್ಬೋದು. ಮೊನ್ನೆ ತಾನೇ ಸಂಸದರಾಗಿರ್ತಕ್ಕಂಥ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನರವರು ದಾವಣಗೆರೆಗೆ IT ಪಾರ್ಕ್ ಬೇಕು ಅಂತ ಹೇಳಿ ಪ್ರಸ್ತಾವನೆಯನ್ನು ಸಲ್ಲಿಸಿದರು. ಅದಕ್ಕೆ ಆಲ್ರೆಡಿ ಪಾಸಿಟಿವ್ ಆಗಿ ಉತ್ತರವನ್ನು ಕೊಟ್ಟಿದ್ದಾರೆ ಎಲೆಕ್ಟ್ರಾನಿಕ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವರಾಗಿರ್ತಕ್ಕಂಥ ಜಿತಿನ್ ಪ್ರಸಾದ್ ಅವರು. 2 ಎಕರೆ ಜಾಗವನ್ನು ನೀವೇನಾದರೂ ನೀಡೋಕ್ಕೆ ರೆಡಿ ಇದ್ದರೆ ದಾವಣಗೆರೆಯಲ್ಲಿ IT ಪಾರ್ಕನ್ನು ನಾವು ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿದ್ದಾರೆ. ಸೊ ತುಂಬ ಖುಷಿ ವಿಚಾರ. 2 ಎಕರೆ ಹಾಗೂ 50,000 ಚದರ ಅಡಿ ಪ್ರದೇಶದ ಕಟ್ಟಡ ಒದಗಿಸಬೇಕು ಅಂತ ಹೇಳಿ ಕಂಡೀಷನ್ ಹಾಕಿದ್ದಾರೆ. ಅದಕ್ಕೆ ಪ್ರಭಾ ಮಲ್ಲಿಕಾರ್ಜುನರವರು ಕೂಡ ಜಾಗ ಹೊಂದಿಸ್ಕೊಡ್ತೀವಿ ಅಂತ ಹೇಳಿದ್ದಾರೆ. ಸೊ ಒಂದು ಖುಷಿ ವಿಚಾರ. ಮುಂದಿನ ಯುವ ಪೀಳಿಗೆಗೆ ಒಂದು IT ಪಾರ್ಕ್ ದಾವಣಗೆರೆಯಲ್ಲಿ ಆಗಬಹುದು ಅನ್ನೋ ಒಂದು ನಿರೀಕ್ಷೆ ನಮ್ಮೆಲ್ಲರಲ್ಲಿದೆ. ಸೊ ಇತ್ತೀಚಿನ ದಿನಗಳಲ್ಲಿ ನೋಡ್ತಾ ಇದ್ದೀವಿ, ಅಲ್ಲಿ ಶಾಲೆಯಲ್ಲಿ ಗೋಡೆ ಕುಸಿತು, ಈ ಮಕ್ಕಳ ಮೇಲೆ ಬಿತ್ತು. ಅದು ಯಾವುದೋ ಒಂದು ಮೊನ್ನೆ ಹೇಳಿದ್ದೆ ನಾನೇ, ಒಂದು ಮಗು ಮೇಲೆ ಫ್ಯಾನ್ ಬಿತ್ತು ಅಂಥೇಳಿ. ಸೊ ಈ ರೀತಿಯ ಶಿಥಿಲಾವಸ್ಥೆ ಇರ್ತಕ್ಕಂಥ ಶಾಲೆಗಳು ಸರಿಸುಮಾರು 245 ಶಿಥಿಲಾವಸ್ಥೆಯಲ್ಲಿ ಇದ್ದಾವಂತೆ ಕೊಠಡಿಗಳು. ಸೊ ನಿಜಕ್ಕೂ ಬೇಜಾರಾಗತ್ತೆ. ಅದು ಕೂಡ ನಮ್ಮ ದಾವಣಗೆರೆ ಜಿಲ್ಲೆಯಲ್ಲಿ 245 ಶಿಥಿಲಾವಸ್ಥೆಯ ಕೊಠಡಿಗಳಿದ್ದಾವೆ ಅಂತ. ಸೊ ದಯವಿಟ್ಟು ನಾನು ಅಧಿಕಾರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀನಿ, ಅದೇ ರೀತಿ ನಮ್ಮ ಜಿಲ್ಲಾಧಿಕಾರಿಗಳ ಹತ್ರ ಕೇಳ್ಕೊಳ್ತಾ ಇದ್ದೀನಿ ಮತ್ತು ಶಾಲೆಯ ಮುಖ್ಯೋಪಾಧ್ಯಾಯರಲ್ಲಿ ಕೇಳ್ಕೊಳ್ತೀನಿ, ದಯವಿಟ್ಟು ತಾತ್ಕಾಲಿಕವಾಗಿ ಅಂಥ ರೂಮ್ಗಳನ್ನು ಯೂಸ್ ಮಾಡೋದನ್ನು ಬಿಟ್ಬಿಡಿ. ಅದಾದ ನಂತರ ಸಂಬಂಧಪಟ್ಟಂಥ ಶಿಕ್ಷಣ ಅಧಿಕಾರಿಗಳಿಗೆ ಅದರ ಫೋಟೋಸ್ನ, ವಿಡಿಯೋಸ್ನ ಎಲ್ಲ ಕಡೆ ನಮ್ಮ ಶಿಕ್ಷಣ ಅಧಿಕಾರಿಗಳಿಗಾಗಿರ್ಬೋದು, ಮಂತ್ರಿಗಳಿಗಾಗಿರ್ಬೋದು ತಿಳಿಸಿ ಮೊದಲು ಆ ಶಾಲೆಯನ್ನು ದುರಸ್ತಿ ಮಾಡ್ಕೊಳ್ಳಿ. ಏಕೆಂದರೆ ಅದರಲ್ಲೂ ಕೂಡ ಇಂಥ ಅವ್ಯವಸ್ಥೆ ಇರತಕ್ಕಂಥದ್ದು ಸರಿಸುಮಾರಾಗಿ ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಆಗಿರುತ್ತೆ. ಆದರೂ ಕೂಡ ಕೇಳ್ಕೊಳ್ತಾ ಇದ್ದೀನಿ, ತಾವು ದಯವಿಟ್ಟು 1 ಅಲ್ಲ 10 ಪತ್ರ ಬರೆಯೋದ್ರ ಮೂಲಕ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತನ್ನಿ.
ಆದರೆ ದಯವಿಟ್ಟು ಆ ರೂಮ್ಗಳಲ್ಲಿ ಮಕ್ಕಳ ಜೊತೆ, ಮಕ್ಕಳ ಪ್ರಾಣದ ಜೊತೆ ಚೆಲ್ಲಾಟ ಆಡೋದಕ್ಕೆ ಹೋಗಬೇಡಿ ಪಾಠವನ್ನು ಮಾಡೋದ್ರ ಮೂಲಕ ಅಂತ ಕೇಳ್ಕೊಳ್ತಾ ಇದ್ದೀನಿ. ಸೊ ಸಾಕಷ್ಟು ಕಡೆ ಈ ರೀತಿಯ ಒಂದು ಗೋಡೆ ಕುಸಿತಾ ಇರ್ತಕ್ಕಂಥದ್ದು, ದಾವಣಗೆರೆ ನಿಟ್ಟುವಳ್ಳಿ ರಸ್ತೆ ಇರ್ತಕ್ಕಂಥ ಲೇಬರ್ ಕಾಲೋನಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಅದೇ ರೀತಿ ದಾವಣಗೆರೆ ಉತ್ತರ ವಲಯದ ಕರೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಆಗಿರ್ಬೋದು, ಇವೆಲ್ಲ ತುಂಬ ಶಿಥಿಲಾವಸ್ಥೆಯಲ್ಲಿ ಇದ್ದಾವಂತೆ. ಸೊ ದಯವಿಟ್ಟು ಶಾಸಕರು, ಸಂಸದರು ಮತ್ತು ಶಿಕ್ಷಣಾಧಿಕಾರಿಗಳು ಇದ್ರ ಕಡೆ ಗಮನವನ್ನು ಕೊಡಿ, ಅದಕ್ಕೇನಾದ್ರೂ ಒಂದು ಪರ್ಯಾಯ ವ್ಯವಸ್ಥೆ ಕಲ್ಪಿಸ್ಕೊಡಿ ಅಂಥೇಳಿ ನಾನು ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಮೊನ್ನೆ ತಾನೇ ದಾವಣಗೆರೆ ಒಂದು ರೈಲ್ವೆ ಏನು ಸ್ಟೇಷನ್ ಇತ್ತು, ತುಂಬ ಅಭಿವೃದ್ಧಿ ಆಗಿದೆ ಅಂಥೇಳಿ ನಾವೆಲ್ಲ ತುಂಬ ಖುಷಿಪಟ್ಟಿದ್ವಿ. ಆದರೆ ಇಲ್ಲೂ ಕೂಡ ಹಲವಾರು ಸಮಸ್ಯೆಗಳಿದೆ. ಅವೆಲ್ಲ ಸಮಸ್ಯೆಗಳು ಪರಿಹಾರ ಆಗಬೇಕು ಅಂತೇಳಿ ಸಾಕಷ್ಟು ಜನ ಕಂಪ್ಲೇಂಟನ್ನು ಮಾಡಿದ್ದಾರೆ. ರೈಲ್ವೆ ನಿಲ್ದಾಣದಲ್ಲಿ ಟ್ರೋಲಿ ಪಾತ್, ಡಿಜಿಟಲ್ ರಿಸರ್ವೇಷನ್ ಚಾರ್ಟ್ ಆಗಲಿ ಅವೆಲ್ಲ ಏನು ವ್ಯವಸ್ಥೆ ಆಗ್ತಾ ಇಲ್ವಂತೆ. ಸರಿಯಾಗಿ ಪ್ಲಾಟ್ಫಾರ್ಮ್ನಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಇಲ್ಲ ಅಂತ ಕೂಡ ಹೇಳ್ತಾ ಇದ್ದಾರೆ. ವಾಶ್ರೂಮ್ಗಳು ಸರಿಯಾಗಿ ಇಲ್ಲ ಅಂತ ಹೇಳ್ತಿದ್ದಾರೆ. ಸೊ ಆಮೇಲೆ ಟೋಕನ್ ಕೊಡ್ತಕ್ಕಂಥ ಮಿಷಿನ್ ಕೂಡ 18 ತಿಂಗಳಾಯ್ತಂತೆ ಕೆಲಸ ಮಾಡ್ತಿಲ್ವಂತೆ. ಸೊ ಸಂಬಂಧಪಟ್ಟ ರೈಲ್ವೆ ಅಧಿಕಾರಿಗಳು ಇದನ್ನು ಗಮನ ವಹಿಸಿ ಸರಿ ಮಾಡಲಿ ಅಂಥೇಳಿ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ನಾನು ಇನ್ನೇನೇ ಹೇಳಿದೆ, 24x7 ಕುಡಿಯೋ ನೀರಿನ ಯೋಜನೆ ಉದ್ಘಾಟನೆ ಆಗಬೇಕಿತ್ತು. ಆಗಸ್ಟ್ 15ಕ್ಕೆ ಅದು ಒಡೆದು ಹಲವಾರು ವಾಹನಗಳು ಈಗಾಗಲೇ ಜಖಮಾಗಿದೆ. ಇದು ಆಗಿರ್ತಕ್ಕಂಥದ್ದು ರಾಮನಗರದಲ್ಲಿ. ಅದೇ ರೀತಿ ಇತ್ತೀಚೆಗೆ ಎಲ್ಲ ಕಡೆ ಒಳ್ಳೆ ಮಳೆ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲೂ ಕೂಡ ಒಳ್ಳೆ ಮಳೆ ಜೊತೆಗೆ ಮಳೆಯ ನೀರು ಊರಿಗೆ ನುಗ್ಗಿದೆ, ಅದ್ರ ಜೊತೆ ಸಮುದ್ರದ ನೀರು ಕೂಡ ನುಗ್ಗಿದೆ. ಅಲ್ಲಿ ಒಂದು ದೊಡ್ಡ ಮೊಸಳೆ ಒಂದು ಊರಿಗೆ ನುಗ್ಗಿ ಒಂದಷ್ಟು ತೊಂದರೆಯನ್ನು ಮಾಡಿದಂತೆ. ಅದಾದ ನಂತರ ಊರಿನವರೆಲ್ಲ ಅದನ್ನು ಹೊಡೆದು ಮತ್ತೆ ವಾಪಸ್ ಹೊಳೆಗೆ ಕಳಿಸಿದ್ದಾರೆ. ಟ್ರಂಪ್ ಮೇಲೆ ಮಾರಣಾಂತಿಕವಾಗಿ ಹಲ್ಲೆ ಆಗಿರ್ತಕ್ಕಂಥದ್ದು ತಮಗೆ ಗೊತ್ತೇ ಇತ್ತು. ಸ್ವಲ್ಪದರಲ್ಲೇ ಅವರು ಬಚಾವಾದರು. ಇದನ್ನು ಮಾಡಿಸಿರ್ತಕ್ಕಂಥದ್ದು ಪಾಕಿಸ್ತಾನದ ಆಸಿಫ್ ಎಂಬಂತಹ ವ್ಯಕ್ತಿ ಅಂಥೇಳಿ ಗೊತ್ತಾಗಿದೆ. ಅವರನ್ನು ಬಂಧಿಸಿದ್ದಾರೆ. ಈತ ಇರಾನ್ನೊಂದಿಗೆ ಸಂಬಂಧ ಹೊಂದಿದ್ದ ಅಂತೇಳಿ ತಿಳಿದು ಬಂದಿದೆ. ಸೊ ಅವರನ್ನು ಅರೆಸ್ಟ್ ಮಾಡಿದ್ದಾರೆ. ಶಾಲಾ ಶಿಕ್ಷಕರಾಗಬೇಕು ಅಂತ ಆಸೆ ಇಟ್ಕೊಂಡವ್ರಿಗೆಲ್ಲರಿಗೂ ಒಂದು ಶುಭ ಸುದ್ದಿ ಇದೆ. ರಾಜ್ಯದ ಅನುದಾನಿತ ಪ್ರೌಢಶಾಲೆ ಮತ್ತು PU ಕಾಲೇಜುಗಳಲ್ಲಿ ಬೋಧಕ ಹುದ್ದೆಯನ್ನು ಭರ್ತಿ ಮಾಡಲಿಕ್ಕೆ ಅಧಿಕೃತವಾಗಿ ಆದೇಶ ಹೊರಡಿಸಿದ್ದಾರೆ. ಸೊ ತುಂಬ ಖುಷಿ ವಿಚಾರ. ತುಂಬ ಜನ BEd DEd ಮುಗಿಸಿರ್ತಕ್ಕಂಥವ್ರು ಟೀಚಿಂಗ್ ಪೋಸ್ಟ್ಗೋಸ್ಕರ ವೆಯ್ಟ್ ಮಾಡ್ತಾಯಿದ್ರು. ಸೊ ಅವರಿಗೆ ಒಂದು ಗುಡ್ ನ್ಯೂಸ್ ಇದೆ. ಆದಷ್ಟು ಬೇಗ ಇದು ಆಲ್ರೆಡಿ ಈಗ ಅಧಿಕೃತವಾಗಿ ಆದೇಶ ಹೊರಡಿಸಿದೆ ಅಂದರೆ ಇನ್ನೇನು ಅಪ್ಲಿಕೇಶನ್ಸ್ಗಳು ಬಂದ್ಬಿಡತ್ತೆ. ಸೊ ಎಲ್ಲರೂ ಆದಷ್ಟು ಬೇಗ ಈ ಅಪ್ಲಿಕೇಶನ್ಸ್ಗಳನ್ನು ಹಾಕ್ಕೊಂಡು ತಮ್ಮ ಕೆಲಸವನ್ನು ಗಿಟ್ಟಿಸ್ಕೊಳ್ಳಿ ಅಂತ ನಾನು ಕೇಳ್ಕೊತಾ ಇದ್ದೀನಿ. ಸೊ ನಿನ್ನೆ ಒಂದು ತುಂಬ ಇಂಟ್ರೆಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಘಟನೆ ನಡೆದಿದೆ. ಇದು ನಡೆದಿರ್ತದ್ದು ಛತ್ತೀಸ್ಗಢದಲ್ಲಿ. ಈ ವಿಚಾರವನ್ನು ಯಾಕೆ ಹೇಳಲೇಬೇಕು ಅಂದರೆ, ಹೆಣ್ಣು ಮಕ್ಕಳಿಗೆ ತಂದೆ ಅಂದರೆ ಅದು ಅಪಾರವಾಗಿರ್ತಕ್ಕಂಥ ಪ್ರೀತಿ ಅಂದರೆ ತಂದೆಗೋಸ್ಕರ ಜೀವ ಕೊಡ್ತಕ್ಕಂಥ ಎಷ್ಟೋ ಹೆಣ್ಮಕ್ಳನ್ನ ನೋಡಿದ್ದೀವಿ. ಸೊ ನಿನ್ನೆನೂ ಕೂಡ ಹಾಗಿರ್ತಕ್ಕಂಥದ್ದು ಇದೆ. ಅವರ ತಂದೆಯನ್ನು ಒಬ್ಬ ಕಿಡ್ನಾಪ್ ಮಾಡಲಿಕ್ಕೆ 8 ಜನ ದಾಂಡಿಗರು ಬಂದಿರ್ತಾರೆ. ಅದರಲ್ಲಿ ಒಬ್ಬನ ಹತ್ರ ರೈಫಲ್ ಕೂಡ ಇರುತ್ತೆ. ಇವಳು ತಂದೆಗೆ ಊಟನ ಬಡಿಸ್ಲಿಕ್ಕೆ ಅಂತ ಒಳಗಡೆ ಊಟ ತರಕ್ಕೆ ಹೋಗಿರ್ತಾಳೆ. ಆ ತಂದೆ ಹೊರಗಡೆ ವರಾಂಡದಲ್ಲಿ ಕೂತಿರ್ತಾರೆ. ಸೊ ಅವ್ರನ್ನ ಇನ್ನೇನು ಊಟ ತಂದು ಕೊಡಬೇಕು ಅನ್ನೋದ್ರಲ್ಲಿ ನೋಡಿದ್ರೆ 8 ಜನ ಅವ್ರನ್ನ ಸುತ್ತೋರ್ದು ಎಳ್ಕೊಂಡು ಹೋಗೋಕ್ಕೆ ರೆಡಿಯಾಗಿರ್ತಾರೆ. ಒಬ್ಬಳು ಹುಡುಗಿ ಆ ತಕ್ಷಣಕ್ಕೆ ಹೋಗಿ ಯಾರ ಹತ್ರ ಗನ್ ಇರುತ್ತೆ ಆ ಗನ್ನನ್ನು ಕಿತ್ಕೋತಾಳೆ. ಸೊ ಕೊನೆಗೆ ಅವರಿಗೆಲ್ಲ ಹೆದರಿಸಿ ಅಷ್ಟೊತ್ತಿಗೆ ಊರವರೆಲ್ಲ ಸೇರಿ ಅವ್ರನ್ನ ಓಡಿಸ್ತಾರೆ. ನೋಡಿ ಎಷ್ಟು ಧೈರ್ಯ ಬೇಕು ಇಂಥ ಕೆಲಸ ಮಾಡೋದಕ್ಕೆ. ಅಂದರೆ ಎಷ್ಟೋ ಸಂದರ್ಭಗಳಲ್ಲಿ ಗಂಡು ಮಕ್ಕಳ ಕಡೆಯಿಂದನೂ ಆಗೋದಿಲ್ಲ. ಏಕೆಂದರೆ 8 ಜನ ದಾಂಡಿಗರ ಮಧ್ಯೆ ನಾನೊಬ್ಬಳು ಏನು ಮಾಡ್ಬೋದು ಅಂತ ಆ ಹುಡುಗಿ ಸುಮ್ಮನೆ ಇದ್ಬಿಟ್ಟಿದ್ರೆ ಬಹುಶಃ ಅವನನ್ನು ಅಲ್ಲೇ ಹೊಡೆದಾಕ್ಬಿಡ್ತಾಯಿದ್ರು ಏನೋ ಗೊತ್ತಿಲ್ಲ ಆ ದಾಂಡಿಗರು. ಆದರೆ ಆ ಹುಡುಗಿ ಅಷ್ಟೊಂದು ಧೈರ್ಯ ಮಾಡಿ ತನ್ನ ಅಪ್ಪನನ್ನು ಉಳಿಸ್ಕೊಂಡಿದ್ದಾಳೆ. ನಿಜಕ್ಕೂ ಅವಳಿಗೊಂದು ಶಬಾಷ್ಗಿರಿಯನ್ನು ನಾವು ಕೊಡಲೇಬೇಕು. ಸೊ ಅದಕ್ಕೆ ಹೇಳೋದು, ಹೆಣ್ಣು ಮಕ್ಕಳು ಟೆನ್ಷನ್ ಅಲ್ಲ, ಅವರು 10 ಸನ್ಸ್ಗೆ ಸಮ ಅಂಥೇಳಿ. ಸೊ 10 ಗಂಡು ಮಕ್ಕಳಿಗೆ ಸಮ ಅಂತ ಹೇಳೋದಕ್ಕೆ ಇದೊಂದು ಬೆಸ್ಟ್ ಉದಾಹರಣೆ. ಸೊ ಎಲ್ಲ ಅಪ್ಪಂದ್ರಿಗೂ ಕೂಡ ಇಂಥ ಹೆಣ್ಣುಮಕ್ಕಳು ಇರಲಿ ಅಂಥೇಳಿ ನಾನು ಆಶಿಸ್ತೀನಿ. ಸೊ ಆ ಹುಡುಗಿಯು ಕೂಡ ಎಲ್ಲರೂ ಶುಭಾಶಯಗಳನ್ನ ತಿಳಿಸಿದ್ದಾರೆ. ತಂದೆ 1 ಸೆಕೆಂಡ್ ತಡ ಮಾಡಿದ್ರು ಕೂಡ ಬದುಕ್ತಾ ಇರಲಿಲ್ಲ. ಅವಳು ಕ್ಷಣ ನೋಡದೆ ಹೋಗಿ ಅವನನ್ನು ಅಟ್ಯಾಕ್ ಮಾಡಿ ಪಿಸ್ತೂಲನ್ನು ಕಸ್ದುಕೊಂಡು ತಂದೆನ ಉಳಿಸ್ಕೊಂಡಿದ್ದಾಳೆ. ಸೊ ಒಳ್ಳೆಯದಾಗಲಿ ತಾಯಿ, ತಂದೆ ಮತ್ತು ಮಗಳಿಗೆ. ಇತ್ತೀಚಿನ ದಿನಗಳಲ್ಲಿ ATMದು ಸಾಕಷ್ಟು ಸಮಸ್ಯೆ ಕಂಡು ಬರ್ತಾ ಇದೆ. ಈ ಪಾಪ ಎಷ್ಟೊಂದು ಜನರಿಗೆ ATMನ್ನು ಸರಿಯಾಗಿ ಯೂಸ್ ಮಾಡೋಕ್ಕೆ ಬರೋದಿಲ್ಲ. ಅದನ್ನು ಮಿಸ್ಯೂಸ್ ಮಾಡ್ಕೊಳ್ತಕ್ಕಂಥ ಜನ ತುಂಬ ಜನ ಇದ್ದಾರೆ. ಸೊ ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ತಿದ್ದೀನಿ, ಈ ಥರದ ಒಂದು ಗ್ಯಾಂಗೇ ಹುಟ್ಕೊಂಡಿದೆ. ಸೊ ನಿನ್ನೆ ಶಿವಮೊಗ್ಗದಲ್ಲಿ ಒಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ. ಇವ್ರ ಹತ್ರ ಸರಿಸುಮಾರು 75 ATM ಕಾರ್ಡ್ ಇದೆ ಅಂತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ನಿಮಗೊಂದು ವೇಳೆ ATM ಕಾರ್ಡ್ ಯೂಸ್ ಮಾಡೋಕ್ಕೆ ಬರಲಿಲ್ಲ ಅಂದರೆ ಅಲ್ಲೇ ಇರತಕ್ಕಂಥ ಸೆಕ್ಯೂರಿಟಿ ಗಾರ್ಡ್ ಅಥವಾ ಬ್ಯಾಂಕ್ನ ಯಾರ್ದೋ ಒಬ್ಬರ ಅಧಿಕಾರಿಯರ ಸಹಾಯ ತಗೊಳ್ಳಿ. ಅನಾವಶ್ಯಕವಾಗಿ ನಿಮ್ಗೆ ಗುರುತು ಪರಿಚಯ ಇಲ್ಲಿರ್ತಕ್ಕಂಥ ಹೊರಗಡೆ ಯಾರ ಸಹಾಯವನ್ನು ತೆಗೆದುಕೊಳ್ಳೋಕೆ ಹೋಗಬೇಡಿ.
ಇವರೆಲ್ಲ ಏನು ಅಂದರೆ ಟ್ರಿಮ್ಮಾಗಿ ಡ್ರೆಸ್ ಮಾಡ್ಕೊಂಡಿರ್ತಾರೆ, ಕ್ಲೀನಾಗಿ ಶೂಟು ಬೂಟುಗಳನ್ನ ಹಾಕ್ಕೊಂಡಿರ್ತಾರೆ. ಸೊ ಅವ್ರನ್ನ ನೋಡಿದ್ರೆ ಇಂಥವ್ರು ಮೋಸ ಮಾಡಲ್ಲ ಅಂತ ಅನಿಸ್ಬಿಡುತ್ತೆ. ಅವ್ರು ಸಿಂಪಲ್ಲಾಗಿ ಏನು ಮಾಡ್ತಾ ಇದ್ರು ಅಂತ ಅನ್ನೋದನ್ನು ಒಂದು ಕ್ವಿಕ್ಕಾಗಿ ಹೇಳ್ಬಿಡ್ತೀನಿ. ಯಾಕೆಂದರೆ ಮೊನ್ನೆ ಶಿವಮೊಗ್ಗದಲ್ಲೂ ಕೂಡ ಆಗಿರ್ತಕ್ಕಂಥ ಘಟನೆ ಇದು. ಅದಲ್ಲದೆ ಇಂಥ ಘಟನೆಗಳು ಸಾಕಷ್ಟು ಕಡೆ ನಡೀತಾನೆ ಇರ್ತವೆ. ಇವ್ರು ಏನು ಮಾಡ್ತಾರೆ ಅಂದರೆ ATM ಯೂಸ್ ಮಾಡೋಕ್ಕೆ ಬರದೇ ಇರತಕ್ಕಂಥ ರೈತರುಗಳನ್ನು ಅಥವಾ ಹಳ್ಳಿಯವ್ರನ್ನ ಟಾರ್ಗೆಟ್ ಮಾಡ್ತಾರೆ. ಸುಮ್ಮನೆ ಹೊರಗಡೆ ಓಡಾಡ್ತಾ ಇರ್ತಾರೆ. ಅವರು ಯಾರಾದರೂ ಇವ್ರನ್ನ ನೋಡಿದ್ರೆ ಒಂದು ಸ್ವಲ್ಪ ATM ದುಡ್ಡು ಬಿಡಿಸ್ಕೊಡಿ ಅಂತಕ್ಕಂಥದ್ದು ಕಾಮನ್ನಾಗಿ ಕೇಳ್ತಾರೆ. ಇವರು ATM ಕಾರ್ಡನ್ನು ಇಡೋ ನೇವದಲ್ಲಿ ಅವ್ರ ಹತ್ರ ಇರ್ತಕ್ಕಂಥ ಕಾರ್ಡನ್ನು ಇಟ್ಬಿಟ್ಟು ಇವರ ನಂಬರ್ನ ತಿಳ್ಕೊತಾರೆ. ಅವರಿಗೆ ಇದೇ ಥರದ ಒಂದು ಕಾರ್ಡನ್ನು ಕೊಟ್ಬಿಟ್ಟು ಇಲ್ಲ ಏಕೋ ATM ವರ್ಕ್ ಆಗ್ತಾಯಿಲ್ಲ, ಬೇರೆ ಕಡೆ ಟ್ರೈ ಮಾಡಿ ಅಂತ ಕಳಿಸ್ಬಿಡ್ತಾರೆ. ಸೊ ATM ಪಾಸ್ವರ್ಡ್ ಅವ್ರು ತಿಳ್ಕೊಂಡಿದ್ದಾಯಿತು, ಅವ್ರಿಗೆ ATM ಕಾರ್ಡನ್ನು ತೊಗೊಂಡಿದ್ದಾಯಿತು. ಅದಾದ ನಂತರ ATM ಕಾರ್ಡ್ ನೀಡ್ತಾರೆ, ಆ ಪಾಸ್ವರ್ಡ್ನ ಹಾಕ್ಕೊಂಡು ಅವ್ರು ಎಲ್ಲ ದುಡ್ಡನ್ನು ತೆಗೆದುಕೊಂಡು ಪಂಗನಾಮ ಹಾಕ್ತಾರೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಇಂಥ ಅಪರಿಚಿತರ ಕೈಯಲ್ಲಿ ATM ಕಾರ್ಡನ್ನು ಕೊಟ್ಟು ದಯವಿಟ್ಟು ಮೋಸ ಹೋಗಬೇಡಿ. ಏಕೆಂದರೆ ಇಂಥ ಪ್ರಕರಣಗಳು ಸಾಕಷ್ಟಾಗಿದೆ. ಯೋಚನೆ ಮಾಡಿ, ಅವನ ಹತ್ರ 75 ATM ಕಾರ್ಡ್ಗಳನ್ನ ಸೀಸ್ ಮಾಡಿದ್ದಾರೆ ಅಂದರೆ ಅವನು ಅದೆಷ್ಟು ಜನರಿಗೆ ಮೋಸ ಮಾಡಿರಬೇಕು ಅಂತ. ಸೊ ಬಿ ಕೇರ್ಫುಲ್. ದಯವಿಟ್ಟು ಸಂಬಂಧ ಇಲ್ಲದಿರೋರ ಹಾಗೆ ಗುರುತು ಪರಿಚಯ ಇಲ್ಲದವ್ರ ಹತ್ರ ATM ಕಾರ್ಡನ್ನು ಕೊಟ್ಟು ಮೋಸ ಹೋಗಬೇಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನಾನು ಮೊನ್ನೆನೂ ಕೂಡ ಹೇಳ್ತಾ ಇದ್ದೆ, ಇತ್ತೀಚಿನ ದಿನಗಳಲ್ಲಿ ಡ್ರಿಂಕ್ ಆ್ಯಂಡ್ ಡ್ರೈವ್ ಕೇಸಸ್ಸು ತುಂಬ ಜಾಸ್ತಿ ಆಗಿದೆ, ಸಾಕಷ್ಟು ಜನರಿಗೆ ತೊಂದರೆ ಆಗ್ತಾಯಿದೆ, ಮಹಿಳೆಯರಿಗೆ ತೊಂದರೆ ಆಗ್ತಿದೆ ಅಂತ. ಅದರಲ್ಲಿ ನಮ್ಮ ರಾಜ್ಯ ಸರ್ಕಾರ ಇನ್ನೊಂದು ಹೆಜ್ಜೆ ಅಗೇನೆಸ್ಟಾಗಿ ಹೋಗ್ತಾ ಇದೆ. ಇಷ್ಟು ದಿವಸ 11:30 12 ಗಂಟೆವರೆಗೂ ಇದ್ದಂತಹ ಒಂದು ಕುಡಿಯೋ ಬಾರ್ಗಳಿಗೆ ಅವಕಾಶ ಈಗ ಮಧ್ಯರಾತ್ರಿ 1 ಗಂಟೆವರೆಗೂ ಇರುತ್ತಂತೆ. ಹೋಗ್ರಿ 1 ಗಂಟೆವರೆಗೂ ಕೊಡೋದು ಸಾಯಿರಿ ಅಂತ ಬಿಟ್ಟಿದ್ದಾರೆ. ಅವ್ರಿಗೇನೋ ಆದಾಯ ಬರುತ್ತೆ ಸ್ವಾಮಿ, ಆದರೆ ಸಾರ್ವಜನಿಕರ ಗತಿ ಏನು, ಕುಡಿಯೋರ ಗತಿ ಏನು, ಅದೇ ಅರ್ಥ ಆಗಲ್ಲ. ಬೆಂಗಳೂರಿನಲ್ಲಿ ಇನ್ನು ಮುಂದೆ ಸೈಟ್ ಸೇವರ್ಸ್ ಇಂಡಿಯಾ ಮತ್ತು ಅಲ್ಕಾನ್ ಇಂಡಿಯಾ ಎಂಬ 2 ಸಂಸ್ಥೆಗಳ ಅಡಿಯಲ್ಲಿ ಮೂಲ ಸೌಕರ್ಯವಿಲ್ಲದ ಪ್ರದೇಶಗಳಲ್ಲಿ ವಾಸಿಸತಕ್ಕಂಥ ಸುಮಾರು 7,000 ಜನಕ್ಕೆ ಕಣ್ಣಿನ ಆರೈಕೆಯನ್ನು ಮಾಡಲಿಕ್ಕೆ ನೇತ್ರ ಚಿಕಿತ್ಸಾ ವ್ಯಾನನ್ನು ಇವರು ಬಿಟ್ಟಿದ್ದಾರಂತೆ. ಸೊ ತುಂಬ ಖುಷಿ ವಿಚಾರ. ಏನು ಅಂದರೆ ಇತ್ತೀಚಿನ ದಿನಗಳಲ್ಲಿ ಕಣ್ಣಿಗೆ ಸಂಬಂಧಿಸಿದಂಥ ಸಾಕಷ್ಟು ತೊಂದರೆಗಳು ಬರುತ್ತೆ. ಅದರಲ್ಲೂ ಕೂಡ ಬಡವರು ಸಾವಿರಾರು ರೂಪಾಯಿ ಖರ್ಚು ಮಾಡಿಬಿಟ್ಟು ಕಣ್ಣುಗಳನ್ನು ತೋರಿಸ್ಕೊಳಕ್ಕಾಗಲ್ಲ ಅಥವಾ ಕಣ್ಣಿನ ಟ್ರೀಟ್ಮೆಂಟ್ ಮಾಡಿಸ್ಕೊಳಕ್ಕಾಗಲ್ಲ. ಎಷ್ಟೋ ಸಂದರ್ಭಗಳಲ್ಲಿ ಪೊರೆ ಬಂದರೂ ಕೂಡ ಹಾಗೇ ತಿಕ್ಕೊಂಡು ಅದೇ ಮಬ್ಬುಗಣ್ಣಲ್ಲೇ ಹೋಗ್ತಾ ಇರ್ತಾರೆ. ಸೊ ಅಂಥ ಎಲ್ಲ ಆರ್ಥಿಕವಾಗಿ ಹಿಂದುಳಿದಿರ್ತಕ್ಕಂಥವ್ರಿಗೆ, ಮನೆ ಮೇಲೆ ಸೂರಿಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನು ಗುರುತಿಸಿ ಇವರು ಅವರ ಕಣ್ಣಿನ ಆರೈಕೆಯನ್ನು ಮಾಡೋದಕ್ಕೆ ಹೊರಟಿದ್ದಾರೆ. ಸೈಟ್ ಸೇವರ್ಸ್ ಮತ್ತು ಇಂಡಿಯಾ ಅಲ್ಕಾನ್ ಈ 2 ಸಂಸ್ಥೆಗಳಿಗೆ ನಾನು ಕೃತಜ್ಞತೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಮಾಡಲಿ. ರಸ್ತೆ ಅಪಘಾತದಲ್ಲಿ ತೀವ್ರವಾಗಿ ತಲೆಗೆ ಪೆಟ್ಟಾಗಿದ್ದ 19 ವರ್ಷದ ಯುವಕನಿಗೆ ಫೋರ್ಟಿಸ್ ಆಸ್ಪತ್ರೆಯಲ್ಲಿ ಯಶಸ್ವಿ ಚಿಕಿತ್ಸೆ ಮಾಡಿದಾರಂತೆ. ಸೊ ಇನ್ನೇನು ಬದುಕು ಉಳಿಯೋದೇ ಇಲ್ಲ ಅಂತ ಒಂದು ಪರಿಸ್ಥಿತಿಯಲ್ಲೂ ಕೂಡ ಆ ಯುವಕನಿಗೆ ಜೀವವನ್ನು ಉಳಿಸಿದ್ದಾರೆ ನಿರ್ದೇಶಕ ರಘುರಾಮ್ಜಿ ಅವರ ಒಂದು ತಂಡ. ತುಂಬ ಒಳ್ಳೆಯ ವಿಚಾರ, ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ. ಸೊ ಆ ಹುಡುಗ ಚಿತ್ರಿಸ್ಕೋತಾ ಇದ್ದಾನಂತೆ, ಒಳ್ಳೆಯದಾಗಲಿ. ಇನ್ನೊಂದು, ಇದನ್ನೇನು ಫೂಲಿಶ್ನೆಸ್ ಅನ್ಬೇಕು ಅಥವಾ ಇದನ್ನೇನು ಸ್ಟುಪಿಡಿಟಿ ಅನ್ಬೇಕು, ಏನನ್ಬೇಕು ಗೊತ್ತಿಲ್ಲ. ಗದಗ ಬೆಟಗೇರಿಯ ಸೆಂಟ್ ಮೇರಿಸ್ ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ನಿನ್ನೆ ಒಂದು ದೊಡ್ಡ ಗಲಾಟೆ ನಡೆದೋಗಿದೆ. ಅದು ಆಗಿರ್ತಕ್ಕಂಥದ್ದು ಹೇರ್ ಕಟಿಂಗ್ ವಿಚಾರವಾಗಿ. ಇಲ್ಲಿಯ ಒಬ್ಬ ಮುಖ್ಯೋಪಾಧ್ಯಾಯರು ಶಿಕ್ಷಕ ಬೆನೋಯ್ ಅಂತಕ್ಕಂಥವ್ರು ತಮ್ಮ ಶಾಲೆಯ ಅಂದರೆ ವಿದ್ಯಾರ್ಥಿಗಳು ಹೇರ್ ಕಟಿಂಗನ್ನು ಸರಿಯಾಗಿ ಮಾಡಿಸ್ಕೊಂಡಿಲ್ಲ ಅನ್ನೋ ಕಾರಣಕ್ಕೆ ಅವರೇ ಕ್ಷೌರಿಕರನ್ನ ಕರೆಸ್ಬಿಟ್ಟು ಹೇಗೆ ಬೇಕಂದರೆ ಕಟಿಂಗ್ ಮಾಡಿಸ್ಬಿಟ್ಟಿದ್ದಾರೆ. ಏನಾಗುತ್ತೆ ಅಂದರೆ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ಒಂದು ಪ್ರತೀತಿ ಇದೆ, ಶ್ರಾವಣದಲ್ಲಿ ನಾವು ಮಕ್ಕಳ ತಲೆಯ ಕೂದಲುಗಳನ್ನು ಕಟ್ ಮಾಡಿಸಲ್ಲ ಅಂಥೇಳಿ. ಅದು ಏನಕ್ಕೆ ಅನ್ನೋದು ತುಂಬ ಜನರಿಗೆ ಒಂದು ಸಸ್ಪೆನ್ಸ್ ಅಂತ ಅನ್ಸಿದ್ರು ಕೂಡ ಶ್ರಾವಣದಲ್ಲಿ ಆ ಥರ ಒಂದು ಅದೊಂಥರ ಕೆಟ್ಟದು ಅನ್ನೋದೇ ಒಂದು ಬಂದ್ಬಿಟ್ಟಿದೆ. ಶ್ರಾವಣದಲ್ಲಿ ದಾಡಿ ತೆಗಿಬೇಡಿ ಅಂತಾರೆ, ಕೂದಲು ತೆಗಿಬೇಡಿ ಅಂತಾರೆ, ಉಗುರುಗಳನ್ನು ತೆಗಿಬೇಡಿ ಅಂತಾರೆ. ಅದೇನೋ ಅನಿಷ್ಟ ಪದ್ಧತಿ ಅನ್ನೋದೊಂದು ಬಂದಿದೆ. ಅದೇನೋ ಇರಲಿ, ಶ್ರಾವಣದಲ್ಲಿ ಕೂದಲು ತೆಗಿಬಾರ್ದು ಅಂತಕ್ಕಂಥ ಅವರವರ ಮನೆಗಳಿಗೆ ಬಿಟ್ಟಂಥ ವಿಚಾರ. ಈ ಶಿಕ್ಷಕ ಏನು ಮಾಡಿದಾರೆ ಅಂದರೆ ಕನಿಷ್ಠ ಅವ್ರಿಗೆ ವಾರ್ನ್ ಮಾಡ್ಬೋದಾಗಿತ್ತು, ಇಲ್ಲ ತೆಗೆಸ್ಕೊಂಬರ್ಬೇಕು ಅಂತ ಆರ್ಡರ್ ಮಾಡ್ಬೋದಾಗಿತ್ತು. ಆದರೆ ಇವೆರಡನ್ನೂ ಮಾಡದೆ ಏನು ಮಾಡಿದಾರೆ ಅಂದರೆ ಕ್ಷೌರಿಕಂಗೆ ಕರೆಸ್ಬಿಟ್ಟು ಎತ್ತಾಗಿ ಎಲ್ಲ ಮಕ್ಕಳ ಕೂದಲುಗಳನ್ನ ಕಟ್ ಮಾಡಿಸ್ಬಿಟ್ಟಿದ್ದಾನೆ. ಬರೀ ಕೂದಲು ಕಟ್ ಮಾಡಿಸಿ ಮಕ್ಕಳಿಗೇನು ತೊಂದರೆ ಆಗಿರಲಿಲ್ಲ ಅಂತ ಸಮಸ್ಯೆ ಆಗ್ತಿರಲಿಲ್ಲ. ಆದರೆ ಅವರು ಕೂದಲು ಕಟ್ ಮಾಡೋ ಬರದಲ್ಲಿ ಸಾಕಷ್ಟು ಮಕ್ಕಳಿಗೆ ಹೇಗೆಂದರೆ ಗಾಯ ಆಗಿಬಿಟ್ಟಿದೆ ಅಂತೆ. ಸೊ ಅದಕ್ಕೆ ಪೋಷಕರೆಲ್ಲ ರಚ್ಚಿಗೆದ್ದು ಬಂದು ಮೊದಲು ನಿನ್ನ ಕೂದಲು ನೋಡೋಕೋ ಅಂತೇಳಿ ಅಭಿನಯ ಅಂತ ಶಿಕ್ಷಕನಿಗೆ 4 ತಟ್ಟಿದಾರಂತೆ ಸರಿಯಾಗಿ. ಅದರಲ್ಲೂ ಕೂಡ ಶ್ರಾವಣದಲ್ಲಿ ನಮ್ಮ ಪರ್ಮಿಷನ್ ಇಲ್ಲದಾಗ ನಮ್ಮ ಮಕ್ಕಳ ಕೂದಲು ನೀನು ಹೇಗೆ ತೆಗ್ಸಿದೆ ಅಂಥೇಳಿ. ಸೊ ಅದು ತಪ್ಪು. ನಾನು ಅದನ್ನೇ ಹೇಳ್ತಾ ಇದ್ದೆ, ಶಿಕ್ಷಕರು ಅವ್ರಿಗೊಂದು ವಾರ್ನಿಂಗ್ ಕೊಡ್ಬೋದಾಗಿತ್ತು ಅಥವಾ ಅವ್ರಿಗೊಂದು 2 ದಿವಸ ಟೈಮ್ ಕೊಡ್ಬೋದಾಗಿತ್ತು, ನೀವು ತೆಗೆಸ್ಕೊಂಡು ಬರಲೇಬೇಕು ಅಂಥೇಳಿ. ಅದನ್ನು ಮಾಡದೆ ಈ ರೀತಿಯ ಕ್ರಮ ತೆಗೆದುಕೊಂಡಿರ್ತಕ್ಕಂಥ ತಪ್ಪು. ಅವರಿಗೆ ಸರಿಯಾಗಿ ಒಂದಷ್ಟು ಏಟ್ಗಳು ಬಿದ್ದಿದೆ. ಇನ್ನೊಂದು ಖುಷಿ ವಿಚಾರ, ಶಿರಾಡಿ ಘಾಟ್ನಲ್ಲಿ ಮೊನ್ನೆ ಎಲ್ಲ ಗುಡ್ಡ ಕುಸಿದು ವಾಹನ ಸಂಚಾರಕ್ಕೆ ಅಸ್ತವ್ಯಸ್ತವಾಗಿತ್ತು. ಇನ್ನು ಮುಂದೆ DC ಅವರು ದಿನದ 24 ಗಂಟೆಗಳು ಕೂಡ ಓಡಾಡ್ಬೋದು ಅಂತ ಹೇಳಿದ್ದಾರೆ. ಹಾಗಂದ್ರೆ ಮಾತ್ರಕ್ಕೆ ಯಾವಾಗ ಬೇಕು ಆವಾಗ ಓಡಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಯೂಶಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ಎಲ್ಲ ಮಳೆ ಬಂದಿತ್ತು ಅಂದರೆ ರಾತ್ರಿ ಹೊತ್ತಲ್ಲಿ ಅದು ಗುಡ್ಡದ ಮಣ್ಣು ಮತ್ತೆ
ಲೂಸ್ ಆಗಿ ಗುಡ್ಡ ಕುಸಿತಕ್ಕಂಥ ಅವಕಾಶ ಇದ್ದೇ ಇರುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ. ಅವಕಾಶ ಕೊಟ್ಟಿದ್ದಾರೆ ಅಂತ ಹೇಗೆಂದ್ರೆ ಹಾಗೆ ವಾಹನ ಸಂಚಾರ ಮಾಡೋದಕ್ಕೆ ಹೋಗಬೇಡಿ. ತಮಗೆಲ್ಲ ಗೊತ್ತಿರೋ ಹಾಗೆ ರಾಜ್ಯಸಭೆಯ 12 ಸ್ಥಾನಗಳಿಗೆ ಸೆಪ್ಟೆಂಬರ್ 3ರಂದು ಮತದಾನ ನಡೆಯುತ್ತೆ. 9 ರಾಜ್ಯಗಳಲ್ಲಿ ಖಾಲಿ ಇರತಕ್ಕಂಥ 12 ರಾಜ್ಯಸಭಾ ಸ್ಥಾನಗಳಿಗೆ ಸೆಪ್ಟೆಂಬರ್ 3ರಂದು ಚುನಾವಣೆ ನಡೆಯುತ್ತೆ. ಕೇಂದ್ರ ಸಚಿವರಾಗಿರ್ತಕ್ಕಂಥ ಪಿಯೂಷ್ ಗೋಯಲ್ ಆಗಿರ್ಬೋದು, ಸರ್ಬಾನಂದ್ ಸೋನೋವಾಲ್ ಮತ್ತು ಜ್ಯೋತಿರಾದಿತ್ಯ ಸಿಂಧ್ಯಾ ಹಾಲಿ ಸದಸ್ಯರು ಲೋಕಸಭೆಗೆ ಆಯ್ಕೆಯಾದ ನಂತರ ತೆರವಾದ ಸ್ಥಾನಗಳಿಗೂ ಕೂಡ ಈಗಲೇ ಚುನಾವಣೆ ನಡೀತಾ ಇದೆ. ಆಗಸ್ಟ್ 14ರಂದು ರಾಜ್ಯಸಭೆ ಚುನಾವಣೆ ಅಧಿಸೂಚನೆ ಹೊರಡಿಸಲಾಗುವುದು ಮತ್ತು ನಾಮಪತ್ರ ಸಲ್ಲಿಸಲು 21 ಕೊನೆಯ ದಿನಾಂಕ ಇದೆ ಅಂತ ಆಗಸ್ಟು. ಇವತ್ತು ವಿಶೇಷವಾಗಿ ಆಗಸ್ಟ್ 8ನೇ ತಾರೀಕು ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ, ವಾರ್ತಾ ಮತ್ತು ಸಾರ್ವಜನಿಕ ಸಂಪರ್ಕ, ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇವರೆಲ್ಲರ ಸಂಯುಕ್ತ ಆಶ್ರಯದಲ್ಲಿ ವ್ಯಸನ ಮುಕ್ತ ದಿನಾಚರಣೆಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ತುಂಬ ಖುಷಿ ವಿಚಾರ. ಯಾರೆಲ್ಲ ವ್ಯಸನಗಳಿರ್ತಾರೆ, ಯಾವುದೇ ರೀತಿಯ ವ್ಯಸನ ಇರ್ಬೋದು, ತಂಬಾಕು ಆಗಿರ್ಬೋದು, ಗುಟ್ಕಾ ಆಗಿರ್ಬೋದು, ಸ್ಮೋಕಿಂಗ್ ಆಗಿರ್ಬೋದು, ಡ್ರಿಂಕ್ಸ್ ಆಗಿರ್ಬೋದು, ಅಥವಾ ಬೇರೆ ಇನ್ಯಾವುದೇ ರೀತಿಯ ಮಾದಕ ವಸ್ತುಗಳ ಒಂದು ವ್ಯಸನಗಳಾಗಿರ್ತಾರೆ, ಅವರನ್ನು ಆ ಮಾದಕ ವಸ್ತು ವ್ಯಸನದಿಂದ ಹೊರಗಡೆ ತರತಕ್ಕಂಥ ಪ್ರಯತ್ನವನ್ನು ಈ ಸಂದರ್ಭಗಳಲ್ಲಿ ಮಾಡಲಾಗತ್ತೆ. ಒಂದಷ್ಟು ಸಾಧು ಸಂತರನ್ನು ಕರೆಸಿರ್ತಾರೆ, ಅವರಿಂದ ಒಂದಷ್ಟು ಸತ್ಸಂಗಗಳನ್ನ ನಡೆಸ್ಕೊಡ್ತಾರೆ, ಅವರಿಂದ ಒಂದಷ್ಟು ಪಾಸಿಟಿವ್ ವೈಬ್ರೇಷನ್ ಇರೋ ಹಾಗೆ ಮಾಡ್ತಾರೆ. ಮತ್ತು ಅದೇ ರೀತಿ ಒಳ್ಳೊಳ್ಳೆ ನುರಿತ ವೈದ್ಯರು ಬಂದಿರ್ತಾರೆ, ಅವರು ಕೂಡ ಒಂದಷ್ಟು ಅದರ ಬಗ್ಗೆ ನಾಲೆಡ್ಜನ್ನು ಹೇಳ್ತಾರೆ. ಈ ರೀತಿಯ ಮಾದಕ ವಸ್ತುಗಳನ್ನು ಸೇವಿಸೋದ್ರಿಂದ ನಿಮ್ಮ ಆಹಾರದ ಮೇಲೆ, ನಿಮ್ಮ ದೇಹದ ಮೇಲೆ, ನಿಮ್ಮ ಒಂದು ಮಾನಸಿಕವಾಗಿ ಹೇಗೆ ಪರಿಣಾಮ ಬೀರುತ್ತೆ, ನೀವು ಹೇಗೆ ನಿಮ್ಮನ್ನು ಒಂದು ಕಂಟ್ರೋಲ್ನ ಕಳ್ಕೊಳ್ತೀರಿ ಅಂತೇಳಿ ಅವರೆಲ್ಲ ಹೇಳಿ ಆ ವ್ಯಸನಿಗಳನ್ನು ಹೊರಗಡೆ ತರ್ತಕ್ಕಂಥ ಒಂದು ಪ್ರಯತ್ನವನ್ನು ಈ ಸಂದರ್ಭದಲ್ಲಿ ಮಾಡ್ತಾರೆ. ಸೊ ಒಳ್ಳೆಯ ವಿಚಾರ ಮಾಡಲಿ. ತಮಗೆಲ್ಲ ಗೊತ್ತಿರೋ ಹಾಗೆ 2024-25ನೇ ಸಾಲಿನ ರೈತರಿಗೋಸ್ಕರ ವಿಶೇಷವಾಗಿ ಹವಾಮಾನ ಆಧಾರಿತ ಬೆಳೆ ವಿಮೆಯನ್ನು ಇನ್ನು ಆಗಸ್ಟ್ 16ರವರೆಗೂ ಕೂಡ ಎಕ್ಸ್ಟೆಂಡ್ ಮಾಡಿದಾರಂತೆ. ಸೊ ಯಾರಾದರೂ ಇದುವರೆಗೂ ನಿಮ್ಮ ಬೆಳೆಗಳಿಗೆ ವಿಮೆಯನ್ನು ಮಾಡಿಸ್ಕೊಂಡಿಲ್ಲ ಅಂದರೆ ಆಗಸ್ಟ್ 16ರವರೆಗೂ ಕೂಡ ಅವಕಾಶ ಇದೆ. ದಯವಿಟ್ಟು ಎಲ್ಲ ರೈತರು ಇದನ್ನು ಮಾಡಿಸ್ಕೊಳ್ಳಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ದೂರದ ಇಸ್ರೇಲ್ನಲ್ಲಿ ಮತ್ತೆ ಭೂಮಿ ಕಂಪಿಸ್ತಾ ಇದೆ ಅಂತೆ. 3.7ರಷ್ಟು ತೀವ್ರತೆಯ ಭೂಕಂಪ ಇತ್ತು. ರಾತ್ರಿ ಸರಿಸುಮಾರು 8:27ರಲ್ಲಿ ಇದು ಆಗಿದೆ ಅಂತೆ. ಆಗಾಗ ನಮ್ಮ ಈ ಕಡೆ ಕಲಬುರಗಿಯಲ್ಲೂ ಕೂಡ ಆಗ್ತಾ ಇರುತ್ತೆ. ಸೊ ಇನ್ನೊಂದು ವಿಶೇಷ ಸಂದರ್ಭದಲ್ಲಿ ನಿನ್ನೆ 2 ಒಲಿಂಪಿಕ್ಸ್ ಪದಕಗಳನ್ನು ಗೆದ್ದಿರ್ತಕ್ಕಂಥ ಮನು ಭಾಕರ್ ಅವರು ದೆಹಲಿಗೆ ಬಂದಿದ್ದಾರೆ. ಅದ್ದೂರಿ ಸ್ವಾಗತವನ್ನು ಅವರಿಗೆ ನೀಡಿದ್ದಾರೆ. ಅವರ ಪೇರೆಂಟ್ಸು, ಮೀಡಿಯಾದವರು, ಸಾಕಷ್ಟು ಅಭಿಮಾನಿಗಳು ಬಂದು ಅವರಿಗೆ ಶುಭ ಹಾರೈಸಿದ್ದಾರೆ. ಸೊ ಮೆರವಣಿಗೆಯಲ್ಲಿ ಕರ್ಕೊಂಡು ಹೋಗಿದ್ದಾರೆ. ತಮಗೆಲ್ಲ ಗೊತ್ತಿರೋ ಹಾಗೆ ಬಾಂಗ್ಲಾದೇಶದ ಪ್ರಧಾನಿ ಶೇಖ್ ಹಸೀನಾ ಅವರು ಭಾರತದಲ್ಲಿ ಬಂದಿರತಕ್ಕಂಥದ್ದು ಗೊತ್ತಿದ್ದೇ ಇದೆ. ಸೊ ಇನ್ನೂ ಕೆಲವು ದಿನಗಳ ಕಾಲ ಇವರು ಇಲ್ಲೇ ಇರ್ತಾರಂತೆ. ಈ ಹಿಂದೆ ಕೂಡ 3 ವರ್ಷಗಳ ಕಾಲ ಇವರು ದೆಹಲಿಗೆ ಬಂದು ವಾಸವಾಗಿದ್ದರಂತೆ ಕಳೆದ ಒಂದು ಅಜಾಗರತೆಯ ಸಂದರ್ಭದಲ್ಲಿ. ಸೊ ಎಲ್ಲಿದ್ದಾರೆ ಅಂತಕ್ಕಂಥದ್ದನ್ನು ಸದ್ಯದ ಒಂದು ಮಟ್ಟಿಗೆ ಸೇಫಾಗಿ ಸೆಕ್ಯೂರಾಗಿ ಇಟ್ಟಿದ್ದಾರೆ, ಹೇಳಿಲ್ಲ. ಹಾಗೆಯೇ ನಿನ್ನೆ ಇನ್ನೊಂದು ತುಂಬ ಬೇಸರದ ಘಟನೆ ನಡೀತು. ಬೆಲ್ಗಾಂನಲ್ಲಿ ಸ್ನೇಹಂ ಟಿಕ್ಸೋ ಟೇಪ್ ಕಾರ್ಖಾನೆಯಲ್ಲಿ ಭಾರೀ ಅಗ್ನಿ ಅವಘಡ ಸಂಭವಿಸಿತು. ಓರ್ವ ನಾಪತ್ತೆಯಾಗಿದ್ದಾರಂತೆ. ಆ ಕಾರ್ಖಾನೆಯಲ್ಲಿ 153 ಜನ ಕಾರ್ಮಿಕರು ಕೆಲಸ ಮಾಡ್ತಾಯಿದ್ರು. ತಕ್ಷಣ ಎಚ್ಚೆತ್ತಂಥ ಜಿಲ್ಲಾಧಿಕಾರಿಯವರು 200 ಬೆಡ್ನ ರಿಸರ್ವ್ ಆಗಿಟ್ಟು ಅಲ್ಲಿರ್ತಕ್ಕಂಥ ಯಾವುದೇ ರೀತಿ ಸಿಬ್ಬಂದಿಗೆ ತೊಂದರೆ ಆಗದೇ ಇರೋ ಹಾಗೆ ನೋಡ್ಕೊಳ್ಳಿ ಅಂತೇಳಿ ಕ್ರಮ ಕೈಗೊಂಡಿದ್ದಾರೆ. ಆದರೂ ಕೂಡ ಒಂದಷ್ಟು ಜನರಿಗೆ ಅಲ್ಲಲ್ಲಿ ಸಣ್ಣ ಪುಟ್ಟ ಸುಟ್ಟಗಾಯಗಳಾಗಿದೆ. ಆದರೆ ಯಾವುದೇ ರೀತಿ ಪ್ರಾಣಹಾನಿ ಆಗಿರ್ತಕ್ಕಂಥದ್ದು ಇನ್ನೂ ಅಧಿಕೃತವಾಗಿ ವರದಿಯಾಗಿಲ್ಲ. ಸರಿಸುಮಾರು 5-6 ಗಂಟೆಗಳಷ್ಟು ಕಾಲ ಸತತವಾಗಿ ಫೈರ್ ಇಂಜಿನ್ ಅವರು ತುಂಬ ಕಠಿಣವಾಗಿ ಕೆಲಸ ಮಾಡಿಬಿಟ್ಟು ಬೆಂಕಿಯನ್ನು ನಂದಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ದಾರೆ. ಅದೇ ರೀತಿ ಆಗಸ್ಟ್ 8ರವರೆಗೆ ಮತ್ತೆ ಬೆಂಗಳೂರು ಕಾರವಾರ ರೈಲು ಸಂಚಾರವನ್ನು ಸ್ಥಗಿತಗೊಳಿಸಿದ್ದಾರೆ. ಯಾಕೆಂದರೆ ಎಡುಕುಮೇರಿಯಲ್ಲಿ ಮತ್ತೆ ಭೂಕುಸಿತ ಉಂಟಾಗಿದೆ ಅಂತೆ. ಸೊ ದಯವಿಟ್ಟು ಯಾರು ಟ್ರೈನಲ್ಲಿ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದರೆ ದಯವಿಟ್ಟು ಅದನ್ನು ಸದ್ಯಕ್ಕೆ ಪೋಸ್ಟ್ಪೋನ್ ಮಾಡೋದು ಒಳ್ಳೆಯದು ಅಂತಕ್ಕಂಥದ್ದು ನನ್ನ ಸಲಹೆ. ಅದೇ ರೀತಿ ಯಾರೆಲ್ಲ ರೇಷನ್ ಕಾರ್ಡ್ಸ್ಗೆ ಸಂಬಂಧಪಟ್ಟಂತೆ ತಿದ್ದುಪಡಿಯನ್ನು ಮಾಡ್ಕೋಬೇಕು ಅಂತ ಇದ್ರಿ ಅವರಿಗೆ ಆಗಸ್ಟ್ 10 ಕೊನೆಯ ದಿನಾಂಕ ಇದೆ ಅಂತೆ. ಸೊ BPL ಆಗಿರ್ಬೋದು, ಅದೇ ರೀತಿ APL ಆಗಿರ್ಬೋದು, ಯಾವುದಾದ್ರೂ ರೇಷನ್ ಕಾರ್ಡ್ಸ್ಗಳನ್ನು ತಿದ್ದುಪಡಿ ಮಾಡಿಸ್ಕೊಳ್ಳೋದಿದ್ದರೆ ಹೆಸರನ್ನ ಸೇರಿಸೋದಾಗಿರ್ಬೋದು, ತೆಗೆಸೋದಾಗಿರ್ಬೋದು, ಅಥವಾ ಬೇರೆ ಇನ್ನೇನಾದ್ರು ಕರೆಕ್ಷನ್ಸ್ ಇದ್ದರೆ ಆಗಸ್ಟ್ 10ನೇ ತಾರೀಕುವರೆಗೂ ಇದೇ ಅವಕಾಶ. ಕರ್ನಾಟಕ ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅವರು ತಿಳಿಸಿದ್ದಾರೆ. ಆಗಸ್ಟ್ 10ರೊಳಗಡೆ ದಯವಿಟ್ಟು ಅದನ್ನು ಸರಿ ಮಾಡಿಸ್ಕೊಳ್ಳಿ ಅಂತ ನಾನು ಕೂಡ ಕೇಳ್ಕೊಳ್ತಾ ಇದ್ದೀನಿ. ವಯನಾಡಿನಲ್ಲಿ ಏನು ದುರಂತ ನಡೆದಿತ್ತು ನಮಗೆಲ್ಲ ಗೊತ್ತೇ ಇದೆ. ಈ ಒಂದು ಪರಿಸ್ಥಿತಿ ನಮ್ಮ ಕರ್ನಾಟಕದಲ್ಲಿ ಬರಬಾರ್ದು ಅಂಥೇಳಿ ನೂತನ ಎಲೆಕ್ಟೆಡ್ ಆಗಿರ್ತಕ್ಕಂಥ
MLA ಅವರು ಸಾಕಷ್ಟು ಶ್ರಮ ವಹಿಸಿ ಎಲ್ಲ ಅಧಿಕಾರಿಗಳನ್ನು ಈಗ ಇಲ್ಲಿ ಕರೆಸ್ಕೊಂಡಿದ್ದಾರಂತೆ. ಸೊ ನಮ್ಮ ವಯನಾಡಿನಂಥದೇ ಸ್ಥಳ ಆಗಿರ್ತಕ್ಕಂಥ ಕೊಡಗು ಅಲ್ಲಿ ಭೂಗರ್ಭ ಶಾಸ್ತ್ರಜ್ಞರು ತಂಡ ಭೇಟಿ ನೀಡ್ತಾ ಇದೆ. ಅಲ್ಲೇ ಎಲ್ಲ ಕಡೆ ಅವರು ವಾಸ್ತವ್ಯವನ್ನು ಹೂಡಿ ಎಲ್ಲ ಕಡೆ ನೋಡ್ತಾ ಇದ್ದಾರಂತೆ. ಏನೇನು ತೊಂದರೆಗಳು ಮುಂದಿನ ದಿನಗಳಲ್ಲಿ ನಮ್ಮಲ್ಲಿ ಆಗ್ಬೋದು ಅನ್ನೋ ಒಂದು ವರದಿಯನ್ನು ತರಿಸ್ಕೊಂಡು ಸ್ಟಡಿ ಮಾಡ್ತಾರಂತೆ. ಸೊ ತುಂಬ ಖುಷಿ ವಿಚಾರ, ಮಾಡಲಿ. ಯಾವುದೇ ರೀತಿ ಅನಾಹುತಗಳು ನಮ್ಮಲ್ಲಿ ನಡೆದೇ ಇದ್ದರೆ ಸಾಕು ಅಂಥೇಳಿ ನಾವು ಹಾರೈಸೋಣ. ಇತ್ತೀಚಿನ ದಿನಗಳಲ್ಲಿ ಅತಿಯಾಗಿರ್ತಕ್ಕಂಥ ಮಳೆಗೆ ಸಾಕಷ್ಟು ಜನರ ಮನೆಗಳು ಹಾರು ಹೋಗಿರ್ತಕ್ಕಂಥದ್ದು ತಮಗೆಲ್ಲ ಗೊತ್ತಿದೆ. ಸಾಕಷ್ಟು ಜನರಿಗೆ ತೊಂದರೆ ಆಗಿದೆ, ಸಾಕಷ್ಟು ಜನರ ಜೀವಹಾನಿ ಕೂಡ ಆಗಿದೆ. ಅದಕ್ಕಿಂತ ಆತಂಕಕಾರಿ ವಿಚಾರ ಅಂದರೆ 2,000 ಅಷ್ಟು ಪಕ್ಷಿಗಳು ಸಾವನ್ನು ಅಪ್ಪಿದಾವಂತೆ. ಸೊ ನಿಜಕ್ಕೂ ತುಂಬ ಬೇಜಾರಾಗತ್ತೆ. ಅದರಲ್ಲೂ ಕೂಡ ಕೆರೆ ಕಟ್ಟೆಗಳು ತುಂಬಿ ಹರಿತಾ ಇರೋದ್ರಿಂದ ಮತ್ತು ರಂಗನತಿಟ್ಟು ಪಕ್ಷಿಧಾಮದಲ್ಲೂ ಕೂಡ ಸಾಕಷ್ಟು ಪಕ್ಷಿಗಳು ಮತ್ತು ಪ್ರಾಣಿಗಳಿಗೆ ಪ್ರಾಣಹಾನಿ ಆಗಿದೆ ಅಂತೆ. ಸೊ ಜುಲೈ 31ರಿಂದ ಇಲ್ಲಿವರೆಗೂ 2,000 ಪ್ರಾಣಿಗಳು ಮತ್ತು 2,000 ಪಕ್ಷಿಗಳು ಹಾಗೂ ಸುಮಾರು ಪ್ರಾಣಿಗಳು ಪ್ರಾಣವನ್ನು ಬಿಟ್ಟಿದ್ದಾವಂತೆ. ಸೊ ಬೇಜಾರಾಗತ್ತೆ. ಇತ್ತೀಚಿನ ದಿನಗಳಲ್ಲಿ ವರ್ಣನ ಒಂದು ಆರ್ಭಟದಿಂದ ಕಿತ್ತೂರಿನ ನಿಂಗಾಪುರ ಗ್ರಾಮದ ಹುಲಿಕೇರಿ ಹಿನ್ನೀರಿನಲ್ಲಿ ನಿತ್ಯ ಶಾಲೆಗೆ ಹೋಗಬೇಕಾಗಿರ್ತಕ್ಕಂಥ ವಿದ್ಯಾರ್ಥಿಗಳು ಜೀವನ ಕೈಲಿಡ್ಕೊಂಡು ಸಂಚಾರವನ್ನು ಮಾಡ್ತಿದ್ದಂತೆ. ಯಾಕೆಂದರೆ ಅವರೆಲ್ಲ ಆ ಒಂದು ಇದನ್ನು ಲೈಫ್ ಜಾಕೆಟ್ನ ಹಾಕ್ಕೊಂಡು ಆ ಪುಟ್ಟ ದೋಣಿಯಲ್ಲೇ ಈ ಕಡೆಯಿಂದ ಆ ಕಡೆ ಅವರು ಕ್ರಾಸ್ ಮಾಡಬೇಕಾಗಿದೆ ಅಂತೆ. ಸೊ ಅದಕ್ಕೆ ಯಾವುದೇ ರೀತಿಯ ಒಂದು ಬ್ರಿಡ್ಜ್ ಇಲ್ಲದೆ ಇರತಕ್ಕಂಥದ್ದು ತುಂಬ ಬೇಸರದ ಸಂಗತಿ. ಸೇತುವೆ ನಿರ್ಮಾಣಕ್ಕೆ 20 ವರ್ಷದಿಂದ ಇವರೆಲ್ಲ ರಿಕ್ವೆಸ್ಟ್ ಮಾಡ್ಕೊಳ್ತಾರೆ ಅಂತ, ಆದರೆ ಯಾವ ಅಧಿಕಾರನೂ ಇದ್ರ ಕಡೆ ಗಮನ ಹಾಕಿಲ್ವಂತೆ. ಸೊ ದಯವಿಟ್ಟು ಆ ವಿದ್ಯಾರ್ಥಿಗಳ ಭವಿಷ್ಯ ದೃಷ್ಟಿಯಿಂದ ಅವ್ರಿಗೊಂದು ಸೇತುವೆಯನ್ನು ನಿರ್ಮಾಣ ಮಾಡಿಕೊಡಿ ಅಂಥೇಳಿ ಅವನ್ನ ಗ್ರಾಮಸ್ಥರು ಕೇಳ್ಕೊಂಡಿದ್ದಾರೆ. ಈ ಮಧ್ಯೆ ಒಂದು ಕಾಲ್ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ನಮಸ್ತೆ ಸರ್, ಎಲ್ಲಿ ರೇಷನ್ ಕಾರ್ಡ್ ಎಲ್ಲಿ ಮಾಡ್ತಾ ಇದ್ದಾರೆ? ಮೇಡಮ್, ಎಲ್ಲೂ ಹೊಸದಾಗಿ ಮಾಡ್ತಾ ಇಲ್ಲ, ತಿದ್ದುಪಡಿಗಳನ್ನ ಮಾಡ್ತಾ ಇದ್ದಾರೆ. ದಾವಣಗೆರೆ 1 ಕೇಂದ್ರಗಳಲ್ಲಿ ಹೋಗಿ ನೀವು ಮಾಡಿಸ್ಬೋದು. ಹೌದ್ರಾ? ಹಾಂ ಹಾಂ. ಹೊಸದಾಗಿ ಮಾಡಿಸ್ತಾ ಇಲ್ವಾ? ಇಲ್ಲ, ತಿದ್ದುಪಡಿ ಮಾತ್ರ ಅಮ್ಮ. ಹೌದಾ? ಹಾಂ ಅಮ್ಮ. ಆಯ್ತು ಸರ್. ಓಕೆ ಅಮ್ಮ, ಧನ್ಯವಾದಗಳು. ಎಸ್ ವೀಕ್ಷಕರೇ, ನಾವು ಯಾವುದೇ ಕೆಲಸ ಮಾಡುವಾಗ ಹುಷಾರಾಗಿ ಮಾಡಬೇಕು ಅಂತ ಹೇಳ್ತಾರೆ. ಸೊ ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ, ಇಲ್ಲೊಬ್ಬರು ಮಹಿಳೆ ಹಲ್ಲು ಉಜ್ತಾ ಬ್ರಷನ್ನೇ ನುಂಗ್ಬಿಟ್ಟಿದ್ದಾರಂತೆ. ಸೊ ಅದು ಹೆಂಗೆ ನುಂಗಿದ್ರು ನನಗಂತೂ ಆಶ್ಚರ್ಯ. ಕೊನೆಗೆ ಕಷ್ಟಪಟ್ಟು ವೈದ್ಯರು ಆಪ್ರೇಷನ್ ಮಾಡಿ ಆ ಬ್ರಷನ್ನು ಹೊರಗೆ ತೆಗೆದಿದ್ದಾರಂತೆ. ಸೊ ಈ ಮಧ್ಯೆ ಇನ್ನೊಂದು ಕಾಲ್ ಬರ್ತಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ಸರ್, ಹೇಳಿ ಸರ್. ನಮಸ್ತೆ. ಓಕೆ, ಕೊಡ್ರಿ ಸರ್, ಹೇಗಿದ್ದೀರಿ? ಎಸ್ ಸರ್, ಚೆನ್ನಾಗಿದ್ದೀನಿ ಸರ್. ತಿಂಡಿ ಆಯ್ತಾ? ಶ್ರಾವಣ ಮಾಸದ ಶುಭಾಶಯಗಳು ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಾಗರ ಪಂಚಮಿ ಜೋರಾ? ಸರ್ ಆಯ್ತು, ಮಾಡ್ತಾ ಇದ್ದಾರೆ ಸರ್. ಓಕೆ, ಏನೇನು ಮಾಡಿದ್ದೀರಿ ಸರ್? ಏನ್ ಸರ್ ನಾಗರ ಪಂಚಮಿಗೆ ಏನೇನು ಮಾಡಿಸಿದ್ದೀರಿ ಅಂದೆ ಮನೇಲಿ? ಇವತ್ತು ಹುಳ್ಳಿಕಾಳು ಉಂಡಿ ಮಾಡಿದಾರೆ ಸರ್. ಹೌದಾ? ಓಕೆ, ಸರ್ ಏನು ಉಂಡೆ ಮಾಡಿದ್ದೀರಿ? ಮತ್ತೆ ಸರ್ ಹಬ್ಬಕ್ಕೆ ಈಗ ಕರಿತಿದ್ದೀರಲ್ಲ ಸರ್, ನಾವೆಲ್ಲ ಉಂಡೆ ತಿನ್ನಕ್ಕೆ ಬರ್ಬೇಕಂತ ಕಾಯ್ತಿದ್ದೀವಿ ಆವಾಗ್ಲಿಂದ. ಅಲ್ಲ ಸರ್, ಇವತ್ತು ನಿಮ್ಮನ್ನ ಕರಿಬೇಕ್ರ, ನೀವು ಬಿಡದಿ ಅಂತ ಬರ್ಬೇಕಲ್ರಿ. ಆಯ್ತು ಸರ್, ಬರೋಣ. ಏನೇನು ಉಂಡೆ ಮಾಡಿಸಿದ್ದೀರಿ? ಶೇಂಗಾ ಉಂಡೆ, ಕಡ್ಲೆ ಉಂಡೆ, ರವೆ ಉಂಡೆ ಇವನ್ನೆಲ್ಲ ಮಾಡ್ತೀವಿ. ಆಯ್ತು ಸರ್, ಸಾಯಂಕಾಲ ಸೀದಾ ಅಲ್ಲಿಗೆ ಬರ್ತೀವಿ ಹಾಗೆ ನಿಮ್ಮ ಮನೆಗೇನೆ. ಸರಿ ಬರ್ರಿ ಸರ್. ಓಕೆ, ಎಲ್ಲ ಸೇರಿ ಜೋರಾಗಿ ಹಬ್ಬ ಮಾಡೋಣ ಹಂಗಿದ್ರೆ. ಓಕೆ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಯಾರಿಗೂ ಶುಭಾಶಯ ಹೇಳಲಿಕ್ಕಿದೆಯಾ ಮತ್ತೆ? ನಮಸ್ಕಾರ ಸರ್. ನಮಸ್ಕಾರ ಸರ್, ನಮಸ್ಕಾರ, ಥ್ಯಾಂಕ್ ಯು ಏನ್ ಸರ್? ಸರ್. ಮತ್ತೆ ಹಬ್ಬ ಜೋರಾಗಿ ಮಾಡಿ ಅಂದೆ. ಹ್ಞೂ ಸರ್. ಓಕೆ, ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸರಿ ಸರ್. ಎಸ್ ವೀಕ್ಷಕರೇ, ಯಾರ್ಯಾರು ಟ್ರೆಕ್ಕಿಂಗ್ ಹೋಗ್ಬೇಕಂತಿದ್ದೀರಿ ಅವ್ರಿಗೆ ಒಂದು ಶಾಕಿಂಗ್ ನ್ಯೂಸ್ ಇದೆ. ಸೊ ರಾಜ್ಯಾದ್ಯಂತ ತಾತ್ಕಾಲಿಕವಾಗಿ ಎಲ್ಲ ಚಾರಣಕ್ಕೆ ನಿರ್ಬಂಧ ಹೇರಿದ್ದಾರೆ. ಸೊ ಹಾಗಾಗಿ ದಯವಿಟ್ಟು ಮುಂದಿನ ಒಂದು ಗ್ರೀನ್ ಸಿಗ್ನಲ್ ಸಿಗೋವರೆಗೂ ಯಾರು ಟ್ರೆಕ್ಕಿಂಗಿಗೆ ಹೋಗಬಾರ್ದು ಅಂಥೇಳಿ ಖಡಾಖಂಡಿತವಾಗಿ ಹೇಳಿದ್ದಾರೆ. ಸೊ ನಿನ್ನೆ ಉತ್ತರ ಪ್ರದೇಶದ ಒಂದು ಪ್ರವಾಸದಲ್ಲಿರ್ತಕ್ಕಂಥ ಯೋಗಿ ಆದಿತ್ಯನಾಥ್ ಅವರು ರಾಮ ಮಂದಿರಕ್ಕೆ ಭೇಟಿ ನೀಡಿದ್ದಾರೆ. ಸರಿಸುಮಾರು 2 ಗಂಟೆಗಳ ಕಾಲ ಅತ್ಯಂತ ಭಕ್ತಿಯಿಂದ ಹಲವಾರು ವಿಧಿವಿಧಾನಗಳಿಂದ ಪೂಜೆಯನ್ನು ಸಲ್ಲಿಸಿ ಶ್ರೀರಾಮನಿಗೆ ಪ್ರೀತಿಯನ್ನು ತೋರಿಸಿದ್ದಾರೆ. ಒಳ್ಳೆಯದಾಗಲಿ. ಉತ್ತರ ಪ್ರದೇಶದಲ್ಲಿ ಒಂದು ಬೇಸರದ ಘಟನೆ ನಡೆದಿದೆ. ವಿಷಪೂರಿತ ಆಹಾರ ಸೇವಿಸತಕ್ಕಂಥ 80 ಮಕ್ಕಳು ಅಸ್ವಸ್ಥರಾಗಿದ್ದಾರಂತೆ. 2 ಮಕ್ಕಳ ಸ್ಥಿತಿ ಚಿಂತಾಜನಕವಾಗಿದೆ ಅಂತೆ. ಸೊ ಬೇಜಾರಾಗುತ್ತೆ. ದಯವಿಟ್ಟು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ,
ಬಿಸಿ ಊಟದ ಅಡುಗೆ ತಯಾರು ಮಾಡ್ತಕ್ಕಂಥ ಎಲ್ಲರೂ ಕೂಡ ದಯವಿಟ್ಟು ಹುಷಾರಾಗಿ ಮಾಡಿ. ಏಕೆಂದರೆ ಇದು ಮಳೆಗಾಲ ಆಗಿರೋದ್ರಿಂದ ಯಾವಾಗಲೂ ಹುಷಾರಾಗೇ ಮಾಡಬೇಕು. ಏಕೆಂದರೆ ನಿಮಗೆ ನೀಡಿರ್ತಕ್ಕಂಥ ಒಂದು ರೂಮ್ ಶುಚಿ ಇರಲಿಲ್ಲ, ಏನಾದರೂ ಗಿಂಚಿಂದಿತ್ತು ಅಂದರೆ ದಯವಿಟ್ಟು ಹುಷಾರಾಗಿರಿ. ಏಕೆಂದರೆ ಪಲ್ಲಿ ಓಡಾಡ್ತಾ ಇರ್ತವೆ, ಚೇಳುಗಳು ಓಡಾಡ್ತಾ ಇರ್ತವೆ. ಏಕೆಂದರೆ ಹಂಚಿನ ಮನೆಯಲ್ಲೇ ಈ ಥರದ ಸಮಸ್ಯೆಗಳು ಜಾಸ್ತಿ. ಸೊ ಬಿಲ್ಡಿಂಗ್ಗಳಲ್ಲಿ ಇಂಥ ಸಮಸ್ಯೆಗಳು ಜಾಸ್ತಿ ಇಲ್ಲ ಅಂದರೂ ಕೂಡ ಪಲ್ಲಿಗಳು ಹಂಚಿನ ಮನೆಯಲ್ಲೇ ಇರಬೇಕು ಅಥವಾ ಬಿಲ್ಡಿಂಗ್ಗಳಲ್ಲಿ ಇರಬಾರ್ದು ಅಂತಿಲ್ಲ, ಎಲ್ಲಿ ಬೇಕಾದ್ರೂ ಇರ್ತವೆ. ಆದರೆ ಚೇಳುಗಳು ಮಾತ್ರ ಯೂಶಲಿ ಹಂಚಿನ ಮನೆ ಹತ್ರ ಅಲ್ಲಿ ಜಾಸ್ತಿ ಕಾಣಿಸ್ಕೊಳ್ತವೆ. ಹಾಗಾಗಿ ಏನು ಬೇಕಾದರೂ ಓಡಾಡ್ತಾ ಇರ್ಬೋದು, ಪಲ್ಲಿ ಆಗಿರ್ಬೋದು, ಜಿರ್ಲೆ ಆಗಿರ್ಬೋದು, ಅಥವಾ ಚೇಳುಗಳಾಗಿರ್ಬೋದು, ಅಥವಾ ಇನ್ಯಾವುದೋ ವಿಷಪೂರಿತ ಕೀಟಗಳು ಓಡಾಡ್ತಾ ಇರ್ಬೋದು. ಸೊ ಅದೇನಾದರೂ ಈ ಪುಟ್ಟ ಪುಟ್ಟ ಮಕ್ಕಳ ಒಂದು ಅಡಿಗೆಯಲ್ಲಿ ಸೇರ್ಕೊಂಡ್ಬಿಟ್ರೆ ನಿಜಕ್ಕೂ ಜೀವಹಾನಿ ಆಗ್ತಕ್ಕಂಥ ಒಂದು ಅವಕಾಶ ಇದಿರುತ್ತೆ. ಸೊ ದಯವಿಟ್ಟು ಹುಷಾರಾಗಿರಿ. ಆ ರೀತಿಯ ಬಿಸಿ ಅಡಿಗೆಗಳನ್ನು ತಯಾರಿಸುವಾಗ ಹುಷಾರಾಗಿ ನೀವು ಸರ್ವ್ ಮಾಡಿ. ಇಲ್ಲಾಂದರೆ ಇಲ್ಲಿ ನೋಡಿ 80 ಜನ ಅಸ್ವಸ್ಥರಾಗಿದ್ದಾರಂತೆ. ಅದರಲ್ಲೂ ಕೂಡ 2 ಮಕ್ಕಳ ಜೀವ ಚಿಂತಾಜನಕವಾಗಿದೆ ಅಂತೆ. ಸೊ ದಯವಿಟ್ಟು ಎಚ್ಚರಿಕೆಯಿಂದ ಅಡುಗೆ ಮಾಡಿ ಅಂತ ನಾನೆಲ್ಲ ಕರ್ನಾಟಕದವ್ರ ನಾನು ಕೇಳ್ಕೊಳ್ತಾ ಇದ್ದೀನಿ, ಬಿಸಿ ಅಡುಗೆಯನ್ನು ಮಾಡ್ತಕ್ಕಂಥವ್ರಿಗೆ. ಅದ್ರ ಜೊತೆಗೆ ಇನ್ನೊಂದು ವಿಚಾರ ಏನು ಅಂದರೆ, ವಿಶೇಷವಾಗಿ 2 ಮಹಿಳೆಯರು ನಿನ್ನೆ 2 ಮಹಿಳೆಯರ ಮೃತದೇಹ ನೇಣು ಬಿಗಿದ ಸ್ಥಿತಿಯಲ್ಲಿ ಪತ್ತೆಯಾಗಿದೆ ಅಂತ ಬೆಂಗಳೂರಿನಲ್ಲಿ. ಸೊ ಬೇಜಾರಾಗತ್ತೆ, ಏನಕ್ಕೆ ಈ ಥರ ಮಾಡ್ಕೋತಾರೋ ಅಥವಾ ಯಾರಾದರೂ ಮಾಡಿದಾರೋ ಗೊತ್ತಿಲ್ಲ. ಪೊಲೀಸ್ ತನಿಖೆ ನಡೀತಾ ಇದೆ. ಅದೇ ರೀತಿ ನಾನಾ ವೇಷ ಧರಿಸಿ ಬ್ಯಾಂಕ್ಗೆ ವಂಚಿಸಿರ್ತಕ್ಕಂಥ 20 ವರ್ಷಗಳನ್ನು ತಲೆಮರೆಸ್ಕೊಂಡಿದ್ದಂತಹ ವ್ಯಕ್ತಿಯನ್ನು ಕೊನೆಗೂ CCP ಪೊಲೀಸರು ಬಂಧಿಸಿದ್ದಾರೆ. ಅವನು ಸರಿಸುಮಾರು 2 ಕೋಟಿಗಿಂತ ಹೆಚ್ಚು ವಂಚನೆ ಮಾಡಿದಾನಂತೆ. ಇವನು ಸ್ವಾಮೀಜಿಯಾಗಿ ಏನೇನೋ ಬೇರೆ ಬೇರೆ ರೀತಿಯ ವೇಷಗಳನ್ನು ಧರಿಸಿದ್ರು ಕೂಡ ಪೊಲೀಸ್ನವ್ರು ಬಿಟ್ಟಿಲ್ಲ, ಎಳೆದಾಕೊಂಡು ಬಂದಿದ್ದಾರೆ. ಸಡನ್ನಾಗಿ ಪಾತಾಳಕ್ಕೆ ಶೇರ್ ಮಾರ್ಕೆಟ್ ಕುಸಿದಿದೆ. 15 ಲಕ್ಷ ಕೋಟಿ ರೂಪಾಯಿ ಕೇವಲ 2-3 ದಿವಸದಲ್ಲಿ ನಷ್ಟ ಆಗಿದೆ ಅಂತೆ. ಸೊ ಶೇರ್ ಮಾರ್ಕೆಟ್ನಲ್ಲಿ ಇನ್ವೆಸ್ಟ್ ಮಾಡೋರು ದಯವಿಟ್ಟು ಹುಷಾರಾಗಿರಿ. ಕೊನೆಯದಾಗಿ ಉದ್ಯೋಗ ವಾರ್ತೆ ಬಗ್ಗೆ ಹೇಳ್ತಾ ಇರ್ತೀನಿ. ಖಾಲಿ ಇರುವ ಗೃಹ ರಕ್ಷಕ ಸೇವೆಗೆ ಅರ್ಜಿಯನ್ನು ಆಹ್ವಾನ ಮಾಡಿದಾರಂತೆ. ಸೊ ಯಾರೆಲ್ಲ ಹೋಮ್ ಗಾರ್ಡ್ಸ್ಗೆ ವರ್ಕ್ ಮಾಡಬೇಕು ಅಂತ ಇದ್ದೀರಿ, ಸೊ ದಯವಿಟ್ಟು ಅಲ್ಲಿ ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಅದೇ ರೀತಿ ರಾಷ್ಟ್ರೀಯ ತೋಟಗಾರಿಕಾ ಮಿಷನ್ ಸೌಲಭ್ಯದ ಅಡಿ ಹಲವಾರು ರೈತರಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದಾರಂತೆ. ಸೊ ಯಾರೆಲ್ಲ ಲೋನ್ ತೊಗೊಳಕ್ಕೆ ಇಷ್ಟಪಡ್ತೀರಿ ಅವರು ಅಪ್ಲಿಕೇಶನ್ಸನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಇನ್ನೊಂದು, ವಿಶ್ವಕರ್ಮ ಸಮುದಾಯಗಳಿಗೆ ವಿವಿಧ ಯೋಜನೆಯಡಿಯಲ್ಲಿ ಸಾಲ ಸೌಲಭ್ಯವನ್ನು ನೀಡೋದಕ್ಕೆ ಅರ್ಜಿಯನ್ನು ಆಹ್ವಾನಿಸಿದಾರಂತೆ. ಸೊ ಯಾರಿಗೆಲ್ಲ ಆಸಕ್ತಿ ಇದೆ ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಇನ್ನೊಂದು ವಿಶೇಷವಾಗಿ ತಿರುಪತಿಗೆ ಹೋಗ್ತಕ್ಕಂಥ ಜನರ ಗಮನಕ್ಕೆ ಇದನ್ನು ತರೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏನು ಅಂದರೆ, ತಿರುಪತಿಯಲ್ಲಿ ಒಂದು ವರ್ಗದ ಜನರಿಗೆ ತುಂಬ ವಿಶೇಷವಾಗಿ ಅಲ್ಲಿ ಎಂಟ್ರಿ ಇರುತ್ತೆ. ಅದೇನು ಅಂದರೆ, ತಿರುಪತಿಗೆ ಹೋಗ್ತಕ್ಕಂಥ ಆರೋಗ್ಯಪೂರ್ಣ ಯುವಕರು ಅಥವಾ ಯುವತಿಯರು, ನೀವೇನಾದರೂ ಕ್ಯೂವಲ್ಲಿ ನಿಲ್ಲಕ್ಕೆ ಇಷ್ಟ ಇಲ್ಲ, ಆದರೂ ನಿಮ್ಗೆ ಸ್ಪೆಷಲ್ ಎಂಟ್ರಿ ದರ್ಶನ ಬೇಕು, ದುಡ್ಡು ಕೊಡೋದೇನೂ ಇದಾಗಬೇಕು ಅಂದರೆ ನೀವಲ್ಲೊಂದು ಕೆಲಸ ಮಾಡಬೇಕು. ಏನು ಅಂದರೆ, ರಕ್ತದಾನ ಯಾರು ಮಾಡಿ, ಅಲ್ಲಿ ಒಂದು ಹಾಸ್ಪಿಟಲ್ ಇದೆ, ಯಾವುದಾದ್ರು ಅಂದರೆ ಅಶ್ವಿನಿ ಆಸ್ಪತ್ರೆ ಅಂತ ಇದೆ. ನೀವು ಅಲ್ಲಿ ಹೋಗ್ಬಿಟ್ಟು ಏನಾದರೂ ಒಂದು ವೇಳೆ ರಕ್ತದಾನ ಮಾಡಿದ್ರೆ ನಿಮಗೆ ಅಲ್ಲೇ 300 ರೂಪಾಯಿ ಟಿಕೆಟನ್ನು ಉಚಿತವಾಗಿ ನೀಡ್ತಾರೆ. ಮತ್ತು ಕೇವಲ ಅರ್ಧ ಗಂಟೆಯಿಂದ 1 ಗಂಟೆಯಲ್ಲಿ ನಿಮಗೆ ವಿಶೇಷವಾಗಿ ಲಡ್ಡುವನ್ನು ಕೊಡೋದ್ರ ಮೂಲಕ ನಿಮಗೆ ಒಂದು ಸ್ಪೆಷಲ್ ಸರ್ಟಿಫಿಕೇಟನ್ನು ಕೂಡ ಕೊಡ್ತಾರೆ. ಅದ್ರ ಜೊತೆಗೆ ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಿಮಗೆ ನೇರ ದರ್ಶನವನ್ನು ಮಾಡಿಸಿ ನಿಮಗೆ ಹೊರಗಡೆ ಬಿಡ್ತಾರೆ. ಸೊ ಇದು ತುಂಬ ಜನರಿಗೆ ಗೊತ್ತಿರೋಲ್ಲ. ಹಾಗಾಗಿ ದಯವಿಟ್ಟು ಇದನ್ನು ತಿಳಿಸ್ತಾ ಇದ್ದೀನಿ. ದಯವಿಟ್ಟು ಯಾರಾದರೂ ಟೆನ್ಷನ್ ಇಲ್ದಂಗೆ ಫ್ರೀಯಾಗಿ ದರ್ಶನ ಮಾಡಬೇಕು, ದುಡ್ಡು ಖರ್ಚಾಗಬಾರ್ದು, ಅದ್ರ ಜೊತೆ ದೇವರ ಸನ್ನಿಧಿಯಲ್ಲಿ ಒಂದು ರಕ್ತದಾನ ಮಾಡಿದ ಪುಣ್ಯನೂ ಸಿಗಬೇಕು ಅಂದರೆ ದಯವಿಟ್ಟು ಈ ಒಂದು ಒಳ್ಳೆ ಕೆಲಸವನ್ನು ಮಾಡಿ. ಹೇಗಿದ್ರೂ ರಕ್ತ ಕೊಡಬೇಕು ಅಂತಿರ್ತೀರಿ, 3 ತಿಂಗಳಾದ್ಮೇಲೆ ರಕ್ತ ನೀವು ಕೊಡಲಿಲ್ಲ ಅಂದರೂ ಅದು ವೇಸ್ಟಾಗಿ ಹೋಗುತ್ತೆ. ಸೊ ಅದ್ರ ಬದಲು ವಿತೌಟ್ ಟೆನ್ಷನ್ ನೀವು ಹೋಗಿ ದರ್ಶನ ಮಾಡಬೇಕು ಅಂದರೆ ತಿರುಪತಿಗೆ ಹೋಗೋಗ್ಲೇ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ಬಿಡಿ. ಅಲ್ಲಿ ಹೋಗಿ ಅಶ್ವಿನಿ ಆಸ್ಪತ್ರೆಯಲ್ಲಿ ರಕ್ತ ಕೊಡಿ, ಸರ್ಟಿಫಿಕೇಟ್ ಇಸ್ಕೊಳ್ಳಿ, ಟಿಕೆಟ್ ಫ್ರೀಯಾಗಿ ಇಸ್ಕೊಳ್ಳಿ. ಅದ್ರ ಜೊತೆಗೆ ವಿಶೇಷವಾಗಿ ಲಡ್ಡುವನ್ನು ಕೊಟ್ಟು ಅರ್ಧ ಮುಕ್ಕಾಲು ಗಂಟೆಯಲ್ಲಿ ನಿಮಗೆ VIP ದರ್ಶನವನ್ನು ಮಾಡಿಸ್ಕೊಂಡು ಹೊರಗಡೆ ಕರ್ಕೊಂಡು ಬಿಡ್ತಾರೆ. ಸೊ ಇದನ್ನು ದಯವಿಟ್ಟು ತಿರುಪತಿ ಹೋಗೋರು ಯೂಸ್ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತಿದ್ದೀನಿ. ಸಂಸತ್ನಲ್ಲಿ ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಪರಿಮಳ ಆಗಿದೆ. ಇದಕ್ಕೆ ಇನ್ನು ಮುಂದೆ GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಷನ್ ಟ್ಯಾಗ್ ನೀಡಬೇಕು ಅಂತ ಹೇಳಿ ನಮ್ಮ ಸಂಸದರಾಗಿರ್ತಕ್ಕಂಥ ಪ್ರಭಾ ಮಲ್ಲಿಕಾರ್ಜುನರವರು ಒಂದು ಪ್ರಶ್ನೆಯನ್ನು ಎತ್ತಿದ್ದಾರೆ. ಅದಕ್ಕೆ ಪಾಸಿಟಿವ್ ಆಗಿ ಕೈಗಾರಿಕಾ ಸಚಿವ ನಿತಿನ್ ಪ್ರಸಾದ್ ಅವರು ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ದಾರೆ. ಸೊ ಒಂದು ವೇಳೆ ಯಾವುದೇ ರೀತಿ ಅರ್ಜಿ ಬಂದರೆ ಅದನ್ನು ನಾವು ಪರಿಗಣಿಸ್ತೀವಿ ಅಂತ ಹೇಳಿದ್ದಾರೆ. ನಿಜಕ್ಕೂ ಖುಷಿ ವಿಚಾರ. ನಮ್ಮ ದಾವಣಗೆರೆ ಬೆಣ್ಣೆ ದೋಸೆ ಇನ್ಮೇಲೆ
GI ಟ್ಯಾಗ್ ಅಂದರೆ ಜಿಯೋಗ್ರಫಿಕಲ್ ಐಡೆಂಟಿಫಿಕೇಷನ್ನೊಂದಿಗೆ ಇನ್ಮೇಲೆ ಎಲ್ಲ ಕಡೆ ದಾವಣಗೆರೆ ಬೆಣ್ಣೆ ದೋಸೆ ಅಂತಲೇ ಫೇಮಸ್ ಆಗುತ್ತೆ. ಇನ್ನೊಂದಷ್ಟು ಈಗ ಆಲ್ರೆಡಿ ಬೇಕಾದಷ್ಟು ಕಡೆ ಇದೆ. ಡೆಲ್ಲಿ ಆಗಿರ್ಬೋದು, ವಿದೇಶಗಳಲ್ಲೂ ಕೂಡ ದಾವಣಗೆರೆ ಬೆಣ್ಣೆ ದೋಸೆ ಹೋಟ್ಲ್ ಆಲ್ರೆಡಿ ಓಪನ್ ಆಗೋಗ್ಬಿಟ್ಟಿದೆ. ಸೊ ನೋ ಡೌಟ್ ಇನ್ನಷ್ಟು ಅದರ ಹೆಸರು ಉತ್ತಂಗಕ್ಕೆ ಹೋಗಲಿ ಅಂಥೇಳಿ ನಾವು ಈ ಸಂದರ್ಭದಲ್ಲಿ ಶುಭ ಹಾರೈಸೋಣ. ಕೊನೆಯದಾಗಿ ದಾವಣಗೆರೆ, ಚಿತ್ರದುರ್ಗ, ತುಮಕೂರು ರೈಲು ಮಾರ್ಗಕ್ಕೆ 150 ಕೋಟಿ ರೂಪಾಯಿ ಅನುದಾನವನ್ನು ಬಿಡುಗಡೆ ಮಾಡಿದ್ದಾರೆ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರು. ಆದಷ್ಟು ಬೇಗ ಕೆಲಸವನ್ನು ಆಗತ್ತೆ ಅಂತ ಹೇಳಿದ್ದಾರೆ. ಸೊ ಇದಿಷ್ಟು ಮಾಹಿತಿಯನ್ನು ನೀಡ್ತಾ ಕೊನೆಯದಾಗಿ ಒಂದು ಆರೋಗ್ಯ ಮಾಹಿತಿಯನ್ನು ಹೇಳ್ತಿದ್ದೀನಿ. ಒಂದು ಕರೆ ಬರ್ತಿದೆ, ಯಾರ್ದು ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್, ನಿಮಗೆ ಒಂದು ರಿಪಬ್ಲಿಕ್ ಕನ್ನಡದ ನಂಬರ್ ಕೇಳಿದ್ವಿ ಸರ್, ಅದ್ರ ಬರ್ತಾ ಇಲ್ಲ. ನೀವು ಇದನ್ನ ಹೇಳಿದ್ರಿ ದಾವಣಗೆರೆಯಲ್ಲೇ SP ಅವ್ರನ್ನ, ಹೌದು SP ಅವ್ರನ್ನ, ಹಾಂ SP ಅವ್ರಿಗೆ ಹೋಗಿ SP ಅವರು ಉಮಾ ಪ್ರಶಾಂತ್ ಹೌದು. ಅಂತಂದು ಹೋಗಿದ್ವಿ ನಾವು. ಓಕೆ, ಹೋಗಿದ್ವಿ ಬೆಳಗಿಂದ ಸಾಯಂಕಾಲ 4-5 ಗಂಟೆ ತನಕ ಕಾದ್ವಿ ನಾವು. ಅವರು ಸಿಬ್ಬಂದಿ ಅವರು ಒಳಕ್ ಬಿಡ್ಲಿ, ಮೀಟಿಂಗ್ ನಾಗ ಅದಾರೆ, ಬಿಜಿ ಅದಾರೆ ಅಂತಂದು. ನಂಬರ್ ಅರ ಕೊಡ್ರಿ ಅವ್ರವ ಅಂತಂದು. ನಮಗ್ ಗೊತ್ತಿಲ್ಲ ಅಂದ್ರು. ಆಮೇಲೆ ಯಾರೋ ಒಬ್ರು ಕೊಟ್ರು. ನಿನ್ನೆ ಹೋಗಿದ್ವಿ ನಾವು. ನಿನ್ನೆ ಆಮೇಲೆ ಮಾಡಿದ್ವಿ, ರಿಸೀವ್ ಮಾಡ್ಲೇ ಇಲ್ಲ ಅವರು. ಹಿಂಗಾದ್ರು ಓಕೆ. ಆಮೇಲೆ ಒಂದ್ಸತಿ ಮಾಡಿದ್ರು, ಏನಮ್ಮ ಅಂತಂದ್ರು. ನೀವ್ ಹೇಳಿದ್ವಿ ಹಿಂಗ್ ಸಿಬ್ಬಂದಿ ಅವ್ರು ಒಳಕ್ ಬಿಡ್ಲಿಲ್ಲ ಕಣ್ರಿ, ಬೆಳಗಿಂದ 5 ಗಂಟೆ ತನಕ ಕಾದ್ವಿ ಅಂತಂದು. ಹೌದಮ್ಮ, ನಾವು ಸ್ವಲ್ಪ ಮೀಟಿಂಗ್ ನಾಗ ಇದ್ವಿ, ಬೆಂಗಳೂರಿಗೆ ಹೋಗು ಅಂತಂದು ಬಿಜಿ ಆಗಿದ್ವಿ ನಾವು. ಇನ್ನೊಂದ್ಸತಿ ಕರೆ ಮಾಡ್ರಿ, ನಾವು ಏನು ಅನ್ನೋ ನಿಮ್ ಪ್ರಾಬ್ಲಮ್ ತೀರಿಸ್ತೀವಿ ಅಂತ ಅಂದ್ರು ಅವ್ರು. ಓಕೆ ಓಕೆ. ನೀವು ಕರೆ ಮಾಡ್ರಿಮ್ಮ. ಅವ್ರು ತುಂಬ ಪೊಲೈಟಾಗಿ ಮಾತಾಡ್ತಾರೆ ಮತ್ತು ತುಂಬ ಹೆಲ್ಪ್ಫುಲ್ ಆಗಿದ್ದಾರೆ. ಅದರಲ್ಲೂ ಕೂಡ ಹೆಣ್ಮಕ್ಳಿಗೆ ಆಗ್ತಕ್ಕಂಥ ಸಮಸ್ಯೆಗಳನ್ನ, ಈ ರೀತಿ ಅನ್ಯಾಯಗಳನ್ನ ಅವ್ರು ಸಹಿಸೋದೇ ಇಲ್ಲ. ಅವರು ಬೇರೆ ಹತ್ರ ಮಾತಾಡ್ರಿ ಅಂದ್ರು, ಬೇರೆ SP ಹತ್ರ ಮಾತಾಡ್ರಿ ಅಂದ್ರು. ಇಲ್ಲ ನಮ್ಗೆ ಅವರೇ ಬೇಕು ಅಂದ್ವಿ. ನಾವ್ ಕಾಯ್ತೀವಿ, ಅವ್ರು ಎಷ್ಟೊತ್ತ ಹೊರಗ್ ಬಂದಾಗ ಅವ್ರ ಭೇಟಿಯಾಗಿ ಹೋಗ್ತೀವಿ, ಮುಖ ಕಂಡು ಹೋಗ್ತೀವಿ ಅಂತಂದು. ಇಲ್ಲಮ್ಮ ನೀನ್ ಬರ್ಬೇಡ ಶುಕ್ರವಾರ ಬರ್ರಿ, ಅವಾಗ ಬರ್ರಿ ಅಂತ ಅಂದ್ರು. ನಂಬರ್ ನಾವೇನೇನ ಮಾಡಿ ನಂಬರ್ ಇಸ್ಕೊಂಡ್ಬಂದ್ವಿ ನಾವು. ಓಕೆ ಓಕೆ. ಸೊ ನಂಬರ್ನ ಇಟ್ಕೊಂಡಿರಿ ಅಮ್ಮ ನೀವು. ಅವ್ರಿಗೆ ಅವ್ರು ಹೇಳಿದ್ರಿ ಹಿಂಗೆ ಅಂತ. ಅದೇ ನೀವು ನಂಬರ್ ಇಟ್ಕೊಂಡಿರಿ. ನಿಮಗೆ ನೋಡಿ ಅವರೇ ವಾಪಸ್ ಕಾಲ್ ಮಾಡಿದಂದ್ರೆ ಅರ್ಥ ಮಾಡ್ಕೊಳ್ಳಿ ಅವ್ರು ಹೆಣ್ಮಕ್ಳ ಬಗ್ಗೆ ಅದೆಷ್ಟು ಕಾಳಜಿನ ಇಟ್ಕೊಂಡಿದ್ದಾರೆ ಅಂತ. ಖಂಡಿತ ಅವ್ರು ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ನೀವು ಬೇರೆ ಕಡೆ ಎಲ್ಲಿ ಹೋದ್ರು ಕೂಡ ಅವರು ನಂಬರ್ ಕೊಟ್ಟಿದಾರಲ್ಲ, ಮಾಡ್ತಾರೆ ಅವರು, ವಾಪಸ್ ಕಾಲ್ ಮಾಡ್ತಾರೆ, ರಿಟರ್ನ್ ಕಾಲ್ ಮಾಡ್ತಾರೆ, ಹೌದು ಹೇಳ್ತಾರೆ ಅಂತಂದ್ರು. ಹೌದು. ಸೊ ಬೇರೆ ಕಡೆ ಎಲ್ಲಿ ಹೋದ್ರು ಕೂಡ ನಿಮ್ಗೆ ನ್ಯಾಯ ಸಿಗೋಲ್ಲ. ಹೇಳ್ತಾರೆ ಸರ್ ಇವ್ರು ನಮ್ಮ ಅಣ್ಣ ಮತ್ತ ಮಾಡ ಅಂತ ಮಾಡ್ತಾರ ಕಣ್ರಿ ಸರ್. ನಮಗ್ ಹೊಲ ಒಡೆಯಕ್ಕೆ ಬಿಟ್ಟು ಕೊಡಂಗಿಲ್ಲ. ನಾವು ಜೀವನ ಹೆಂಗ್ ಮನೆಲ್ಲ ಬಿದ್ದತ್ ಸರ್, ನಮ್ದು ಇದಾಗೈತೆ. ನಾವ್ ಇರಕ್ಕೆ ಬಾರಿ ಪ್ರಾಬ್ಲಮ್ ಆಗಿತ್ತು. ನಾನು ಒಬ್ಳೆ ಅದನ್ನಿ. ಓಕೆ. ಅಲ್ಲಮ್ಮ, ನಿಮ್ಗೆ ಬೇರೆ ಕಡೆ ನೀವು ಎಲ್ಲಿ ಪ್ರಯತ್ನ ಮಾಡಿದ್ರು ನಿಮ್ಗೆ ನ್ಯಾಯ ಸಿಗೋಲ್ಲ. ಯಾಕೆಂದ್ರೆ ಈ ಪೊಲೀಸ್ದ ಉನ್ನತ ಅಧಿಕಾರಿಗಳಾಗಿರೋದ್ರಿಂದ ಇವರಿಂದ ನಿಮ್ಗೆ ನ್ಯಾಯ ಸಿಗಬೇಕು. ಹಾಗಾಗಿ ನಾನು ಇಲ್ಲಿ ಹೋಗಿ ಅಂತ ನಿಮ್ಗೆ ಸಜೆಷನ್ ಮಾಡಿದ್ದು. ಹಾಗಾಗಿ ಇವತ್ತು ಅಥವಾ ನಾಳೆ ಇನ್ನೊಮ್ಮೆ ಅವ್ರಿಗೆ ಫೋನ್ ಮಾಡಿ ಈ ರೀತಿ ತೊಂದರೆ ಆಗ್ತದೆ ಅಂತ ಎಲ್ಲ ಅವ್ರಿಗೆ ವಿವರವಾಗಿ ಹೇಳಿ. ಸೊ ಖಂಡಿತ ಅವ್ರು ನಿಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಖಂಡಿತ ಮಾಡ್ತಾರಮ್ಮ, ಅವರೇ ಮಾಡ್ತಾರೆ. ಅವ್ರು ಒಂದ್ ವೇಳೆ ಮಾಡ್ಲಿಲ್ಲ, ಬ್ಯುಸಿಯಲ್ಲಿ ಮರ್ತ್ಬಿಟ್ರು ಅಂದ್ರೂ ಕೂಡ ನೀವೇ ಇನ್ನೊಂದು 2 ದಿವಸ ಬಿಟ್ಟು ಫೋನ್ ಮಾಡಿ ಈ ರೀತಿ ತೊಂದರೆ ಕೊಡ್ತಾ ಇದ್ದಾರೆ, ಮಾಡಿ ಈ ರೀತಿ ನನಗೆ ಹೊಲ ಹೊಡಿಯೋಕ್ಕೂ ಕೊಡ್ತಾ ಇಲ್ಲ ಅಂತೇಳಿ ನೀವೇ ರಿಕ್ವೆಸ್ಟ್ ಮಾಡಿ. ಖಂಡಿತ ಅವ್ರು ನಿಮ್ಗೆ ಸಹಾಯ ಮಾಡೇ ಮಾಡ್ತಾರಮ್ಮ. ಬೇರೆ ಕಡೆ ಎಲ್ಲಿ ಹೋದ್ರೂ ನಿಮ್ಗೆ ಸಹಾಯ ಆಗೋದಿಲ್ಲ. ಇವರೊಬ್ರು ಮಾತ್ರ ನಿಮ್ಗೆ ಸಹಾಯ ಮಾಡಕ್ ಸಾಧ್ಯ ಇದೆ. ಅದಕ್ಕೋಸ್ಕರ ನಾನು ಇವ್ರನ್ನೇ ಸಂಪರ್ಕ ಮಾಡಿ ಅಂತ ನಿಮ್ಗೆ ಹೇಳ್ತಾ ಇರೋದು. ಬಹಳ ಇದು ಮಾಡಿದ್ರು ಅವ್ರು, ಅವ್ರ ಹತ್ರ ಬಿಡ್ಲೇ ಇಲ್ಲ. ಇಲ್ಲ ಇವ್ರ ಹತ್ರನೇ ಹೋಗ್ರಿ, ಅವ್ರು ಸಿಗಲ್ಲ, ಬಿರಿಯಾಗದಾರೆ ಅಂದ್ರೆ ಅವ್ರೆಲ್ಲ ಅಲ್ಲಿ. ಓಕೆ. ಇಲ್ಲ ಸರ್, ನಾವ್ ಅವ್ರ ಕಂಡೇ ಹೋಗ್ಬೇಕು ಅಂದ್ರೆ ಕೊನೆಗೂ ಅವ್ರು ಭೇಟಿ ಆಗ್ಲಿಲ್ಲ ಕಣ್ರಿ ಸರ್. ನಾವ್ ಇಲ್ಲ, ಅವ್ರು ಸ್ವಲ್ಪ ಅದೇಂದ್ರೆ ಜಿಲ್ಲೆದ ಎಲ್ಲಾ ಸಮಸ್ಯೆಗಳನ್ನ ನೋಡ್ಕೋಬೇಕಿರುತ್ತಲ್ಲಮ್ಮ, ಹಾಗಾಗಿ ಒಂದಷ್ಟು ಬಿಸಿ ಇರ್ತಾರೆ. ಸೊ ನೀವು ನಾಳೆ ಅಥವಾ ನಾಡ್ದು ಇನ್ನೊಮ್ಮೆ ಫೋನ್ ಮಾಡಿ, ಅವ್ರು ಖಂಡಿತ ಹೆಲ್ಪ್ ಮಾಡ್ತಾರೆ. ಹೇಳಿದ್ರು ಸರ್ ನಿನ್ನೆ ನೈಟ್ ರಿಟರ್ನ್ ಮಾತಾಡಿದ್ರಲ್ಲ, ಅವಾಗ ಹೇಳಿದ್ರಿ ಎಲ್ಲ ಹಿಂಗಮ್ಮ. ಸರಿ ಅಮ್ಮ, ನಾವ್ ಮತ್ತೆಲ್ಲ ಹಿಂಗ್ ಇದನ್ ಮಾಡಿ ಕೇಳ್ಕೊಂಡು ನಿಮ್ ಪ್ರಾಬ್ಲಮ್ ತೀರಿಸ್ತೀವಿ ಅಂತ ಅಂದ್ರು. ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಏನ್ ಬೇಜಾರು ಮಾಡ್ಕೋಬೇಡಿ, ಎಲ್ಲ ಸಲೋ ಆಗತ್ತೆ. ಸೊ ಅವ್ರಿಗೆ ಇನ್ನೊಮ್ಮೆ ಫೋನ್ ಮಾಡಿಮ್ಮ, 1 ಅಥವಾ 2 ದಿವಸ ಬಿಟ್ಟು, ಆಯ್ತಾ? ಆಗ್ಲಿಮ್ಮ, ಒಳ್ಳೇದಾಗ್ಲಿ. ಥ್ಯಾಂಕ್ ಯು. ಏನು ಗಾಬರಿ ಆಗ್ಬೇಡಿ, ಎಲ್ಲ ಒಳ್ಳೇದಾಗತ್ತೆ, ಆಯ್ತಾ? ನಮಸ್ತೆ. ಎಸ್ ವೀಕ್ಷಕರೇ, ಕಲ್ಲಂಗಡಿ ಹಣ್ಣಿನ ಒಂದು ಬೀಜವನ್ನು ತಿನ್ನೋದ್ರಿಂದ ನಮ್ಮ ಕೂದಲಿನ ಆರೋಗ್ಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಹಾಗಾಗಿ ಯಾರೆಲ್ಲ ಕೂದಲು ಉದುರ್ತಕ್ಕಂಥ ಸಮಸ್ಯೆ ಇರ್ಬೋದು, ಅಥವಾ ಕೂದಲಲ್ಲಿ ತಲೆಯಲ್ಲಿ ಹೊಟ್ಟಾಗ್ತಕ್ಕಂಥದ್ದು, ಅಥವಾ ಕೂದಲು ಸ್ಪ್ಲಿಟ್ ಆಗ್ತಕ್ಕಂಥದ್ದು, ಆ ಎಲ್ಲ ಸಮಸ್ಯೆ ಇರ್ತಕ್ಕಂಥವ್ರು ಕಲ್ಲಂಗಡಿ ಹಣ್ಣವನ್ನು ಬೀಜವನ್ನು ಚೆನ್ನಾಗಿ ಹುರಿದು
ತಿನ್ನೋದಕ್ಕೆ ಅಭ್ಯಾಸ ಮಾಡಿ ಅಂತ ನಾನು ಕೇಳ್ಕೊಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ನಾಳೆನೂ ಕೂಡ ಮತ್ತೆ ಎಂದಿನಂತೆ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ಬೆಳಗ್ಗೆ 10:00 to 11:00 ನೇರ ಪ್ರಸಾರದಲ್ಲಿ ಇರ್ತೀನಿ. ಸೊ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ರಿ, ನಿಮ್ಮ ಸ್ನೇಹಿತರದ್ದು, ನಿಮ್ಮದು ಅಥವಾ ನಿಮ್ಮ ಕುಟುಂಬದ ಯಾರದೇ ಇದ್ದರೂ ಹುಟ್ಟುಹಬ್ಬ ಇದ್ದರೂ ಕೂಡ ನಮಗೆ ಒಂದು ಫೋಟೋವನ್ನು ಅಡ್ವಾನ್ಸ್ ಆಗಿ ವಾಟ್ಸಪ್ ಮಾಡಿ ಅಂತ ನಾನು ಕೇಳ್ಕೊಳ್ತಾ, ಮತ್ತು ನಿಮ್ಮ ಸುತ್ತಮುತ್ತ ನಡೀತಾ ಇರ್ತಕ್ಕಂಥ ಯಾವುದೇ ಒಳ್ಳೆಯ ವಿಚಾರಗಳನ್ನು ನಮಗೆ ತಿಳಿಸೋದ್ರಲ್ಲಿ ಸಹಾಯ ಮಾಡಿ. ಆ ವಿಡಿಯೋಗಳನ್ನ ನಾವು ನಮ್ಮ V1 ವಾಹಿನಿಯಲ್ಲಿ ಪ್ರಸಾರ ಮಾಡ್ತೀವಿ ಅಂತ ಕೇಳ್ಕೊಳ್ತಾ, ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮಕ್ಕೆ ಮಂಗಳ ಹಾಡ್ತೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ನಗ್ನಗ್ತಾ ಸಂತೋಷವಾಗಿರಿ, ಎಲ್ಲರೂ ಹುಷಾರಾಗಿ ಸಂತೋಷವಾಗಿ ನಾಗರ ಪಂಚಮಿಯನ್ನು ಸೆಲೆಬ್ರೇಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ.